ನನಗೆ ಈ ರೇಡಿಯೋ ಅಂದ್ರೆ ಏನು, ಆರ್ ಜಿ ಅಂದ್ರೆ ಏನು, ಇದು ಯಾವುದು ಗೊತ್ತಿಲ್ಲದೆ ಇರೋಂಥ ಟೈಮಲ್ಲಿ ನನಗೆ ಲವ್ ಮೈ ಗುರು. ಕಾಯಿನ್ ಗೊತ್ತು, ಕಾಯಿನ್ ಹಾಕು ಟ್ರೈ ಮಾಡು. ಯಾರದೇ ಬದುಕಲ್ಲಿ ಲವ್ ಸರಿ ಹೋಗ್ತಿಲ್ಲ, ಚೆನ್ನಾಗ್ ಆಗ್ತಿಲ್ಲ, ಅಥವಾ ಚೆನ್ನಾಗ್ ಆಗ್ಬೇಕು, ಚೆನ್ನಾಗಿರ್ಬೇಕಂತ ಅಂದ್ರೆ ದೇರ್ ಇಸ್ ಓನ್ಲಿ ಒನ್ ಪರ್ಸನ್ ಆನ್ ದಿಸ್ ಅರ್ತ್, ಗುರು. ಚಿಕ್ಕವಳಿದ್ದಾಗ ಅಮ್ಮನ ಪೆಟ್ಟೆ ನಾನು, ಅಮ್ಮನ ಮಗಳು. ಅವ್ರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು, ಅಪ್ಪ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋರು ಫಿಲ್ಮ್ ಅಲ್ಲಿ. ಯಾವುದೇ ದುಡ್ಡು ಬರ್ತಿರ್ಲಿಲ್ಲ. ನಾವು ಅಪ್ಪನ ಕರ್ಕೊಂಡು ಹೋದ್ರು ಪೊಲೀಸವ್ರ ಮನೆ ಹತ್ರ ಬಂದು. ರಾತ್ರಿ ಅಮ್ಮ ಕರ್ಕೊಂಡು ಬಂದಾಗ ಮುಖಕ್ಕೆಲ್ಲ ಹೊಡೆದ್ಬಿಟ್ಟಿದ್ರು ನಾವು ಅಪ್ಪಂಗೆ. ನಂಗೆ ಒಂದು 5ನೇ ಕ್ಲಾಸಿಂದಾನೇ ಕಲಿಸ್ಬಿಟ್ರು ಶರ್ಟ್ ಹೊಲಿಯೋದು ಮಾಡೋದು. ರಾತ್ರಿ ಎಲ್ಲ ನಾನು ಮಾಡ್ಕೊಡ್ತಿದ್ದೆ. ಗಂಡ ಆಗಿರೋರು ದುಡಿದು ತಂದು ಹಾಕಿಲ್ಲ ಅಂತ ಬಂದಾಗ, ಇಬ್ರು ಹೆಣ್ಮಕ್ಳು, ಒಬ್ಳೇ ಕಷ್ಟ ಪಡ್ತಾ ಇರೋದು. ಸೊ ಆಬ್ವಿಯಸ್ಲಿ ಅದು ಮಾತುಕತೆಯಿಂದ ಗಲಾಟೆ ಆಗಿ ಶುರು ಆಗಿದ್ದು, ಫಿಸಿಕಲಿನೂ ಆಗದ್ ನಾನು ನೋಡಿ. ಸೊ 7th ಸ್ಟ್ಯಾಂಡರ್ಡ್ ನನ್ಗೆ ಹೋಗಕ್ಕೆ ಆಗಲಿಲ್ಲ, ಸ್ಕೂಲಿಗೆ ಕಳಿಸ್ಲಿಲ್ಲ. ನಮ್ಮಮ್ಮ ಬೇಡ ಸ್ಕೂಲ್ಗೆ ಕಳ್ಸಲ್ಲ. ಆಬ್ವಿಯಸ್ಲಿ ದುಡ್ಡೇ ಇಲ್ವಲ್ಲ ಕಳ್ಸಕ್ಕೆ. ಆರ್ಟಿಸ್ಟ್ ಇದ್ರು. ಸೊ ಇಷ್ಟು ಸೆಂಡ್ ಆರ್ಟಿಸ್ಟ್ಗಳನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಕಳ್ಸೋದು. ಅವರು ಮನೆಗೆ ಬರೋರು. ಅವರು ಅವಾಗ ಟೆರೆಸ್ ಮೇಲೆ ಕರ್ಕೊಂಡು ಹೋದ್ರು ಮಾತಾಡ್ತಾ ಈ ಸ್ಟಾರ್ಟೆಡ್ ಟಚಿಂಗ್. ಆ ಥರದ್ದೆಲ್ಲ ಆದಾಗ ಒಂದೇ ನಂಗೆ ಅನ್ಸಿದ್ದು ಹಿಂಸೆ ಆಗ್ತಿತ್ತು ಬಿಟ್ರೆ, ಬಟ್ ಐ ಡಿಂಟ್ ನೋ ವಾಟ್ ವಾಸ್. ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾನೆ. ಈ ಜನರ ಪ್ರೀತಿ ಕೊಟ್ಟಿಯಾನೆ, ಎಷ್ಟೊಂದು ಪ್ರೀತಿ ಕಿತ್ಕೊಂಡೆ ನನ್ನ ಲೈಫಿಂದ. ಅದೇನು ಮಾಡೋಕ್ಕಲ್ಲ, ಒಂದು ಕೊಟ್ಟು. ಸ್ಲವ್ ಅಥವಾ ಫಸ್ಟ್ ಕ್ರಶ್ ತುಂಬಾ ಕನಸೆ ಕಂಡಿರ್ತಾರೆ ಮುಂದೆ. ಹೌದು. ಎಲ್ಲಿ ಆ ಕನಸು ಹೊಡೆದೋಯ್ತು? ಬಿಕಾಸ್ ಐ ನೆವರ್ ಇಮ್ಯಾಜಿನ್ಡ್ ಮೈ ಲೈಫ್ ವಿತೌಟ್ ದಟ್ ಪರ್ಸನ್. ಒಂದು 6 ವರ್ಷಗಳ ಕಾಲ ಶೂಟಿಂಗು ಮನೆ ದಿಸ್ ಪರ್ಸನ್, ಶೂಟಿಂಗ್ ಮನೆ ದಿಸ್ ಪರ್ಸನ್. ಒಂದು ಪ್ರಪಂಚ ಕಟ್ಟಾಗೋಯ್ತು ಸಡನ್ನಾಗೆ. ಇದ್ರ ಮಧ್ಯದಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ನನ್ಗಳು ಎವ್ರಿ ಡೇ ಫೋನ್ ಮಾಡು, ಅಳು. ನನಗೆ ಅಳು ಎಲ್ಲಿಂದ ಬರ್ತಿದ್ದಂತನೂ ಗೊತ್ತಿಲ್ಲ ನನಗೆ. ಐ ವಾಸ್ ಸೋ ಲಾಸ್ಟ್. ಲೈಫೇ ಬೇಡ ನಂಗೆ, ಈ ಥರದ್ದು ಒಂದು ಬದುಕಬೇಕಾ ನಾನು? ಆ ಟೈಮಲ್ಲಿ ಏನೋ ಒಂದ್ಸರಿ ನೀವು ಟ್ರೈ ಕೂಡ ಮಾಡಿದ್ರಿ? ಎಸ್ ಇಲ್ಲ, ಸರಿ ಮಾಡ್ಕೋಬೋದು, ಗಲಾಟೆ ಆಗಿರೋದು ಸರಿ ಮಾಡ್ಕೋಬೋದು ಅಂತ. ಐ ಥಿಂಕ್ ಅಲ್ಲಿ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಲಿಟ್ರಲಿ ನಮ್ಮ ಅಮ್ಮಂಗೂ ಹೊಡಿಯೋಕೆ ಹೋಗಿದ್ದೆ ನಾನು ಒಂದಿನ ಶೂಟ್ ಮುಗಿಸ್ಕೊಂಬಂದು. ಸೊ ಆ ಮಟ್ಟಕ್ಕೆ ಅದು ಇಟ್ ಡಿಸ್ಟರ್ಬ್ಡ್ ಮೀ. ಬಟ್ ಇದೊಂದು ನನ್ನ ಲೈಫಲ್ಲಿ ಸರಿ ಮಾಡ್ಕೊಳ್ಳಲ್ಲ ನಾನು. ಅವ್ರಿಗೆ ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು. ಅವ್ರಿಗೆ ಮನುಷ್ಯಾಗೋ ಯೋಗ್ಯತೆನೇ ಇಲ್ಲ. ಅಪ್ಪ ಒಂದೊಂದು ಹಂತವಾಗಿ ಕುಗ್ಗೋದನ್ನ ನೋಡಿದ್ದೀನಿ ನಾನೇ. ಫಸ್ಟ್ ಸುಸ್ತಾಗಕ್ಕೆ ಶುರು ಆಯ್ತು, ಇನ್ನೊಂದೇನೋ ಆಗಕ್ಕೆ ಶುರು ಆಯ್ತು. ಹೋಗ್ತಾ ಅವ್ರನ್ನ ICUಗೆ ಹಾಕ್ಬೇಕಾಯ್ತು. ಆಮೇಲೆ ಅವ್ರನ್ನ ನಾನು ಗುರ್ತೇ ಹಿಡಿತಿರ್ಲಿಲ್ಲ. 22 minutes I was stuck. 5 signals I was stuck. The last one I was about to take left, the signal ಮತ್ತೆ ಬಿತ್ತು. She called. He's no more. ನಂಗೇನಂದ್ರೆ ಎಲ್ಲೋ ಒಂದ್ ಕಡೆ ಬರ್ಬೋದೇನೋ, ಅವ್ರು ಹೋಗ್ಲಿ, ನಂಗೆ ಚಿಂತೆ ಇಲ್ಲ, ಮಾತಾಡಿ ಏನಾದ್ರು ಹೋಗ್ಲಿ. ಲಾಸ್ಟ್ ಮೈಲ್ ಬಿಟ್ರೆ ನಾಟ್ ಸಿ ಹಿಮ್ ಡೂ ಎನಿಥಿಂಗ್. ನೋಡ್ದೆ ಹೊಟ್ಟೋದ್ರಲ್ಲ, ಇರ್ದೆ ಹೊಟ್ಟೋದ್ರಲ್ಲ, ಒಂದು ಖುಷಿನ ಅನುಭವಿಸ್ದೆ ಹೊಟ್ಟೋದ್ರಲ್ಲ. 5th day or 6th day ನನ್ನ ತಂಗಿ ಹುಷಾರ್ ತಪ್ತಾಳೆ. ತಲೆಗೆಲ್ಲ ಹೊಡ್ಕೋತಿದ್ದಾಳೆ, ಕಿರ್ಚಾಡ್ತಿದ್ದಾಳೆ. ನಾನು ಅನ್ಕೊಂಡೆ ಇದೊಂದು ಪ್ರಾಸೆಸ್ಸಲ್ಲಿ ಪ್ರಾಬಬ್ಲಿ ಅವಳಿಗೆ ಹಂಗೆ ಆಗ್ತಾ ಇದೆ ಅಂತ. ಈ ದೇವರು ಬರುತ್ತೆ ಅಂತ ಅಂತಾರೆ. ಸೊ ಅವ್ರ ಹತ್ರ ಕರ್ಕೊಂಡು ಹೋದಾಗ ದಟ್ ಈಸ್ ವೆನ್ ವಿ ಗಾಟ್ ಟು ನೋ ಈಸ್ ಅರೌಂಡ್. ನಂಗೆ ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಐ ಕುಡ್ ಫೀಲ್ ಇಟ್. ಸಂಬಡಿ. ರೂಮಲ್ಲಿ ಮಲಗಿದ್ದೀವಿ ನಾನು ಅವಳು. ಅವಾಗೆಲ್ಲ ಶೂಟಿಂಗ್ ಮನೆ ಫೇಮಸ್ಸು. ಅಂದರೆ ಸೀರಿಯಲ್ಗಳಿಗೆ ಶೂಟಿಂಗ್ ಮನೆ ಕೊಡೋದು ಅಂತ ಎಲ್ಲ ತಂದು ಶೂಟಿಂಗ್ ಮನೆ ಸೆಟ್ ಮಾಡಿದ್ವಿ. ಒಂದು ಪಿನ್ ಹಾಕಿದ್ರು ಪಿನ್ ಶಬ್ದ ಕೇಳೋದು. ರ್ಯಾಂಡಮ್ ಆಗಿ ನಡ್ಕೊಂಡು ಹೋಗ್ತಿದ್ದಳು, ಮೆಟ್ಲ ಮೇಲೆ ಬಿದ್ದೆ. ಅದಾದ್ಮೇಲೆ ಆ ಶೂಟಿಂಗ್ ಮನೆ ವರ್ಕೇ ಆಗಿಲ್ಲ. ಬಾಡಿಗೆ ಕಟ್ಟಕ್ಕೆ ಸಾಲ ಮಾಡಬೇಕು, ಕರೆಂಟ್ ಬಿಲ್ ಕಟ್ಟಕ್ಕೆ ಸಾಲ ಮಾಡಬೇಕು, ನಥಿಂಗ್ ಬಟ್. ಇವತ್ತು ನಮ್ಮ ಪಾಡ್ಕಾಸ್ಟ್ ಬಹಳ ರಿಕ್ವೆಸ್ಟೆಡ್ ಪಾಡ್ಕಾಸ್ಟ್. ಇದು ಸ್ಪೆಷಲ್ ಪಾಡ್ಕಾಸ್ಟ್. ಇದು ಪ್ರತಿ ಸಾರಿ ಪಾಡ್ಕಾಸ್ಟ್ಗೆ ತುಂಬ ಜನ ಬಂದು ಹೋದ ತಕ್ಷಣ ಇವ್ರನ್ನ ಕರೆಸಿ ಅಂತ ಕೆಲವೊಂದು ಹೆಸರುಗಳು ಬರುತ್ತೆ. ಅದರಲ್ಲಿ ಯಾವಾಗಲೂ ಇವ್ರ ಹೆಸರು ಮುಂದೆನೇ ಇರುತ್ತೆ. ಸೊ ಫೈನಲಿ ಒನ್ ಆ್ಯಂಡ್ ಓನ್ಲಿ ಬ್ಯೂಟಿಫುಲ್ ಹುಡುಗಿ. ಇವ್ರ ಬಗ್ಗೆ ಏನಂತ ಹೇಳಿ, ಸ್ಮಾಲ್ ಸ್ಕ್ರೀನಿಂದ ಶುರು ಮಾಡಿದ್ರು ಈ ಹೆಣ್ಮಗಳು. ಒಂದು ರಿಯಾಲಿಟಿ ಶೋಲ್ಲಿ ಕಾಣಿಸ್ಕೊಂಡ್ರು. ಆ್ಯಂಡ್ ಇವತ್ತು ಕನ್ನಡ ಟೆಲಿವಿಷನ್ ಇಂಡಸ್ಟ್ರಿಲಿ ನಂಬರ್ 1 ಆ್ಯಂಕರ್, ಬಹಳ ಜನಪ್ರಿಯವಾದಂಥ ಆ್ಯಂಕರ್. ಜೊತೆಗೆ ನಿಜಕ್ಕೂ ಇದು ಖುಷಿ ಆಗತ್ತೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ, ಅತ್ಯುತ್ತಮ ನಟಿ ಅಂತ ಪಡೆದಂಥ ಮಹಾನಟಿ ಅನುಪಮಾ ಗೌಡ. ಅನುಪಮಾ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾನು ತುಂಬ 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 ಚೆನ್ನಾಗಿದ್ದೀನಿ.
ಆ್ಯಕ್ಚುಲಿ ನೀವು ನನಗೆ 2 ವಿಚಾರ ತುಂಬ ಇಷ್ಟ ಆಗ್ತದೆ ಆಯಿತಾ. ಒಂದು, ನೀವು ಮಾಡೋ ಕೆಲಸ, ಅಫ್ಕೋರ್ಸ್ ನಿಮ್ಮ ಕೆಲಸದಲ್ಲಿ ನೀವು ಪ್ರೋ ಬಿಡಿ, ನೀವು ಆ್ಯಂಕರಿಂಗು, ನೀವು ಆ್ಯಕ್ಟಿಂಗ್ ಆಗ್ಬೋದು. ನಾನು ಆ ಕರಾಳ ರಾತ್ರಿ ನೋಡಿದ ತಕ್ಷಣ ನಾನು JKಗೆ ಹೇಳಿದೆ ಹೊತ್ತು ಮಾತಾಡ್ತು, ಅನುಪಮ ತಿಂದ್ಬಿಟ್ಟು ಹೇಳ್ತೀನಿ. ಅದು ಒಂದು. ಎರಡನೇದು, ಸ್ವಾಭಿಮಾನಿ ಹೆಣ್ಮಗಳು ಆಯಿತಾ. ಸಖತ್ ಖುಷಿ ಆಗತ್ತೆ ನಿಜವಾಗ್ಲೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ನನಗೆ ಈ ರೇಡಿಯೋ ಅಂದರೆ ಏನು, RJ ಅಂದರೆ ಏನು, ಇದು ಯಾವುದು ಗೊತ್ತಿಲ್ಲದೆ ಇರೋವಂಥ ಟೈಮಲ್ಲಿ, ಐ ಥಿಂಕ್ ಅರೌಂಡ್ 8th 9th ಸ್ಟ್ಯಾಂಡರ್ಡ್, ನನಗೆ ಲವ್ ವಾಸ್ ಮೈ ಗುರು. ನಂದು ಆ ಏರಿಯಾದಲ್ಲಿ ಒಂದು ಕ್ರಶ್ ಇದ್ದರು, ಹೆಸರು ತೊಗೊಳಲ್ಲ. ಸೊ ಎವ್ರಿ ಡೇ ರೇಡಿಯೋ ಕೇಳೋದು, ಇದು ಲವ್, ಏನೋ ಒಂದು ಹೇಳ್ತಾರೆ, ಏನೋ ಒಂದು ಸಜೆಷನ್ ಕೊಡ್ತಾರೆ. ನಾನು ನಿಮಗೂ ಹೇಳಿದೆ, ಎಷ್ಟು ಟ್ರೈ ಮಾಡಿದ್ದೀನಿ ನಿಮಗೆ ಕಾಲ್ ಮಾಡೋಕೆ, ಕಾಯಿನ್ ಬೂತ್ಗೋ ಕಾಯಿನ್ ಹಾಕ್ಬಿಟ್ಟು ಕಾಯಿನ್ ಹಾಕ್ಬಿಟ್ಟು ಟ್ರೈ ಮಾಡು, ಒಂದಿನಕ್ಕೂ ಸಿಗಲಿಲ್ಲ. ನಂಗೇನಂದರೆ, ಯಾರದೇ ಬದುಕಲ್ಲಿ ಲವ್ ಸರಿ ಹೋಗ್ತಿಲ್ಲ, ಚೆನ್ನಾಗಾಗ್ತಿಲ್ಲ, ಅಥವಾ ಚೆನ್ನಾಗಾಗಬೇಕು, ಚೆನ್ನಾಗಿರ್ಬೇಕಂತ ಅಂದರೆ ದೇರ್ ಇಸ್ ಓನ್ಲಿ ಒನ್ ಪರ್ಸನ್ ಆನ್ ದಿಸ್ ಅರ್ತ್, ಇಟ್ ಈಸ್ ಲವ್. ಹಂಗೆ ಅಂದ್ಕೊಂಡು ನಾನು ಬಿಲೀವ್ ಮಾಡ್ಕೊಂಡಿದ್ದು. ಅದಾದಮೇಲೆ ಆಬ್ವಿಯಸ್ಲಿ ಇಂಡಸ್ಟ್ರಿಗೆ ಬಂದಮೇಲೆ ರೇಡಿಯೋ ಏನು, RJ ಅವರ ಕೆಲಸ ಏನು. ಬಟ್ ನೀವು ಎಷ್ಟು ಹತ್ತಿರವಾಗಿದ್ರಿ ಅಂತ ಅಂದರೆ, ನಿಮ್ಮ ವಾಯ್ಸ್ ಎಷ್ಟು ಸೂದಿಂಗ್ ಅನ್ಸೋದು ಅಂತಾನೆ. ಇವಾಗಲೂ ನನಗೆ ನಿಮ್ಮ ವಾಯ್ಸ್ ಕೇಳಿದಾಗೆಲ್ಲ ಮೆಮರಿಲಿ ಏನಕ್ಕೆ ಕರ್ಕೊಂಡೋಗುತ್ತೆ. ರೇಡಿಯೋ ಅಲ್ಲ, ನನಗೆ ಆ ಟೈಮ್ ನೆನಪಾಗತ್ತೆ. ನಾನು ರೇಡಿಯೋ ಅಂತ ನಿಮ್ಮನ್ನು ಆ ಕ್ಯಾಟಗರಿಗೆ ಹಾಕೋದೇ ಇಲ್ಲ. ಯು ವರ್ ಮೈ ಗುರು. ಅಂದರೆ ಏನೇ ಆದರೂ ಲೈಫಲ್ಲಿ ಲವ್ ಗುರು ಹತ್ರ ಕೇಳಿದ್ರೆ ಏನೋ ಒಂದು ಸಜೆಷನ್ ಇರುತ್ತೆ, ಸರಿನೇ ಹೋಗುತ್ತೆ ಅನ್ನೋ ಫೀಲಲ್ಲಿ ಇದ್ದಿದ್ದು. ಐ ಥಿಂಕ್ ಐ ಹ್ಯಾವ್, ಅಂದರೆ ನಾನು ಚೈಲ್ಡ್ಹುಡ್ ನೀವು ದೊಡ್ಡವರು ಆ ಥರ ನಾನು ಹೇಳ್ತಾ ಇಲ್ಲ, ಬಟ್ ಐ ಥಿಂಕ್ ಐ ಹ್ಯಾವ್ ವೆರಿ ವೆರಿ ಬ್ಯೂಟಿಫುಲ್ ಮೆಮರೀಸ್ ನಿಮ್ಮ ವಾಯ್ಸ್ ಒಟ್ಟಿಗೆ. ಥ್ಯಾಂಕ್ ಯು. ಆ್ಯಂಡ್ ನಾನು ರೇಡಿಯೋಗೆ ಬಂದಾಗ ಡಿಗ್ರಿ ಮುಗಿಸ್ ಬಂದಿದ್ದು 21 ವರ್ಷಕ್ಕೆ ನಾನು ರೇಡಿಯೋಗೆ ಬಂದಿದ್ದು. ಇಮ್ಯಾಜಿನ್, ಕಾಲೇಜ್ ಮುಗಿಸ್ ಬಂದಿದ್ದೀನಿ, B ಮುಗಿಸ್ ಬಂದಿದ್ದೀನಿ. ಅವಾಗ ಕೂತ್ಕೊಂಡು ಹಿಂಗೆಲ್ಲ ಇದಕ್ಕೆಲ್ಲ ಲವ್ ಬ್ರೇಕಪ್ ಅಡ್ವೈಸ್ ಕೊಡೋದಂದ್ರೆ, ನೀವು 21 ಅಡ್ವೈಸ್ ಕೊಡ್ತಿದ್ರಾ? ರೇಡಿಯೋ, ಹಾಂ, ಲವ್ ಮಾಡ್ತಾ ಇದ್ರಾ ನೀವು? ಫಸ್ಟ್ ಟೈಮ್ ಒಂದ್ಸರಿ ಶ್ರೀನಗರ್ ಕಿಟ್ಟಿಯವರು ನನ್ನ ನೋಡಿರಲಿಲ್ಲ. ಆಯ್ತು, ನನ್ನ ವಾಯ್ಸ್ ರೇಡಿಯೋಲಿ ಕೇಳಿದಾಗಿಲ್ಲ, ಅವ್ರು ಅಂದ್ಕೊಂಡಿದ್ರಂತೆ, ಓ ಇವನು ಯಾರೋ ಒಂದು 45 ವರ್ಷ ಆಗಿರುತ್ತೆ, ಒಂದು ಫುಲ್ ಒಂದು ಏನದು ಬಾಟ್ಲ್ ಗಿಟ್ಲೆ ಚೆನ್ನಾಗಿ ಹೊಡೆದ್ಬಿಟ್ಟು ರಾತ್ರಿ ಒಂದು ಶೋ ಮಾಡ್ತಾರೆ. ಓಹೋ. ಆಮೇಲೆ ಪಾರ್ಟಿಲಿ ಒಂದ್ಸರಿ ಸಿಕ್ತಾಗಿ, ಏನೋ ನೀನು ಇಷ್ಟು ಚಿಕ್ಕ ಹುಡುಗ, ನೀನು ನಾನು ರೇಡಿಯೋಲಿ ಕೇಳಿದಾಗ ಯಾರೋ ದೊಡ್ಡ ಮನುಷ್ಯ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳ್ತಾರೆ. ಬಹಳಷ್ಟು ಜನ ಅದೇ ನನ್ನ ವಾಯ್ಸ್ ಕೇಳಿದಾಗ ತುಂಬ ಮೆಚೋರ್ಡ್ ವಾಯ್ಸು ಅಂತ ಅನ್ಸುತ್ತೆ. ಆ್ಯಂಡ್ ಫ್ರಮ್ ದ ಡೇ ಒನ್ ಆಯಿತಾ, ನೀವು ಸೀರಿಯಲ್ ಮಾಡಿದ ದಿನಗಳಿಂದ ಹಿಡಿದು ನಮ್ಮಮ್ಮಂಗೆ ನೀವು ನೋಡಿದ ತಕ್ಷಣ ಆರತಿಯ ಪ್ರತಿರೂಪ. ಇದು ಅಫ್ಕೋರ್ಸ್ ನಿಮ್ಗೆ ಎಷ್ಟೋ ಜನ ಹೇಳಿರ್ತಾರೆ ಇದನ್ನು ಅಲ್ವಾ. ಸೊ ನೀವು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರಮ್ ದ ಡೇ ಒನ್. ಆ್ಯಂಡ್ ಇವತ್ತು ನಿಮ್ಮ ಒಬ್ಬರು ಅಭಿಮಾನಿ ಲೈಕ್ ಪಲ್ಲವಿ ಗೌಡ ಸ್ಪೆಷಲ್ ಆಗಿ ನಿಮ್ಗೆ ಡಿಸೈನ್ ಮಾಡಿರೋದು. ಇಲ್ಲ, ನಿಮ್ಮ ಥ್ರೂ ನನಗೆ ಪಾಪ ಅವರು ಕನೆಕ್ಟ್ ಆದರು. ಇನ್ಫ್ಯಾಕ್ಟ್ ಅವರು ದಿವ್ಯಾ ಹುಡುಗನಿಗೂ ಹೇಳಿದ್ರಂತೆ ಬಿಗ್ ಬಾಸ್ ಟೈಮಲ್ಲೂ ನಾನು ಅವರಿಗೆ ಔಟ್ಫಿಟ್ ಮಾಡಿ ಕೊಡಬೇಕಂತ. ಇಲ್ಲಿಂದ ಬಂದಾಗಲೂ ನಾನು ಸ್ವಲ್ಪ ವಾಟ್ಸಾಪಲ್ಲೆಲ್ಲ ರೆಸ್ಪಾಂಡ್ ಮಾಡೋದು ಸ್ವಲ್ಪ ನನ್ನ ಕಷ್ಟ, ನಂದು ಪ್ರಾಬ್ಲಮ್ ಇದೆ. ಅಂದರೆ ಇಮಿಡಿಯೇಟ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಸುಮಾರು ಹೊತ್ತಾಗಬೇಕು ಮಾಡೋಕ್ಕೆ. ಪಾಪ ರೀಚ್ ಔಟ್ ಆಗಿ ಅವರು ಎಷ್ಟು ಇಮಿಡಿಯೇಟಾಗಿ ಮಾಡಿ ಕಳಿಸಿದ್ರು. ಆ್ಯಂಡ್ ಅವ್ರು ಅದನ್ನು ಹೇಳಿದ್ರು, ಇದು ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟು, ನಿಮಗೆ ಡಿಸೈನ್ ಮಾಡಬೇಕಂತ ಆಸೆ ಇತ್ತು. ಹಂಗೆ ಯಾರಾದರೂ ಹೇಳಿದಾಗ ಒಂಥರ ಫುಲ್ ಖುಷಿ ಆಗುತ್ತೆ. ಐ ಟೋಲ್ಡರ್ ಸಾರಿಗಿಂತ ಬೆಸ್ಟ್ ಔಟ್ಫಿಟ್ ಏನಿಲ್ಲ, ಸಾರಿ ಮಾಡಿಕೊಡಿ ಅಂತ. ನೋಡಿದ್ರೆ ನೀವು ಬ್ಲ್ಯಾಕು, ನಾವು ಬ್ಲ್ಯಾಕು. ಬಟ್ ಪಲ್ಲವಿ, ಥ್ಯಾಂಕ್ ಯು ಸೋ ಮಚ್. ನೆನ್ನೆ ಬಂದಿದ್ದು, ಲಾಸ್ಟ್ ಮಿನಿಟ್ ಆದ್ರೂ ತುಂಬ ಪ್ರೀತಿಯಿಂದ ಮಾಡಿ ಕಳಿಸ್ಕೊಟ್ರು. ಸೊ ಪಲ್ಲವಿ, ಥ್ಯಾಂಕ್ ಯು. ನನಗೆ ದೇವ್ರಣೆ ಗೊತ್ತಿಲ್ಲ ಇವತ್ತು ನೀವು ಬ್ಲ್ಯಾಕ್ ಹಾಕ್ತೀರ ಅಂತ, ಆಯ್ತಾ. ಆಮೇಲೆ ನೋಡಿದ್ರೆ ಅನ್ಕೊಂಬೇಡಿ, ಯಾಕೆ ಪ್ರತಿ ಸಾರಿ ಹಿಂದೆ ಬಂದವರೆಲ್ಲ ತುಂಬಾ ಬ್ಲ್ಯಾಕ್ ಹಾಕಿದ್ರು. ಹೌದು, ನಮ್ರತಾ ಗೌಡ, ನೇಹ ಗೌಡ, ಅನುಪಮ ಗೌಡ, ರಾಜೇಶ್ ಗೌಡ. ಓಕೆ. ಆ್ಯಂಡ್ ಈಗ ಇಷ್ಟು ವರ್ಷದ ನಿಮ್ಮ ಜರ್ನಿ, ನಿಮ್ಮ ನೋಡಿದ ತಕ್ಷಣ ತುಂಬ ಜನಕ್ಕೆ ಅನಿಸೋದು, ನಾನು ಈಗ ಕರ್ನಾಟಕದಲ್ಲಂತೂ ಎಲ್ಲರೂ ನಿಮ್ಮನ್ನು ಮನೆ ಮಗಳಂತ ಕೋರ್ಸ್ ಸ್ವೀಕರಿಸ್ಬಿಟ್ಟಿದ್ದಾರೆ. ಯಾವ ಜಿಲ್ಲೆಗೆ ಹೋದ್ರೂ ನೀವು ಅವ್ರ ಮನೆ ಮಗಳೇ. ಬಟ್ ನೀವು ಯಾವ ಜಿಲ್ಲೆಗೆ ಸೇರಿದವರು, ಅಂದರೆ ನಿಮ್ಮ ನೇಟಿವ್ ಯಾವುದು, ಎಲ್ಲಿನವರು ನೀವು? ಅಮ್ಮ ಬಂದು ಕುಣಿಗಲ್ ಹತ್ರ ಒಳಗೆರೆಪುರ ಅಂತ. ಅಪ್ಪ ಹುಟ್ಟಿದ್ದು ನನಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಬೆಳೆದಿದ್ದು ಓದಿದ್ದು ಎಲ್ಲ ಮಾಡಿದ್ದೆಲ್ಲ ಬೆಂಗಳೂರಲ್ಲೇ, ಇಲ್ಲೇ ಶಿವನಹಳ್ಳಿ ಮಂಜುನಾಥ್ ನಗರಲ್ಲಿ. ತಾತನೂ ಇಲ್ಲೇ HMT ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಸೊ ತಂದೆ ಕಡೆ ಆಗಿರೋದ್ರಿಂದ ಐ ಥಿಂಕ್ ನಾನು ಬೆಂಗಳೂರವಳೆ ಅಂತಾನೆ ಹೇಳ್ಬೋದು, ಇಲ್ಲಿ ಅವಳೇನೆ. ಅಲ್ಲ, ಈಗ ಅಜ್ಜಿ ಮನೆ ಅಂದರೆ ಈಗ ಸಮ್ಮರ್ ಹಾಲಿಡೇಸ್ಗೆ ಎಲ್ಲೂ ಹೋಗಿದ್ದು ಜ್ಞಾಪಕ? ನಮ್ಮ ಮನೇಲಿ ನಮ್ಮ ತಾಯಿ ಎಲ್ಲಿಗೂ ಕಳಿಸ್ತಾನೆ ಇರಲಿಲ್ಲ. ನಾವು ಸಮ್ಮರ್ ಹಾಲಿಡೇಸ್ ಅಂದರೆ ನಂಗೆ ಗೊತ್ತಿಲ್ಲ ಬೇರೆಯವ್ರ ಚೈಲ್ಡ್ಹುಡ್ ಎಲ್ಲ ಹೆಂಗಿರತ್ತೆ ಅಂದರೆ, ಎಲ್ಲರೂ ಹೇಳೋದು ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ, ನಮ್ಮ ತಾತನ ಮನೆಗೆ ಹೋಗ್ತೀನಿ. ಬಹುಶಃ 2-3 ಸಲ ಹೋಗಿರೋದು ಬಿಟ್ರೆ ಅಮ್ಮನ ಊರಿಗೆ.
ಅಪ್ಪನ ಕಡೆನೂ ಅಷ್ಟೇ ಅವಾಗ ಹೋಗ್ತಿದ್ದೆ. ತುಂಬ ಸಣ್ಣವಳಿದ್ದಾಗ ಕಳ್ಸೋರು, ಇನ್ನೂ ನನ್ನ ತಂಗಿ ಹುಟ್ಟಿರ್ಲಿಲ್ಲ ಅವಾಗ ಕಳ್ಸೋರು, ಅವಾಗ ಒಂದು ಅಟ್ಯಾಚ್ಮೆಂಟ್ ಇತ್ತು. ಅದಾದಮೇಲೆ ಯುನೋ ಆ ರಿಲೇಟಿವ್ಸು ಆ ಬಾಂಡಿಂಗ್ ಎಲ್ಲ ಏನೋ ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಕಳ್ಕೊತೀವಿ ಗೊತ್ತಾ. ಅದಾದಾಗ ಶಿ ನೆವರ್ ಯೂಸ್ ಟು ಸೆಂಡ್ ಅಸ್ ಎನಿವೇರ್. ನನಗೆ ಆ ಥರದ್ದು ಫಾಂಡ್ ಮೆಮರೀಸೇ ಇಲ್ಲ. ಅಂದರೆ ನಾನು ಯಾವುದೇ ಅಜ್ಜಿ ತಾತನ ಜೊತೆಗೂ ನನಗೆ ಆ ಥರದ್ದು ನಂಗೆ ಅವ್ರು ಹೆಂಗೇನೋ ತಂದುಕೊಟ್ರು, ಅದೇನೋ ಮಾಡಿದ್ರು, ಹಿಂಗೆ ತಿನ್ನಿಸ್ತಾ ಇದ್ರು, ಇದು ಯಾವುದೂ ನೆನಪೇ ಇಲ್ಲ. ಬಿಕಾಸ್ ಐ ಥಿಂಕ್ ಬುದ್ಧಿ ಬಂದಮೇಲೆ ನಮ್ಮ ತಾಯಿ ಎಲ್ಲೂ ಕಳಿಸ್ಲೇ ಇಲ್ಲ, ಮನೇಲೇ ಇರ್ತಾಯಿದ್ವಿ. ಸೊ ಅಜ್ಜಿ ತಾತನ ಮನೆ ಇರೋದು ಇಲ್ಲೇ ಶಿವನಹಳ್ಳಿಲಿ, ಅಪ್ಪನ ಅಪ್ಪ ಅಮ್ಮನ ಮನೆ. ಹೇಗಿತ್ತು ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮನೆ? ಬಾಡಿಗೆ ಮನೆನ ಸ್ವಂತ ಮನೆ? ಬಾಡಿಗೆ ಮನೆ. ಓಕೆ, ನಿಮ್ಮ ಮನೆನ ವರ್ಣಿಸಿ ನೋಡೋಣ. ಅವಾಗ ನಿಮ್ಮ ಮನೇಲಿ ಯಾರ್ಯಾರು ಇದ್ರು, ಮನೆ ಹೇಗಿತ್ತು? ನಾನು ಅಪ್ಪ ಅಮ್ಮ ಸ್ಕೂಲಿಗೆ ಹೋಗ್ಬೇಕಂದ್ರೆ ಆಗಿನೂ ನನ್ನ ತಂಗಿ ಹುಟ್ಟಿಲ್ಲ. ನನ್ನ ತಂಗಿ ಹುಟ್ಟಿದ್ಮೇಲೆ ಸ್ವಲ್ಪ ಅದು ಆಬ್ವಿಯಸ್ಲಿ ಚಿಕ್ಕ ಮಗು ಮೇಲೆ ಜಾಸ್ತಿ. ಎಷ್ಟು ವರ್ಷ ಗ್ಯಾಪು ನಿಮಗೂ ನಿಮ್ಮ ತಂಗಿ? 5.5 years. ಓಕೆ. ಸೊ ನಾನು ಚಿಕ್ಕವಳಿದ್ದಾಗ ಅಮ್ಮನ ಪೆಟ್ಟು, ನಾನು ಅಮ್ಮನ ಮಗಳು. ನಾನು ಅವ್ರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು, ಅಪ್ಪ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋರು ಫಿಲ್ಮಲ್ಲಿ. ಯಾವುದೇ ದುಡ್ಡು ಬರ್ತಿರ್ಲಿಲ್ಲ ಅವಾಗೆಲ್ಲ, ಗೊತ್ತಿಲ್ಲ. ಅಂದರೆ ಹೋಗೋರು ಬರೋರು ದುಡ್ಡು ತರ್ತಿರ್ಲಿಲ್ಲ. ಅಂದರೆ ಅಮ್ಮನೇ ಮನೆಯಲ್ಲಿ ಕೆಲಸ ಮಾಡಿ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ನಮ್ಮ ಸ್ಕೂಲಿಗೆ ಕಳಿಸೋದು ಅದೆಲ್ಲ ನೋಡ್ಕೋಬೇಕಾಯ್ತು. ಆಗ ಐ ಥಿಂಕ್ ದಟ್ ಈಸ್ ವೆನ್ ಸ್ಟಾರ್ಟೆಡ್. ನನ್ನ ತಂಗಿ ಹುಟ್ಟಿ ಆದಮೇಲೆ ಈಗ ಅವರು ಅಪ್ಪನ ಕಡೆಯಿಂದ ಏನು ಫೈನಾನ್ಷಿಯಲಿ ಹೆಲ್ಪ್ ಆಗ್ತಿರ್ಲಿಲ್ಲ. ಯೂಸ್ ಟು ಗೋ ಆಫ್, ನೆವ್ ಯೂಸ್ ಟು ಕಮ್ ಬ್ಯಾಕ್ ಸೋ ಮೆನಿ ಡೇಸ್, ಶೂಟ್ ಅಂತ ಅಂದ್ಕೊಂಡು ಬಂದರೂ ದುಡ್ಡು ತರ್ತಿರ್ಲಿಲ್ಲ. ಅವ್ರು ಏನೋ ಒಂದು ರೀಸನ್ ಕೊಡೋರು. ಆಗ ಅಮ್ಮ ಒಂದು ಫ್ರೆಂಡಿಗೇನೋ ಸಾಲ ಮಾಡಿಕೊಟ್ಟು ಅವರು ಕೇಳಕ್ಕೆ ಹೋದಾಗ ಅಮ್ಮನ ಮೇಲೆ ಕಂಪ್ಲೇಂಟ್ ಮಾಡಿ, ಆವಾಗ ಅನ್ಫಾರ್ಚುನೇಟ್ಲಿ ಅಮ್ಮ ಮನೇಲಿರಲಿಲ್ಲ, ನಾನು ನಮ್ಮ ಅಪ್ಪ ಇಬ್ಬರೇ ಇದ್ವಿ. ನಾವು ಅಪ್ಪನ ಕರ್ಕೊಂಡು ಹೋದ್ರು ಪೊಲೀಸವ್ರ ಮನೆ ಹತ್ರ ಬಂದು. ಆ್ಯಂಡ್ ಕಂಪ್ಲೇಂಟ್ ಕೊಟ್ಟಿದ್ಯಾರು? ಅಮ್ಮನ ಫ್ರೆಂಡು, ಯಾರು ಅಮ್ಮ ಸಾಲ ಇಸ್ಕೊಟ್ಟಿದ್ರು ಅವರಿಗೆ, ಬಡ್ಡಿಗೆ ಇಸ್ಕೊಟ್ಟಿದ್ರು, ಅವ್ರ ಫ್ರೆಂಡಿಗೆ ಕೊಡ್ಸಿದ್ರು. ಅವ್ರು ತಗೊಂಡವರು ಪರಾರಿ ಆಗ್ಲಿಲ್ಲ. ಅಂದ್ರೆ ಕೇಳಕ್ ಹೋದಾಗ ಆಗ ಅಮ್ಮನಿಗೂ ಮಗು ಆಗಿತ್ತಲ್ಲ, ನನ್ನ ತಂಗಿ ಹುಟ್ಟಿದ್ಲಲ್ಲ, ಆ ಟೈಮಲ್ಲಿ ಅವ್ರಿಗೂ ಅಷ್ಟು ಕೆಲಸ ಆಗ್ತಿರ್ಲಿಲ್ಲಲ್ಲ. ಸೊ ಕೇಳಕ್ಕೆ ಹೋದಾಗ ನನ್ನ ತಂದೆ ಅವ್ರನ್ನ ಫಿಸಿಕಲಿ ಅಬ್ಯೂಸ್ ಮಾಡಿದ್ರು ಅಂತ ಸುಳ್ಳು ಹೇಳಿ ಕಂಪ್ಲೇಂಟ್ ಮಾಡಿ, ಆಗ ಅಮ್ಮ ಇರಲಿಲ್ಲ ಮನೆಯಲ್ಲಿ. ನಾನಿದ್ದಾಗ ಸ್ಕೂಲಿಂದ ಬಂದಿದ್ದೆ, ಅಪ್ಪ ನಾನು ಕರ್ಕೊಂಡು ಹೋಗಿ ನಂಗೆ ಇನ್ನೂ ನೆನಪಿದೆ. ರಾತ್ರಿ ಅಮ್ಮ ಕರ್ಕೊಂಡು ಬಂದಾಗ ಮುಖಕ್ಕೆಲ್ಲ ಹೊಡೆದ್ಬಿಟ್ಟಿದ್ರು ನಮ್ಮ ಅಪ್ಪಂಗೆ ಪೊಲೀಸವರು. ದಟ್ ಇಸ್ ವೆನ್ ನಮ್ಮ ಅಪ್ಪ ಡಿಸೈಡ್ ಮಾಡ್ಕೊಂಡಿದ್ದು, ನೀನು ಏನೇ ಆಗಲಿ ಕಷ್ಟ ಆಗಲಿ ಇದು ನೀನೇ ತೀರಿಸ್ಬೇಕು, ನಮ್ಮ ಅಮ್ಮಂಗೆ ಹೇಳಿದವರು. ಸೊ ಐ ಥಿಂಕ್ ಅಲ್ಲಿಂದ ನಾವು ಕಷ್ಟಗಳನ್ನ ನೋಡೋಕೆ ಶುರು ಮಾಡಿದೆ. ಅಂದರೆ ಲೈಫ್ ವಾಸ್ ಬ್ಯೂಟಿಫುಲ್. ನಾನು ನಮ್ಮಪ್ಪ ನಮ್ಮಮ್ಮ ವೆರಿ ಸ್ಮಾಲ್ ಫ್ಯಾಮಿಲಿ ಆದ್ರೂ ನಮ್ಮಮ್ಮ ಬಂದು ಗಾರ್ಮೆಂಟ್ಸಿಂದ ಬಂದು ಅಡುಗೆ ಮಾಡಿ ಬಿಸಿ ಅಡುಗೆ ಮಾಡಿ ಕೊಡೋರು. ನಂಗೆ ನಿಜ ನೆನಪಿಲ್ಲ ಅವಾಗೆಲ್ಲ. ಐ ಥಿಂಕ್ 1000 ಒಳಗೆ ಅನ್ಸತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ಐಡಿಯಾನೂ ಇಲ್ಲ. ಬಟ್ ಇಟ್ ಈಸ್ ದಟ್ ವೆರಿ ಸ್ವೀಟ್ ಆ್ಯಂಡ್ ಹ್ಯಾಪಿ ಫ್ಯಾಮಿಲಿ ಅಂತಾರೆ ಗೊತ್ತಾ. ಅಂದರೆ ನಮ್ಮಪ್ಪ ಶೂಟಿಂಗ್ ಮುಗಿಸ್ಕೊಂಡು 2-3 ದಿನ ಆದಮೇಲೆ ಬಂದ್ರೂ ಇಟ್ ವಾಸ್ ದಟ್ ಹ್ಯಾಪಿ ಫ್ಯಾಮಿಲಿ. ಅವರಿಬ್ಬರು ಲವ್ ಮ್ಯಾರೇಜ್ ಬೇರೆ ಆಗಿದ್ದಿದ್ದು. ಸೊ ನಂಗೆ ಅಷ್ಟೇ ನೆನಪಿರೋದು. ಐ ಥಿಂಕ್ ಕಷ್ಟ ಒಂದ್ಸಲ ಶುರುವಾಗಿದ್ದು 6 years ಹಿಂದೆವರೆಗೂ ವಿ ಹ್ಯಾವ್ ಸೀನ್ ಓನ್ಲಿ ದ ವರ್ಸ್ಟ್ ಆ್ಯಸ್ ಅ ಫ್ಯಾಮಿಲಿ. ಆ್ಯಂಡ್ ನಾನು ಅಷ್ಟನ್ನೇ ನೋಡ್ಕೊಂಡು ಬಂದಿರೋದು ಕಷ್ಟನಷ್ಟೇ. ಬಟ್ ಚೈಲ್ಡ್ಹುಡ್ಡಲ್ಲಿ ನಂಗೆ ಅಂಥದ್ದು ಏನೂ ಅದ್ಭುತವಾದ ವಿಚಾರಗಳೇನು ನಡೆದಿಲ್ಲ. ಆಮೇಲೆ ಪಾಪ ಅವರಿಗೆ ಓದ್ಸೋದು ಬಿಟ್ಟಾಕಿ 3 ಹೊತ್ತು ಊಟ ಕೊಡೋದೇ ಕಷ್ಟ. ಯಾಕಂದರೆ ಈ ಒಂದು ಸಾಲ ತೀರ್ಸೋಕ್ಕೆ ಇನ್ನೊಬ್ರ ಹತ್ರ ತರೋದು, ಅದನ್ನು ತೀರ್ಸೋಕ್ಕೆ ಇನ್ನೊಬ್ರ ಹತ್ರ ತರೋದು, ಅದನ್ನು ತೀರ್ಸೋಕ್ಕೆ ಇನ್ನೊಬ್ರ ಹತ್ರ ತರೋದು, ಇಷ್ಟು ದೊಡ್ಡದಾಗ ಆಗಕ್ಕೆ ಶುರುವಾಗೋಯ್ತದು ಸಾಲಗಳು. ಅವ್ರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಬೇಕು, ರಾತ್ರಿ ಹೊತ್ತು ಮನೆಯಲ್ಲಿ ಪೀಸ್ ವರ್ಕ್ ಮಾಡೋರು, ಅದ್ರ ಜೊತೆಗೆ ನನ್ನನ್ನು ಸೇರಿಸ್ಕೊಂಡ್ಬಿಟ್ರು, ನೀನು ಮಾಡ್ಬೇಕು ಟೈಲರಿಂಗ್ ಅಂತ. ಅಲ್ಲಿಂದ ತೊಗೊಂಬರೋರು ಇಲ್ಲ ಅಂದರೆ ಈಗ ಮನೆ ಹತ್ರ ಒಂದೆಲ್ಲ ಈ ಶರ್ಟ್ ಹೊಲಿಯೋದು ಪೀಸ್ ವರ್ಕ್ ಮಾಡೋಕ್ಕೆ ಅಂತಲೇ ಒಂದೊಂದು ಮನೆಗಳಲ್ಲಿ ಒಂದಷ್ಟು ಮೆಷಿನ್ಗಳು ಹಾಕಿ ಮಾಡೋರು. ಸೊ ಗಾರ್ಮೆಂಟ್ಸಲ್ಲಿ ಕೆಲಸ ಮುಗಿಸ್ಕೊಂಬರೋದು, ಸಂಜೆ ಶರ್ಟ್ ಪೀಸ್ಗಳು ತಂದು ಪೀಸ್ ವರ್ಕ್ ಅಂತ ಮಾಡೋದು. ಆಯ್ತು, ನಂಗೆ ಒಂದು 5ನೇ ಕ್ಲಾಸಿಂದನೇ ಕಲಿಸ್ಬಿಟ್ರು ಶರ್ಟ್ ಹೊಲಿಯೋದು ಮಾಡೋದು. ರಾತ್ರಿ ಎಲ್ಲ ನಾನು ಮಾಡಿಕೊಡ್ತಿದ್ದೆ. ಮಾಡಲಿಲ್ಲ ನಾನು ಹೊಡ್ಸ್ಕೋಬೇಕಾಗಿತ್ತು. ಊಟ ಹಾಕ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಒಬ್ಬಳೇ ಮಾಡಬೇಕು. ಆಬ್ವಿಯಸ್ಲಿ ಅವ್ರು ಒಬ್ಬರೇ ಮಾಡೋರಲ್ಲ. ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಟೈಲರಿಂಗ್. ಅವ್ರ ಜೊತೆಗೆ ಹೋಗೋದು, ಅಥವಾ ಸ್ಕೂಲ್ ಇಲ್ದಿರುವಾಗ ಅವ್ರ ಜೊತೆಗೆ ಹೋಗೋದು. ಅಲ್ಲಿ ಪೀಸ್ ವರ್ಕ್ ಸಂಡೇ ಅಲ್ಲೇ ಹೋಗಿ ಮಾಡೋರು ನಮ್ಮಮ್ಮ, ಇಡೀ ದಿನ ಅಲ್ಲೇ ಮಾಡೋರು. ಸೊ ಅವ್ರ ಜೊತೆ ಹೋಗ್ಬಿಟ್ಟು ಈ ಕಾಲರ್ದೆಲ್ಲ ಥ್ರೆಡ್ ಹಾಕಿ ಕೊಡೋರು, ಅದನ್ನು ತೆಗಿಯೋಕ್ಕೆ ಹೆಲ್ಪ್ ಮಾಡಬೇಕು. ಅಂದರೆ ಶಾಪ್ ಬರಬೇಕಂದ್ರೆ ತೆಗಿಯೋಕ್ಕೆ ಹೆಲ್ಪ್ ಮಾಡಬೇಕು. ಇಡೀ ದಿನ ಕುತ್ಕೊಂಡು ಅದನ್ನು ಮಾಡ್ತಾ ಇದ್ದಿದ್ದು ನಾನು. ಆಗಿಂದಾನೆ ಕೆಲಸಕ್ಕೆ ಹಾಕ್ಬಿಟ್ರು ನಾವು. ಅವರಿಬ್ಬರ ನಡುವೆ ಹೇಗಿತ್ತು, ತಂದೆ ತಾಯಿ ನಡುವೆ? ಐ ಥಿಂಕ್ ಅದು ಹೋಗ್ತಾ 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 ಈಗ ಮನೆಗೆ ಒಬ್ಬ ಗಂಡು ಮಗು ಅಥವಾ ಗಂಡ ಆಗಿರೋರು ದುಡಿದು ತಂದು ಹಾಕಿಲ್ಲ ಅಂತ ಬಂದಾಗ 2 ಹೆಣ್ಮಕ್ಳು ಒಬ್ಬಳೇ ಕಷ್ಟಪಡ್ತಾ ಇರೋದು. ಸೊ ಆಬ್ವಿಯಸ್ಲಿ ಅದು ಮಾತುಕತೆಯಿಂದ ಗಲಾಟೆ ಆಗಿ ಶುರು ಆಗಿದ್ದು ಫಿಸಿಕಲಿನೂ ಆಗೋದು ನಾನು ನೋಡಿದ್ದೀನಿ
ತುಂಬ ಫಿಸಿಕಲ್ ಆಗೋದು. ಬಟ್ ಅವ್ರದ್ದೇನಂದ್ರೆ ಒಂದು 2 ದಿನ ಆದ್ಮೇಲೆ ಆರಾಮಾಗಿ ಬಿಡೋರು. ಇವರಿಬ್ರೇನ ಹಿಂಗೆ ಗಲಾಟೆ ಮಾಡಿದ್ದು ಅಂತ ನಾವು ಅನ್ನಿಸ್ಬೇಕಿತ್ತು. ಮಧ್ಯೆ ಹೋಗಿ ನಾವು ಹಾ, ನಾನು ಯಾವಾಗಲೂ ವಿಲನ್ ಆಗ್ತಾ ಇದ್ದೆ. ಬಟ್ ನಾನು ಯಾವಾಗಲೂ ನಮ್ಮ ಅಮ್ಮನ ಕಡೆಗೆ ಇರ್ತಾ ಇದ್ದೆ. ನಮ್ಮ ಅಪ್ಪ ಅಂದರೆ ನಂಗೆ ಇಷ್ಟನೇ ಆಗ್ತದೆ. ನಾನು ಯಾವಾಗ ವೆನ್ ಐ ಸಾ ಹಿಮ್ ಫಿಸಿಕಲಿ ಹೊಡೆಯೋದೆಲ್ಲ ನೋಡ್ಬಿಟ್ನಲ್ಲ, ನಂಗೆ ಸ್ವಲ್ಪ ಅದು ಇಷ್ಟ ಆಗ್ತಿರ್ಲಿಲ್ಲ. ಬಿಕಾಸ್ ನಮ್ಮ ಅಮ್ಮ ಕಷ್ಟಪಡ್ತಿದ್ದು ನಾನು ನೋಡ್ತಾ ಇದ್ನಲ್ಲ. ಒನ್ ಡೇ ನಾನೇ ನಮ್ಮ ಅಮ್ಮಂಗೆ ಹೇಳಿದ್ದು, ನೀನು ವಾಪಸ್ ಕೊಡಬೇಕು, ಅಲ್ಲಿವರೆಗೂ ಅವ್ರು ಹೊಡಿತಾನೆ ಇರ್ತಾರೆ. ಐ ಡೋಂಟ್ ನೋ, ಒನ್ ಡೇ ಮೈ ಮಾಮ್ ಡಿಡ್ ದಟ್. ಆಮೇಲೆ ಅದು ಸ್ವಲ್ಪ ಸ್ಟಾಪ್ ಆಯಿತು. ಐ ಥಿಂಕ್ ಹೋಗ್ತಾ ಹೋಗ್ತಾ ಅವರಿಬ್ಬರಿಗೂ ವಯಸ್ಸಾಗ್ತಾ ಈ ಕಮಿಟ್ಮೆಂಟ್ಸ್ಗಳು, ಸಾಲಗಳೆಲ್ಲ ಜಾಸ್ತಿ ಆದಮೇಲೆ ಐ ಹ್ಯಾವ್ ಸೀನ್ ದ ವರ್ಸ್ಟ್ ಓನ್ಲಿ ಅವರಿಬ್ಬರಿನಲ್ಲಿ. ಜಾಸ್ತಿ ಗಲಾಟೆಗಳೇ ನಾನು ನೋಡಿದ್ದೀನಿ. ಸರಿ ಹೋಗೋರು, ಬಟ್ ಯಾವ ಥರ ರಿಲೇಷನ್ಶಿಪ್ನ ಅವರು ಎಂಡ್ ಮಾಡಬೇಕಂತ ಮಾಡಲೇ ಇಲ್ಲ. ಹಾಗೆ ಇದ್ದರು. ಒಂಥರ ಬ್ಯಾಲೆನ್ಸ್ ಇಲ್ಲದೆ ಇರುವಂಥ ಒಂದು ಅಟ್ಮಾಸ್ಫಿಯರಲ್ಲಿ ಬೆಳೆದಿರೋದು. ಲಾಟ್ ಆಫ್ ಟ್ರಾಮಾಸ್ ಆ್ಯಂಡ್ ಲಾಟ್ ಆಫ್ ಅಬ್ಯೂಸಸ್ ಐವ್ ಸೀನ್. ಕೆಲವು ಪದಗಳನ್ನ ನಾವು ತೊಗೊಳಕ್ಕೂ ಆಗೋದಿಲ್ಲ. ಈಗ ನಮ್ಮಮ್ಮ ಹಳ್ಳಿ ಕಡೆಯಿಂದ ಬಂದಿರೋದು, ಆ ಭಾಷೆನೇ ಬೇರೆ ಥರ ಇರುತ್ತೆ. ಆ್ಯಂಡ್ ಐವ್ ಸೀನ್ ಇಟ್ ಆಲ್. ಇಟ್ ವಾಸ್ ನಾಟ್ ಗುಡ್. ಚೈಲ್ಡ್ಹುಡ್ ವಾಸ್ ನಾಟ್ ಗುಡ್. ಚೈಲ್ಡ್ಹುಡ್ ಅಂತ ಅಲ್ಲ, ಐ ಥಿಂಕ್ ಟಿಲ್ 25, 20, 28, 29, 28ವರೆಗೂ ವಾಸ್ ನಾಟ್ ಅ ಗುಡ್ ಲೈಫ್. ಮಧ್ಯೆ ಯಾರಾದರೂ ಬರೋರ ಮನೆಗೆ, ಸಂಬಂಧಿಕರು ಯಾರಾದರೂ? ಯಾರನ್ನೂ ಅಮ್ಮ ಸೇರಿಸ್ತಾ ಇರಲಿಲ್ಲ. ನೆವರ್. ಇವತ್ತಿಗೂ ನನಗೆ ಅಂದರೆ ಇವತ್ತಿಗೆ ನಮ್ಮ ಅಮ್ಮ ಬೈತಾರೆ, ನೀನು ರಿಲೇಟಿವ್ಸ್ ಮದುವೆಗೆ ಬರಲ್ಲ, ಅಲ್ಲಿ ಹೋಗಲ್ಲ, ಅವ್ರಿಗೆ ಗೊತ್ತಿಲ್ಲ. ನನಗೆ ಹೋದರೆ ನಂಗೆ ಅವ್ರು ಯಾರಂತ ಗೊತ್ತಿಲ್ಲ. ಈಗ ನಮ್ಮ ತಂದೆ ಕಡೆಗೆ ಒಂದಷ್ಟು ಚೆನ್ನಾಗಿ ಗೊತ್ತು, ಫಸ್ಟ್ ಸರ್ಕಲ್ ಗೊತ್ತು. ಈಗ ರೀಸೆಂಟಾಗಿ ಮದುವೆಗೆ ಹೋದೋ ಕೇಳಿ, ನಾನು ಯಾರು ಗೊತ್ತಾ ಅಂತಾರೆ. ಅನ್ಫಾರ್ಚುನೇಟ್ಲಿ ನಾನು ನಿಮ್ಮ ಒಟ್ಟಿಗೆ ಬೆಳೆದಿಲ್ಲ, ನಾನು ನೀವು ಯಾರಂತ ಗೊತ್ತಿಲ್ಲ. ಅಂದರೆ ಒಂದು 10 ವರ್ಷ ಬಿಟ್ಬಿಟ್ಟು ನಾನು ಯಾರಂತ ಇವಾಗ ನಿಮಗೆ ನನಗೆ ಗೊತ್ತಿಲ್ಲ. ನಾನು ಟೆಲಿವಿಷನಲ್ಲಿ ಬಂದುಬಿಟ್ಟಿದ್ದೀನಿ, ನಾನು ಎಲ್ಲರಿಗೂ ಗೊತ್ತಿರ್ತೀನಿ, ನೆನಪಿರ್ತೀನಿ. ನೀವು ಯಾರಂತ ನಂಗೆ ಗೊತ್ತೇ ಇಲ್ಲ. ಅಥವಾ ಈಗ ನನ್ನ ದೊಡ್ಡಮ್ಮನ ಮಕ್ಕಳಿದ್ದಾರೆ, ಅವ್ರಿಗೆ ಎಷ್ಟು ಜನ ಮೊಮ್ಮಕ್ಕಳು, ಅವ್ರ ಹೆಸರೇನು ಗೊತ್ತಿಲ್ಲ. ಆಬ್ವಿಯಸ್ಲಿ ಅಂದರೆ ರಿಲೇಟಿವ್ ಸೈಡಿಂದನೂ ಈ ಕಮಿಟ್ಮೆಂಟ್ಸ್ ಅಂತ ಬಂದಾಗ ಅವರು ನಮ್ಮಮ್ಮ ಅವ್ರ ಅಕ್ಕ ತಂಗಿಯರ ಹತ್ರ ಎಲ್ಲ ಸಾಲ ಎಲ್ಲ ತೊಗೊಂಡಾಗ ಐ ಹ್ಯಾವ್ ಸೀನ್ ಅವ್ರುಗಳಿಂದನೂ ದೇ ವಾಸ್ ನೋ ಸಪೋರ್ಟ್. ನಮ್ಮಮ್ಮ ಮನೆ ಒಳಗಡೆ ಇದ್ದೇನೆ, ಹೊರಗಡೆಯಿಂದ ಪಕ್ಕದ ಮನೆಯವ್ರ ಹತ್ರ ಲಾಕ್ ಮಾಡಿಸಿ ರಿಲೇಟಿವ್ಸೇ ಬಂದು ದುಡ್ಡು ಕೇಳಬೇಕಂದ್ರೆ ಒಳಗಡೆ ಇರ್ತಾಯಿದ್ವಿ ನಾನು ನಮ್ಮಮ್ಮ. ನನ್ನ ತಂಗಿನ ಊರಲ್ಲಿ ಬಿಟ್ಬಿಟ್ಟಿದ್ರು. ಸೊ ವಿ ಟು ಸಿಟ್ ಇನ್ಸೈಡ್ ದ ಹೌಸ್, ನಾನು ನಮ್ಮ ತಾಯಿ. ನಾವು ಅಪ್ಪ ಶೂಟಿಂಗ್ ಅವಾಗಲೂ ಅಷ್ಟೇ, ಯಾವುದೋ ಶೂಟಿಂಗ್ ಅಂತ ಹೊಟ್ಟೋಗ್ಬಿಡೋರು ಬರ್ತಾನೆ ಇರಲಿಲ್ಲ. ಒಂದೊಂದು ವಾರ ಲಾಕ್ ಮಾಡಿಸ್ಕೊಂಡು ಬೆಳಗಿಂದ ರಾತ್ರಿವರೆಗೂ ಯಾವ ಟೈಮಲ್ಲಿ ಬರ್ತಾರೆ ಗೊತ್ತಿಲ್ಲ. ಅವ್ರ ಕಿಟಕಿನ ಏನಾದ್ರು ತಂದುಕೊಡೋರು, ಅದನ್ನು ತಿನ್ನಬೇಕಾಯ್ತು, ಒಳಗೆ ಇರ್ತಾಯಿದ್ವಿ. ಬಿಟ್ಟರೆ ಹೊರಗೆ ಬರೋಕ್ಕೂ ಭಯ ಆಗೋದು. ಐ ಥಿಂಕ್ ರಿಲೇಟಿವ್ಸು ಅದನ್ನು ಮಾಡ್ಯಾರ ನಮಗೆ. ಸೊ ಇಫ್ ಐ ಡೋಂಟ್ ಹೇಟ್ ದೆಮ್, ಬಟ್ ಇಫ್ ಐ ಡೋಂಟ್ ಲೈಕ್ ದೆಮ್, ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ಟುಡೇ. ನಮ್ಮಮ್ಮ ಅಂತಾರೆ, ಇವತ್ತು ನೀವು ಅವ್ರನ್ನ ಮಾತಾಡಲ್ಲ, ಅವ್ರಿಗೆ ಗೊತ್ತಿಲ್ಲ. ಸಾರಿ, ನಾನು ಕಷ್ಟದಲ್ಲಿದ್ದಾಗ ಅವ್ರಂಗೆಲ್ಲ ಇನ್ನೂ ಕಷ್ಟನೇ ಕೊಟ್ಟಿರೋದು. ನನಗಿಷ್ಟ ಇಲ್ಲ, ಸಾಕು. ನನಗೆ ಬೆಳೆಯೋದಕ್ಕೆ ಕಾರಣ ಆಗಿದ್ಯಾರು, ನಂದು ಅದನ್ನೆಲ್ಲ ತುಳಿದು ಮುಂದೆ ಬರೋದಕ್ಕೆ ಕಾರಣ ಆಗಿದ್ಯಾರು ನನ್ನ ಟೆಲಿವಿಷನ್. ನನ್ನ ಟೆಲಿವಿಷನಲ್ಲಿರೋರೇ ನನ್ನ ಫ್ಯಾಮಿಲಿ. ಆ್ಯಕ್ಚುಲಿ ನನ್ನ ಟ್ರೂ ಫ್ಯಾಮಿಲಿ ನನ್ನ ಟೆಲಿವಿಷನಲ್ಲಿರೋದು. ನನ್ನ ಟೆಲಿವಿಷನ್ನೇ ನನ್ನ ಫ್ಯಾಮಿಲಿ. ನನಗೆ ಬದುಕನ್ನು ಕಟ್ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಕಷ್ಟದ ದಿನಗಳನ್ನ ತೀರಿಸಿದೆ. ಐ ಥಿಂಕ್ ನನ್ನ ಲೈಟ್ ಬಾಯ್ಸ್, ಕ್ಯಾಮ್ರಾಮನ್, ನನ್ನ ಕ್ರೂ, ನನ್ನ ಕಲೀಗ್ಸ್, ದೇ ಆರ್ ಮೈ ಟ್ರೂ ಫ್ಯಾಮಿಲಿ. ಅಲ್ಲ, ಈಗ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಹಂಗೆಲ್ಲ ಜಗಳ ಆಡ್ತಿದ್ರು, ಅದೆಲ್ಲ ಓಕೆ. ಎಲ್ಲೋ ಒಂದು ಕಡೆ ಟ್ರಾಮಾ ಅದೆಲ್ಲ ಇರುತ್ತೆ. ಯಾಕೆ ಬೇರೆ ಮನೆ ಅಪ್ಪ ಅಮ್ಮಗಳ ಥರ ನಮ್ಮ ಮನೇಲಿ ತಂದೆ ತಾಯಿ ಇಲ್ಲ? ಅಥವಾ ಸ್ಕೂಲಿಗೆ ಹೋದಾಗ ಡಬ್ಬಿ ತಂದಿರ್ತಾರೆ ಗೊತ್ತಾ, ಟಿಫನ್ ಬಾಕ್ಸಸ್. ಬೇರೆಯವ್ರ ಮನೇಲೇನೋ ಫುಲ್ ಸ್ಯಾಂಡ್ವಿಚ್ಚು, ಮಣ್ಣು ಮಸಿ, ಏನೋ ಹೈಫೈ ಟಿಫನ್ ಇರ್ತಾರೆ. ನಮ್ಮಲ್ಲಿ ಅದೇ ಉಪ್ಪಿಟ್ಟು, ಚಿತ್ರಾನ್ನ. ನಂಗೆ ಅದು ಇರ್ತಿರ್ಲಿಲ್ಲ. ಟು ಬಿ ಆನೆಸ್ಟ್, ಸ್ಯಾಂಡ್ವಿಚ್ ಎಲ್ಲ ನಂಗೆ ಇವಾಗ ಗೊತ್ತಾಗಿರೋದು. ಐ ಥಿಂಕ್ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈ ಕೆಲವೊಬ್ರ ಮನೇಲಿ ಉಪ್ಪಿಟ್ಟು ಅದು ಅವತ್ರ ಸ್ಟೇಪಲ್ ಫುಡ್ ಅಲ್ಲ. ಎಲ್ಲರ ಮನೇಲಿ ಉಪ್ಪಿಟ್ಟು ಮಾಡಿ ಬಾಕ್ಸಿಗೆ ಹಾಕಿ ಕಳಿಸಿದೆ. ಎಷ್ಟೋ ಸಲ ನಾನು ಡಬ್ಬಿನೇ ತೊಗೊಂಡು ಹೋಗ್ತಿರ್ಲಿಲ್ಲ, ಬಿಕಾಸ್ ಅಷ್ಟು ಇರ್ತಿರ್ಲಿಲ್ಲ ನಮ್ಮ ಮನೆಯಲ್ಲಿ. ಆ ಚೈಲ್ಡ್ಹುಡ್ಡಲ್ಲಿ ಈಗ ಮನೇಲೇನೋ ಪರಿಸ್ಥಿತಿ ಹೆಂಗಿತ್ತು, ಬಟ್ ಈಗ ಸ್ಕೂಲ್ಗೆಲ್ಲ ಹೋದಾಗ ಅಥವಾ ಹೊರಗಡೆ ಫ್ರೆಂಡ್ಸಲ್ಲೆಲ್ಲ ಅವ್ರು ಒಳ್ಳೊಳ್ಳೆ ಬಟ್ಟೆ ಹಾಕ್ತಿರ್ತಾರೆ, ಸ್ಕೂಲ್ ಟ್ರಿಪ್ ಎಲ್ಲ ಹೋಗ್ತಾರೆ. ಅವಾಗ ಅವ್ರಿಗೆ ಸೈಕಲ್ಗಳೆಲ್ಲ ಅವಾಗೆಲ್ಲ ಇದೆಲ್ಲ ಮಿಸ್ ಮಾಡ್ಕೊಳ್ಳೋದಿರುತ್ತೆ ಗೊತ್ತಾ. ಅದೆಲ್ಲ ಎಷ್ಟು ಎಫೆಕ್ಟ್ ಮಾಡ್ತಿತ್ತು ನಿಮ್ಗೆ ಅವಾಗ? ಟು ಬಿ ಹಾನೆಸ್ಟ್, ಐ ಥಿಂಕ್ ಡಬ್ಬಿ ವಿಚಾರ ಮಾತಾಡ್ತಾ ಇದ್ವಿ. ಕೆಲವೊಮ್ಮೆ ತೊಗೊಂಡು ಹೋಗ್ತಿದ್ದೆ, ಕೆಲವೊಮ್ಮೆ ತೊಗೊಂಡು ಹೋಗ್ತಿರಲಿಲ್ಲ. ಬಿಕಾಸ್ ಅಷ್ಟು ಇರಲಿಲ್ಲ ಮನೆಯಲ್ಲಿ ತೊಗೊಂಡು ಹೋಗ್ಲಿಕ್ಕೂ. ಎಲ್ಲೋ ಈಗ ಸಂಜೆ ಸ್ಕೂಲಿಂದ ಬಂದು ಅನ್ನ ರಸ ಮಾಡ್ಕೊಂಡು ತಿನ್ನಬೇಕಿತ್ತು. ಸೊ ಆ ಥರದೊಂದು ಪರಿಸ್ಥಿತಿ. ಕೆಲವೊಮ್ಮೆ ಒಂದು ಮೀಲೂ ಇರ್ತಾ ಇರಲಿಲ್ಲ. ಒಂದು ಪೀಕ್ ಇತ್ತು ಆ ಟೈಮಲ್ಲೂ. ಅಂದರೆ ನಮ್ಮ ಅಮ್ಮಂಗೂ ಕೆಲಸ ಆಗ್ತಾಯಿಲ್ಲ, ದುಡ್ಡು ಬರ್ತಾ ಇಲ್ಲ. ಬಟ್ ಅಷ್ಟಲ್ಲಿ ಪುಣ್ಯಕ್ಕೆ ನನ್ನ ತಾತನ ಮನೆಗೆ ನಾವು ಸೇರ್ಕೊಂಡಿದ್ವಿ. ಆಗ ಬಾಡಿಗೆ ಕಟ್ಟಂಗಿರಲಿಲ್ಲ, ಸ್ವಂತ ಮನೆ. ಬೆಂಗಳೂರಲ್ಲೇ ಬಸವೇಶ್ವರ ನಗರ ಹತ್ರ ಕಮಲ ನಗರ ಅಂತ. ಸೊ ಅಲ್ಲಿ ನಮ್ಮ ತಾತನ ಮನೆ, ಈಗಲೂ ಸ್ವಂತ ಮನೆ ಇದೆ.
ಸೊ ಅಲ್ಲಿ ನಮ್ದೊಂದು ಪಾರ್ಟ್ ಮನೇನ ನಮಗೆ ಕೊಟ್ಟಿದ್ರು. ಸೊ ಆಗ ಬಾಡಿಗೆ ಇರಲಿಲ್ಲ ನಮಗೆ, ಬಟ್ ತುಂಬ ತೀರಾ ಸಾಲ ಪೀಕ್ಸ್ ಲೆವೆಲಲ್ಲಿತ್ತು. ಸೊ 7th ಸ್ಟ್ಯಾಂಡರ್ಡ್ ನಾನು ಹೋಗೋಕ್ಕೆ ಆಗಲಿಲ್ಲ, ಸ್ಕೂಲಿಗೆ ಕಳಿಸ್ಲಿಲ್ಲ. ಬಿಕಾಸ್ 6th ಸ್ಟ್ಯಾಂಡರ್ಡ್ ಫುಲ್ ಫೀಸ್ ಕಟ್ಟಿಲ್ಲ ನಮ್ಮಮ್ಮ. 7th ಸ್ಟ್ಯಾಂಡರ್ಡಿಗೆ ಅವರು ಅಡ್ಮಿಷನ್ ಕೊಡಲೇ ಇಲ್ಲ. ಅವರು 6th ಅಟ್ಲೀಸ್ಟ್ ಕಂಪ್ಲೀಟ್ ಮಾಡಿ 7th ಕೊಡ್ತೀವಂತ. ನಮ್ಮಮ್ಮ ಬೇಡ ಸ್ಕೂಲ್ಗೆ ಕಳ್ಸಲ್ಲ. ಆಬ್ವಿಯಸ್ಲಿ ದುಡ್ಡೇ ಇಲ್ವಲ್ಲ ಕಳ್ಸೋಕ್ಕೆ. ಆ ಸ್ಕೂಲ್ದು ಫೀಸೆಲ್ಲ ಕ್ಲಿಯರ್ ಮಾಡ್ಬೇಕಂತಾನೆ ನನ್ನ ತಂಗಿನೂ ಇದ್ದಾಳೆ, ನಾನೂ ಇದ್ದೀನಿ ಸ್ಕೂಲಿಗೆ ಹೋಗೋಕ್ಕೆ. ಇವರಿಬ್ರಿಗೆ ಮತ್ತೆ ಸಾಲ ಮಾಡಬೇಕಲ್ಲ. ಸೊ ಇಬ್ಬರಿಗೂ ಕಳಿಸ್ಲೇ ಇಲ್ಲ ಸ್ಕೂಲಿಗೆ. ಈಗ ಇದ್ರ ಮಧ್ಯೆ ನಿಮ್ಮಪ್ಪ ಬರೀ ಸಿನಿಮಾ ಇದಂತ ಬಿಟ್ರೆ ಅದಾದ್ಮೇಲೆ ಅವ್ರು ಕೆಲಸನೇ ಮಾಡ್ತಿರ್ಲಿಲ್ಲ. ಎಲ್ಲೋ ಒಂದು ಸಣ್ಣ ಪುಟ್ಟದ್ ಮಾಡೋರು, ಬಟ್ ಅಷ್ಟರಲ್ಲಿ ಈ ಸ್ಟಾರ್ಟೆಡ್ ಡ್ರಿಂಕಿಂಗ್, ಅಲ್ಲಿ ಹೊಟ್ಟೋಗೋದು. ಆ ಜವಾಬ್ದಾರಿ ತಗೊಳ್ಳೇ ಇಲ್ಲ ನಮ್ಮ ತಂದೆ. ಬಟ್ ಹಾಗಂತ ಕೆಟ್ಟ ವ್ಯಕ್ತಿನ ಖಂಡಿತವಾಗ್ಲೂ ಇಲ್ಲ. ನಮ್ಮ ಮನೇಲಿ ಮನೆ ಕೆಲಸ ಮಾಡ್ಯಾರೆ, ನಂದು ಬಟ್ಟೆಗಳು ಒಗೆಯೋರು, ಪಾತ್ರೆ ತೊಳೆಯೋರು, ಮನೆ ಒರೆಸೋರು, ಅಡುಗೆ ಮಾಡೋರು. ಹೋಗ್ತಾ ಹಂಗಾಗ್ಬಿಟ್ರು ನಮ್ಮ ಅಪ್ಪ. ಮನೆ ಕೆಲಸ ಎಲ್ಲ ಅವರೊಬ್ಬರೇ ಮಾಡೋರು. ಅಂದರೆ ಇನ್ನೆಲ್ಲೂ ಹೋಗಲೇಬಾರ್ದು, ಎನಿವೇ ನೀವು ದುಡಿತಾ ಇಲ್ಲ, ದುಡ್ದು ತಂದು ಹಾಕ್ತಾ ಇಲ್ಲ, ಮನೇಲೇ ಇರಬೇಕಂತ ಒಂದು ಡಿಸಿಷನಿಗೆ ಬಂದಮೇಲೆ ಹೀ ಸ್ಟಾರ್ಟೆಡ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. 3 ಹೊತ್ತು ಅಡುಗೆ ಮಾಡೋದು, ನಮ್ಮಮ್ಮ ಕೆಲಸ ಮಾಡೋರು. 3 ಹೊತ್ತು ಅವ್ರು ಅಡುಗೆ ಮಾಡೋದು, ನಮ್ಮನ್ನು ನೋಡ್ಕೊಳ್ಳೋದು. ಅಮ್ಮ ಗಾರ್ಮೆಂಟ್ಸ್ ಮಾಡೋರು, ಪೀಸ್ ವರ್ಕ್ ಮಾಡೋರು. ಹಾಗೆ ಒಂದೊಂದೇ ಎಕ್ಸ್ಟ್ರಾಗಳ ಕೆಲಸಗಳೆಲ್ಲ ಮಾಡಿಕೊಂಡು ಅದನ್ನೇ ಟೇಲರಿಂಗಲ್ಲೇ ಒಂದು ಬೊಟಿಕ್ ಮಾಡಿದ್ರು. ಈ ಥರದಲ್ಲೇ ಸುಮಾರು ಸ್ಟೇಜಸ್ಗಳನ್ನ ನೋಡಿದ್ದೀವಿ. ಸೊ 7th ಸ್ಟ್ಯಾಂಡರ್ಡ್ ಸ್ಕೂಲ್ ಆಗಲೇ ಇಲ್ಲ. ನಮ್ಮ HM ನೋಡೋವರೆಗೂ ನೋಡಿದ್ರು. ಇನ್ನು 7th ಹೊರಟೋಗುತ್ತೆ, ಯಾಕಂದರೆ ಆವಾಗ ಪಬ್ಲಿಕ್ ಎಕ್ಸಾಮ್ ಇತ್ತು. ನನ್ನ 7th ಸ್ಟ್ಯಾಂಡರ್ಡ್ ವಾಸ್ ಲಾಸ್ಟ್ ಇಯರ್, ಪಬ್ಲಿಕ್ ಎಕ್ಸಾಮ್ ನೆಕ್ಸ್ಟ್ ಇಯರಿಂದ ಇರಲಿಲ್ಲ. ಸೊ ಶಿ ವಾಸ್ ಲೈಕ್ ಆಯಿತು ಕಟ್ಟೂರಂತೆ, ಅವಳು ಎಕ್ಸಾಮ್ ಬರೆದ್ಬಿಡ್ಲಿ ಅಂದ್ಬಿಟ್ಟು 1 ತಿಂಗಳಿದ್ದಂಗೆ ಕರೆದು ಸ್ಕೂಲಿಗೆ, ಸರಿ ನೀನು ಬಂದು ಸ್ಕೂಲಿಗೆ ಕಂಟಿನ್ಯೂ ಮಾಡಿಬಿಟ್ಟು ಎಕ್ಸಾಮ್ ಬರೆದು ಮುಗಿಸ್ಕೊ, ಆಮೇಲೆ ಬೇಕಾದ್ರೆ ಮಾತಾಡೋಣ ಅಂತ ಅಂದು 7th ಎಕ್ಸಾಮ್ ಬರೆಯೋಕ್ಕೆ ಕೊಟ್ಟರು. ಸೊ 7th ಪಾಸ್ ಆದಮೇಲೆ ಹಾಗೆ ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ನಮ್ಮಮ್ಮ ಅವರಿಗೆ ಒಂದು ಚೂರು ಕೊಟ್ಕೊಂಡು, ನಮ್ಮಮ್ಮಗೆ ಏನಂದರೆ 10ನೇ ಕ್ಲಾಸ್ ಓದಿಸ್ಬಿಡೋಣ, ಮುಗೀತಷ್ಟೇ. ಏನಕ್ಕೆ ಓದಬೇಕು, ಇರಲಿ ಏನಾದ್ರು ಮದುವೆ ಮಾಡಿಕೊಂಡು ಏನೋ ಕೆಲಸ ಮಾಡಿಕೊಂಡು ಆಗ್ಲೇನೆ. ಅಂದರೆ ಅವ್ರು ಹೆಂಗಂದ್ರೆ ಓದಿ ಏನು ಮಾಡಬೇಕು, ಆಬ್ವಿಯಸ್ಲಿ ಇಷ್ಟೆಲ್ಲದ್ರ ಮಧ್ಯೆ ನಾನು ಆ ಥರದ್ದು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲೇ ಅಲ್ಲ. ಇನ್ನೊಂದು ದಿನ ಓದಿ ಅಷ್ಟೇ ಹೋಗಿ ಮುಗಿಸಿ. ಬಟ್ 7th 82% ಬಂದಿದ್ದು ನನಗೆ. ಐ ಥಿಂಕ್ 10th ಪಬ್ಲಿಕ್ ಎಕ್ಸಾಮ್ ಇತ್ತು, 78%. ಒಳ್ಳೆ ಪರ್ಸೆಂಟೇಜ್ ರೀ ಅದೆಲ್ಲ. ಅದು ಓಕೆ ಅಂತಾರೆ, ಅಲಗ್ ಬುಲಕ್ಕಲ್ಲಿ ಓದ್ಬಿಟ್ಟು ಹೋಗ್ಬರ್ತಿರೋದು. ನಾನಂತೂ ಓದೋ ವಿಚಾರದಲ್ಲಿ ತುಂಬ ಹಿಂದೆ. ಬಿಕಾಸ್ ಈ ಒಂದು ಲೈಫಲ್ಲಿ ಇಷ್ಟೆಲ್ಲ ವಿಚಾರಗಳಾಗಬೇಕಂದ್ರೆ ಓದೋ ಕಡೆ ಗಮನನೇ ಬರಲ್ಲ. ಅದು ಹೆಂಗೆ ಅದು ಅರ್ಥ ಮಾಡ್ಕೊತಿದ್ರ ಅಥವಾ ಈ ಮಗಪ್ ಮಾಡೋದು ನಿಜವಾಗ್ಲೂ ಒಂದು ತಲೆಗೆ ಹೋಗಲ್ಲ. ನಂಗೆ ಈಗಲೂ ಅಷ್ಟೇ ಅದು ಏನೋ ಗೊತ್ತಿಲ್ಲ, ಡೈಲಾಗ್ ಒಂದು ಬಿಟ್ಟು ನನ್ನ ಲೈಫಲ್ಲಿ ಇವತ್ತುವರೆಗೂ ಒಂದು ಹಾಡು ಬೇಕಾದ್ರೆ ನಾನು ಹೇಳ್ತೀನಿ, ಓದೋದ್ರಲ್ಲಿ ಮಾತ್ರ ಝೀರೋ. ನಾನು ಮಗಪ್ಪೇ ಮಾಡಬೇಕು. ನಾನು ಓದಿ ಅರ್ಥ ಮಾಡಿಕೊಂಡು ಅದಂಗಂದ್ರೆ ಹಿಂಗಾಗತ್ತೆ, ಇದು ಪ್ಲಸ್ ಮೈನಸ್ ಮಾಡ್ರೆ ಅದಾಗತ್ತೆ, ಅಷ್ಟೆಲ್ಲ ತಲೆ ಓಡ್ಸೋಕ್ಕೆ ಆಗಲ್ಲ ನನಗೆ. ಸೊ ಓದೋದ್ರಲ್ಲಿ ಓಕೆ ನಾನು. ಸೊ ಹಾಗೇನು ಅವರು ಅಂದ್ಕೊಂಡು 10th ಆದಮೇಲೆ ನೋಡೋಣ ಮದುವೆಗಿದ್ರೆ ಅದ ಕೆಲ್ಸಕ್ಕೆ ಹಾಕ್ಬಿಡೋಣ ಅಂತಲೇ ಇತ್ತು. ಬಟ್ ದಟ್ ಈಸ್ ವೆನ್ ನಮ್ಮ ತಂದೆ ತಮ್ಮ ನನ್ನ ಚಿಕ್ಕಪ್ಪ ಇಲ್ಲ ಅವಳು ಕಾಲೇಜಿಗೆ ಸೇರಿಸಿ ಅಂತೆಲ್ಲ ಹೇಳಿ ಫೋರ್ಸ್ ಮಾಡಿ ಸೊ ಇದು ನನಗೆ PUಗೆ ಸೇರಿಸಿದ್ರು. ಅಲ್ಲೂ ಬಡ್ಕೊಂಡೆ, ನನಗೆ PCMB ಬೇಡ. ದೇ ಥಾಟ್ ವೆರಿ ವೆರಿ ಸ್ಟೂಡಿಯಸ್. ಇಂಜಿನಿಯರಿಂಗ್ ಮಾಡಬೇಕಿತ್ತಂತೆ. PCMBಗೆ ನಾನು ಬೇಡ ಅಂತ ಅಂದರು. PCMBಗೆ ಸೇರಿಸಿ ನಾನು PCMB 4 ಸೆಕೆಂಡ್ PU ಅಲ್ಲಿ PCMB 4 ಹೋಯ್ತು. ಕನ್ನಡ ಇಂಗ್ಲೀಷ್ 2 ಪಾಸ್ ಆಗಿದ್ದು, ಅದು ಜಸ್ಟ್ ಪಾಸ್. ಬಿಕಾಸ್ ಆಗಲೂ ನಂಗೆ ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಐ ಟೋಲ್ಡ್ ದೆಮ್ ನಂಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಈ ಥರದ್ದೆಲ್ಲ ಕೊಡಬೇಡಿ ನನಗೆ ಅಂತ. ಆಗ ಸ್ವಲ್ಪ ಸಿನಿಮಾ ಹುಚ್ಚು, ಥಿಯೇಟ್ರಿಗೆ ಹೋಗೋದು ಮುಚ್ಚಿ. ಮುಂಗಾರು ಮಳೆ ರಿಲೀಸ್ ಆಯ್ತಲ್ಲ, ಯಾರು ಇಷ್ಟ ಆಗೋರು 11 ಸಲ. ಅವಾಗ ನನಗೆ ಮೈ ಫಸ್ಟ್ ಎವರ್ ಕ್ರಶ್ ಇಸ್ ವಿಜಯ್ ರಾಘವೇಂದ್ರ. ಅಂದರೆ ಮದುವೆ ಆಗ್ಬೇಕಂತ ಆಸೆ ಇತ್ತು ಅವ್ರನ್ನ. ಅವರಿಗೂ ಗೊತ್ತಲ್ಲ, ಹೇಳಿದ್ದೀನಿ. ರೀಸೆಂಟಾಗಿ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ವಿ, ಎಲ್ಲರ ಮುಂದೆ ಹೇಳ್ಸಿದ್ರು. ಅವಳ್ದು ನಂದು ಒಂದು ಸ್ಟೋರಿ ಇದೆ ಕೇಳಿ ಅಂತ ಇಡೀ ಸೆಟ್ಟಲ್ಲಿ ಹೇಳ್ಸಿದ್ರು. ನಂಗೆ ಏನಂದರೆ ನಂಗೆ ಈ ಥರದ್ದು ಹುಡುಗನ ಮದುವೆ ಆಗ್ಬೇಕು. ಯಾವುದೋ ಒಂದು ಮದುವೆಲಿ ಸಿಕ್ಬಿಟ್ಟಿದ್ರು. ಮುರಳಿ ಸರ್ ಮತ್ತು ವಿಜಯ್ ಸರ್ ಇಬ್ಬರು ಬರ್ತಿದ್ದಾರೆ. ನಾನು ಮುರಳಿಯರ, ನಂಗೆ ವಿಜಯ್ ಇಷ್ಟ, ನಾನು ವಿಜಯ್ನ ನೋಡೋದು ಅಂತೆಲ್ಲ. ಹಾಗೆ ಕಾಲೇಜಲ್ಲಿ ಫಸ್ಟ್ PU. ಐ ಥಿಂಕ್ ನಾನು ಸೆಕೆಂಡ್ PU ಇದ್ದಾಗ ಅವ್ರು ಮದುವೆ ಆಗಿದ್ದು ವಿಜಯ್ ಸರ್. ಅವ್ರ ಮನೆ ಮುಂದೆ ಹೋಗಿ ಕಣ್ಣೀರೆಲ್ಲ ಹಾಕಿ, ಇವತ್ತಿಂದ ನಾನು ನಿಮ್ಮನ್ನು ಇಷ್ಟಪಡಲ್ಲ, ಫುಲ್ ಡ್ರಾಮ್ಯಾಟಿಕ್ ಆಗಿ. ಅವ್ರಿಗೂ ಇದೆಲ್ಲ ಗೊತ್ತು. ಸೊ ಐ ಥಿಂಕ್ ನನ್ನ ಮೈ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ವಿಜಯ್ ಸರ್. ಅದಾದಮೇಲೆ ಗಣೇಶ್ ಅವರು,
ಮುಂಗಾರು ಮಳೆ 11 ಸಲ ನಂಗೆ ಅವ್ರು ಬಸ್ ಪಾಸು 2 ಬಸ್ ಇತ್ತು ನಮ್ಮ ಕಾಲೇಜಿಗೆ ಹೋಗ್ಬೇಕಂದ್ರೆ. ಸೊ ಒಂದನ್ನು ಮಾತ್ರ ಪಾಸ್ ತೊಗೊಂಡಿದ್ದೆ ಸುಳ್ಳು ಹೇಳ್ಬಿಟ್ಟು. ಇನ್ನೊಂದು ಪಾಸ್ ದುಡ್ಡಿತ್ತಲ್ಲ ಅದೆಲ್ಲ ಸಿನಿಮಾಗೆ ಹಾಕೋದು. ನಂದು ಭವ್ಯ ಅಂತ ಒಬ್ಳು ಫ್ರೆಂಡ್ ಇಲ್ಲ, ಅವಳಿಗೆ ಅಪ್ಪು ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ನನಗೆ ಗಣೇಶ್ ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆವಾಗ 2 ಸಿನಿಮಾ ರಿಲೀಸ್ ಆಗೋಯ್ತಲ್ಲ, ಮಿಲನ ಆ್ಯಂಡ್ ಮುಂಗಾರು ಮಳೆ ಫಸ್ಟ್ ರಿಲೀಸ್ ಆಯಿತು, ಆಮೇಲೆ ಮಿಲನ. ನಾನು ಮುಂಗಾರು ಮಳೆ ಕರ್ಕೊಂಡು ಹೋಗೋದು, ಅವಳ ಅರಸುಕ್ಕ ಇದು ಮಿಲನ ಕರ್ಕೊಂಡು ಹೋಗೋದು. ಕಾಂಪಿಟೇಷನಲ್ಲಿ ಇದೊಂದು ಸಲ ನೋಡಿದ್ರೆ ಅದೊಂದು ಸಲ ನೋಡಬೇಕು. ಲೈಕ್ ಲಿಟ್ರಲಿ 11 ಸಲ ನೋಡಿದ್ದೀವಿ 2 ಸಿನಿಮಾನು. ಈಗ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮುಂಗಾರು ಮಳೆ ಚಿತ್ರದ ಒಂದು ಸುಂದರವಾದ ಹಾಡನ್ನು ಹಾಡಲಿದ್ದಾರೆ ಅನುಪಮ. ಅನಿಸುತ್ತಿದೆ ಯಾಕೋ ಇಂದು. ಇಲ್ಲ, ಇನ್ನೊಂದು ವರ್ಷ ನಾಡಿ ಅರಳಿತಿರು, ನಿಮ್ ಫುಲ್ ಫೀಲ್ ಆಗಿ ಆಡ್ಬೇಕು. ಅಯ್ಯೋ ಬೇಡಪ್ಪ, ಫೀಲಿಂಗ್ ಎಲ್ಲ ಬೇಡ. ಬಟ್ ಇಲ್ಲ, ಐ ಥಿಂಕ್ ಆ ಸಿನಿಮಾ ಅಷ್ಟು ನೋಡಿದ್ದೈತೆ, ಅಲ್ಲಿಂದ ಸ್ವಲ್ಪ ಸಿನಿಮಾ ಹುಚ್ಚು, ಅಂದರೆ ಸಿನಿಮಾ ನೋಡಬೇಕು, ಥಿಯೇಟ್ರಿಗೆ ಹೋಗ್ಬೇಕು, ಆ ಥರ ಹುಚ್ಚು ಶುರುವಾಗಿದ್ದು ಅಲ್ಲಿ. ಈಗ ನೀವು ಕಾಲೇಜ್ ಮುಗಿಸಿ, ಅಲ್ಲ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಹೋದ್ರಲ್ಲ, ಕಾಲೇಜ್ ಅಂತಿದ್ದಂಗೆ ಈ ಮೊಗ್ಗಿನ ಮನಸ್ಸಲ್ಲಿ ಶುಭ ಪುಂಜ, ರಾಧಿಕಾ ಪಂಡಿತ್ ಹೇಗೆ ಬರ್ತಾರಲ್ಲ ಹಾಗೆ ಹೆಣ್ಮಕ್ಳು ಸಾಕಷ್ಟು ಕನ್ಸಿಟ್ಕೊಂಡ್ ಬರ್ತಾರೆ. ಕಾಲೇಜಲ್ಲೆಲ್ಲ ಫುಲ್ ಹೈ ಫ್ಯಾಷನ್ ಅಂದ್ರೆ ಅವ್ರ ಮಟ್ಟಿಗೆ ಇರೋ ಜೀನ್ಸ್. ಈಗ ಅವಾಗೆಲ್ಲ ಹೆಂಗೆ, ಲೈಕ್ ಅಂದ್ರೆ ಫಿನಾನ್ಷಿಯಲ್ ಕಂಡೀಷನ್ ಎಲ್ಲ ಹೇಗಿತ್ತು ಅವಾಗ? ಓಕೆ, ಅಷ್ಟರಲ್ಲಿ ಐ ಥಿಂಕ್ ವಿ ವರ್ ಸ್ಲೈಟ್ಲಿ ಬೆಟರ್. ಕಾಲೇಜಿಗೆ ಹೋಗಿ ಬಂದಾಗೆಲ್ಲ ಓಕೆ, ಅಂದರೆ ಅವಾಗೆಲ್ಲ ಊಟ ಮಾಡೋಕ್ಕಿತ್ತು, ಕೆಲಸ ಮಾಡೋರು, ಸ್ವಲ್ಪ ಫೈನಾನ್ಷಿಯಲ್ ಸ್ಟೇಬಲ್ ಆಗಿದ್ವಿ ಫೈನಾನ್ಷಿಯಲಿ. ಬಟ್ ಹಂಗಂತ ಅವರು ನನಗೆ ಕೋಯೆಡ್ಗೆ ಹಾಕಲೇ ಇಲ್ಲ, ವುಮೆನ್ಸ್ ಕಾಲೇಜಿಗೆ ಸೇರಿಸಿದ್ದು. ಲವ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಎಲ್ಲ ಫುಲ್ ಡಿಸ್ಕಸ್ ಮಾಡಿ ಹುಡುಗಿರು ಕಾಲೇಜಿಗೆ ಸೇರ್ಸೋದು ಬೇಡ, ಹುಡುಗಿರು ಕಾಲೇಜಿಗೆ ಸೇರಿಸೋಣ. ಬಟ್ ನಮಗಲ್ಲಿ ಏನಂದರೆ ಡ್ರೆಸ್ ಕೋಡ್ ಚೂಡಿದಾರೆ ಹಾಕಬೇಕು, ವೀಕೆಂಡ್ ಮಾತ್ರ ಜೀನ್ಸ್. ಒಂದೇ ಜೀನ್ಸ್ ಕೊಡ್ಸಿದ್ದೆ, 2 ವರ್ಷ ಒಂದೇ ಜೀನ್ಸ್ ಹಾಕಿದ್ದೀನಿ ನಾನು. ಅದಕ್ಕೆ ಮಾತ್ರ ಒಂದು 3-4 ಟಾಪ್ ಚೇಂಜ್ ಮಾಡ್ತಿದ್ದೆ. ಅವಾಗೆಲ್ಲ ಈ ಥರ ಬಟ್ಟೆ ಬಗ್ಗೆ ಅಷ್ಟೆಲ್ಲ ಗಮನನೇ ಇರಲಿಲ್ಲ. ಸೊ ಅದೇ ಹೇಳಿದ್ನಲ್ಲ, ಓದೋ ಕಡೆ ಗಮನ ಹೋಗಲೇ ಇಲ್ಲ. ಒಂದು 4 ಜನ ಫ್ರೆಂಡ್ಸ್ ಇದ್ವಿ, ಒಂಥರ ಬ್ಯಾಕ್ ಬೆಂಚರ್ಸು, ಬಟ್ ಅಂದರೂ ಫ್ರಂಟಲ್ಲೇ ಕೂರಿಸಿ ಬೈದು ಒಂದು ಸ್ವಲ್ಪ ಟೀಚರ್ಸ್ಗೆಲ್ಲ ರೇಗಿಸೋದು, ಸ್ವಲ್ಪ ತರಲೆ ಬುದ್ಧಿ ಶುರುವಾಗಿತ್ತು. ಹೊರಗಡೆ ಪ್ರಪಂಚ ಅವಾಗ ನಾನು ನೋಡೋಕ್ಕೆ ಶುರು ಮಾಡಿದ್ದು. ಅಲ್ಲಿವರೆಗೂ ಮನೆ, ಸ್ಕೂಲು, ಏರಿಯಾ ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ ಐವ್ ನಾಟ್ ಗೋನ್ ಎನಿವೇರ್. ಸ್ಕೂಲ್ ಟ್ರಿಪ್ ಒಂದ್ಸಲ ಗೋವಾ ಕಳಿಸಿದ್ರು, ಇಲ್ಲಾಂದ್ರೆ ಈ ಲಾಲ್ಬಾಗ್, ಕಬ್ಬನ್ ಪಾರ್ಕ್ಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋರಲ್ವಾ, ಅದಷ್ಟೇ ಬಿಟ್ಟರೆ ಐ ಥಿಂಕ್ ನಾನು ಹೊರಗಡೆ ಪ್ರಪಂಚ ನೋಡೇ ಇರಲಿಲ್ಲ. ಸೊ ಆವಾಗ ನಾನು ಹೊರಗಡೆ ಹೋಗಿದ್ದು, ಈ ಥರ ಎಲ್ಲ ಬಟ್ಟೆ ಅಂಗಡಿಗಳು, ಬಟ್ಟೆ ತೊಗೊಳೋದು, ಹಿಂಗಿರ್ತಾರೆ ಕಾಲೇಜಿಗೆ, ಹಿಂಗೆ ರೆಡಿಯಾಗಿ ಬರ್ತಾರೆ ಹುಡುಗಿರು. ಐ ಥಿಂಕ್ ಒಂದು ಬೇರೆ ಲೆವೆಲಲ್ಲಿ ಒಂದು ಎಕ್ಸ್ಪೋಜರ್ ಸಿಕ್ತು ನನಗೆ ಲೈಫ್ ಬಗ್ಗೆ. ಸೊ ಅಲ್ಲಿಂದ ಒಂದೊಂದೇ ಒಂದು ಸಣ್ಣದಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದು. ಬಟ್ ಅಲ್ಲಿ ಅವಾಗ್ಲೂ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಂತ ಆಸೆ ಇರಲಿಲ್ಲ. ಸಿನಿಮಾ ನೋಡೋ ಹುಚ್ಚು ಬಂದಿದ್ದು ಅಷ್ಟೇ. ನಾನು ಸಿನಿಮಾದಲ್ಲಿ ಏನೋ ಮಾಡಬೇಕು, ಹೀರೋಯಿನ್ ಆಗಬೇಕು, ಏನಾಗಬೇಕು ಅಂತ ಆಸೆ ಏನಿತ್ತು? ಏನೂ ಆಸೆ ಇರಲಿಲ್ಲ ನನಗೆ. ಸುಮ್ಮನೆ ಟೈಮ್ ಪಾಸ್. ಏನು ಮಾಡ್ಬೇಕು ನೀನು ಗೊತ್ತಿಲ್ಲ, ಏನಾಗತ್ತೆ ಅದು ಮಾಡ್ತೀನಿ ಅಷ್ಟೇ. ಸಿನಿಮಾ ನೋಡ್ತಾ ಇದ್ದೆ ಅಷ್ಟೇ. ಸಿನಿಮಾ ನೋಡೋಕೆ ಹುಚ್ಚು ಬಂದಿದ್ದು ಅವಾಗಿಂದ. ಸೊ ಸಿನಿಮಾ ನೋಡ್ತಾ ಇದ್ದೆ. ಬಟ್ ಐ ಥಿಂಕ್ ಇದೆಲ್ಲ ನಮ್ಮ ಅಪ್ಪನಿಂದ ಹುಚ್ಚು ಬಂದಿದ್ದು ಅನ್ಸತ್ತೆ. ಅವಾಗೆಲ್ಲ ಸಿನಿಮಾ ರೇಡಿಯೋದಲ್ಲಿ ಹಾಕೋರು ಚಿಕ್ಕವರಿದ್ದಾಗ, ಬಂಗಾರದ ಮನುಷ್ಯ ಎಲ್ಲ ಎವ್ರಿ ಸಂಡೇ ಬರೋದು. ಎವ್ರಿ ಸಂಡೇ ಆ ಸಿನಿಮಾನ ಕೇಳೋದು. ಆಮೇಲೆ ಮಧ್ಯಾಹ್ನ 2 ಗಂಟೆ. ಆಮೇಲೆ ದೂರದರ್ಶನದಲ್ಲಿ ವಾರಕ್ಕೆ 1 ದಿನ ಮಾತ್ರ ಒಂದು ಸಿನಿಮಾ. ನಮ್ಮ ಅಪ್ಪ ಸಿನಿಮಾ ತೋರಿಸೋರು ನನಗೆ. ಸೊ ಸಣ್ಣದು ಐ ಥಿಂಕ್ ಅಲ್ಲಿಂದ ಸ್ಪಾರ್ಕ್ ಥ್ರೂ ಹಿಮ್ ನನಗೆ ಬಂತು ಅಂತ ಅನ್ಸತ್ತೆ. ಇವತ್ತಿಗೆ ನಂಗೆ ಐ ಥಿಂಕ್ ಯೋಚನೆ ಮಾಡುವಾಗ ಅನ್ಸತ್ತೆ, ಮೇ ಬಿ ಅವ್ರು ಏನೋ ಮಾಡ್ಬೇಕಂತ ಅನ್ಕೊಂಡಿದ್ರೇನೋ, ಹೀ ಕುಡಂಟ್ ಡೂ ಎನಿಥಿಂಗ್ ಇನ್ ದ ಇಂಡಸ್ಟ್ರಿ. ಐ ಥಿಂಕ್ ಆ ಪರ್ಪಸ್ ನನ್ನ ಕಡೆಯಿಂದ ಸರ್ವ್ ಆಗ್ತಿದೆ. ಬಟ್ ಅವ್ರೇನಾದರೂ ಡಿಸ್ಕಸ್ ಮಾಡೋರು ಅಂದರೆ ಅವ್ರು ಯಾವ್ದಾದ್ರು ಸಿನಿಮಾಗಳು ಕೆಲಸ ಮಾಡಿದ್ರಲ್ಲ, ಸಿನಿಮಾ ಅಥವಾ ಸ್ಟೋರಿಗಳೇನಾದರೂ ಬಂದು ಹೇಳೋರು, ಗಾಂಧಿನಗರಕ್ಕೆ ಕರ್ಕೊಂಡು ಹೋಗೋರು ಸಿನಿಮಾ ಡಿಸ್ಕಷನ್ನು. ಅದೇ ನಾ ಹೇಳ್ತಾ ಇದ್ನಲ್ಲ, 3 ಮನಸ್ಸು 100 ಕನಸು ಸಿನಿಮಾ ನಡಿಬೇಕಂದ್ರೆ ಆ ಸ್ಕ್ರಿಪ್ಟ್ ಎಲ್ಲ ಮಾಡೋರು ಗೊತ್ತಾ. ಇವಾಗ ನಂಗೆ ಅದೆಲ್ಲ ಅರ್ಥ ಆಗತ್ತೆ. ಅವಾಗ ಏನೇನೋ ಅಪ್ಪ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ, ನಾನು ಹೋಗ್ಬೇಕಷ್ಟೇ. ಅಲ್ಲಿ ಗಾಂಧಿನಗರಲ್ಲಿ ಒಂದು ಹೋಟೆಲಲ್ಲಿ ರೂಮ್ ಮಾಡಿ ಅವರೆಲ್ಲ ಹುಡುಗರು ಗಂಡಸರೆಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಡಿಸ್ಕಷನ್ನು, ಸಿಗರೇಟ್ ಹೊಡ್ಕೊಂಡು ಹಾಗೆಲ್ಲ ಫುಲ್ ಹಿಂಗೆಲ್ಲ. ನಾನು ಸುಮ್ಮನೆ ನೋಡ್ಕೊಂಡು ಕೂತ್ರೆ ತಿನ್ನಕ್ಕೆ ಎಲ್ಲ ತರಿಸೋರು, ತಿನ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು. ಇದಿಷ್ಟೇ ನಂಗೆ ಐಡಿಯಾ ಆಯ್ತಿದ್ದು. 3 ಕನಸು 100. 3 ಮನಸ್ಸು 100 ಕನಸು. ಅದ್ರಲ್ಲಿ ನನ್ನ ತಂಗಿ ಆಕ್ಟ್ ಮಾಡಿದ್ಲು. ಪ್ರೇಮ ಅವ್ರ ಹೀರೋಯಿನ್. ಅಂದ್ರೆ ಅವರು ಚಿಕ್ಕವರಿದ್ದಾಗ 2 ಹೆಣ್ಮಕ್ಳು 1 ಗಂಡು ಮಗು. ಅಕ್ಕ ಇಸ್ ಪ್ರೇಮ, ತಂಗಿ ಒಬ್ಳು ಇರ್ತಾಳೆ, ತಮ್ಮ ಒಬ್ಬ ಇರ್ತಾನೆ ಅನ್ಸತ್ತೆ. ಸೊ ಆ ಥರದ ಸ್ಟೋರಿ ಶುರು ನನ್ನ ತಂಗಿ ಮಾಡಿದ್ದು. ಸೊ ನಮ್ಮ ಫ್ಯಾಮಿಲಿಲಿ ಫಸ್ಟ್ ಮೇಕಪ್ ಆಗಿದ್ದು ನನ್ನ ತಂಗಿ, ಕ್ಯಾಮ್ರಾ ಫೇಸ್ ಮಾಡಿದ್ದು ನನ್ನ ತಂಗಿ. ಅದಾದ ನಂತರ ಐ ಥಿಂಕ್ ಅದೇ ಟೈಮಲ್ಲಿ ಅದೇ ಸೇಮ್ ಟೀಮ್ ಸೀರಿಯಲ್ ಮಾಡಬೇಕು. ಆ್ಯಂಡ್ ಅವಾಗೆಲ್ಲ ಸೀರಿಯಲ್ಗೆ ಪೈಲಟ್ ಮಾಡಿ ಕೊಡಬೇಕಿತ್ತು, 3 ಎಪಿಸೋಡ್ಸು. ಸೊ ಆ ಪೈಲಟ್ ಎಪಿಸೋಡಿಗೆ ನಾವಪ್ಪ ನನ್ನನ್ನು ಚೂಸ್ ಮಾಡಿದ್ರು. ನನಗೆ ಫಸ್ಟ್ ಮೇಕಪ್ ಆಗಿದ್ದು ನಾವಪ್ಪ. ಅದೊಂದು ಸೀನಿಗೆ ಆ್ಯಕ್ಟ್ ಮಾಡೋಕ್ಕೆ ಫುಲ್ ನಂಗೆ ಸ್ಕ್ರೀನ್ ಡೈಲಾಗ್ ಹೇಳ್ಕೊಟ್ಟಿದ್ದು ನಮ್ಮಪ್ಪ, ಅದನ್ನು ಹೆಂಗೆ ಆ್ಯಕ್ಟ್ ಮಾಡ್ಬೇಕಂತ ಹೇಳಿದ್ರು. ಐ ಥಿಂಕ್ ಫಸ್ಟ್ ಆ್ಯಕ್ಷನ್ ಹೇಳಿದ್ದು ಅವರೇ ನನಗೆ.
ಪ್ರತಿಯೊಬ್ಬ ತಂದೆಗೂ ಅಥವಾ ಪ್ರತಿಯೊಬ್ಬ ಮಗಳಿಗೂ ಅವರ ತಂದೆನೇ ರಾಜ್ಕುಮಾರ. ಅಂದರೆ ಹೆಣ್ಮಕ್ಳಿಗೆ ಅದೇನೋ ಗೊತ್ತಿಲ್ಲ, ಅಪ್ಪಂದ್ರು ಅಂದರೆ ಸ್ಪೆಷಲ್ ಪ್ರೀತಿ. ಐ ಥಿಂಕ್ ನನಗೂ ಅದು ತುಂಬ ಬೆಳೀತಾ ಇಂಡಸ್ಟ್ರಿಗೆ ಬಂದಾದಮೇಲೆ ಐ ರಿಯಲೈಸ್ಡ್ ದಟ್ ಐ ಆಮ್ ವೆರಿ ಅಟ್ಯಾಚ್ ಟು ಮೈ ಫಾದರ್. ನಮ್ಮ ಅಮ್ಮನಿಗಿಂತ ಜಾಸ್ತಿ ತುಂಬ ಸಪೋರ್ಟಿವ್ ಆಗಿದ್ದರು. ಇವನ್ ನಾನು ಆಗಲೇ ಹೇಳೋದ್ನಲ್ಲ, ಫೈನಾನ್ಷಿಯಲಿ ಅವ್ರು ನಮಗೆ ಸಪೋರ್ಟ್ ಮಾಡದೇ ಇದ್ರೂ ಸಹ ಯಾವತ್ತೂ ಈಗ ನನ್ನನ್ನು ನಮ್ಮ ತಾಯಿನೆಲ್ಲ ತುಂಬ ಇಂಡಿಪೆಂಡೆಂಟಾಗಿ ಬಿಟ್ಟವರು. ಎಷ್ಟೋ ಜನ ಡೌಟ್ ಪಡೋ ಗಂಡಸರ ಮಧ್ಯೆ ನಮ್ಮ ತಂದೆ ಹಂಗಿರಲಿಲ್ಲ. ಇಲ್ಲಾಂದರೆ ನಮ್ಮಮ್ಮ ಅಷ್ಟು ಸ್ಟ್ರಾಂಗ್ ಆಗಿ ಇವತ್ತು ನಾನು ಇಷ್ಟು ಸ್ಟ್ರಾಂಗ್ ಆಗಿ ಇರೋಕೆ ಆಗ್ತಾನೆ ಇರಲಿಲ್ಲ. ಇಫ್ ವಿ ಹ್ಯಾಡ್ ಅಬ್ಯೂಸಿವ್ ಫಾದರ್ ಆ ಥರ, ಅಂದರೆ ಒಂದು ಹೆಣ್ಣು ಅನ್ನೋದು ಅಂದರೆ ಸರಿ ಇಲ್ಲ ಕ್ಯಾರೆಕ್ಟರ್ ಆ ಥರದ ರೀತಿಯಲ್ಲಿ ನಮ್ಮ ಅಪ್ಪ ಯಾವತ್ತೂ ಹಂಗಿರಲಿಲ್ಲ. ಅವರಿಬ್ರದ್ದು ಆಗೋದು, ಅವರಿಬ್ರದ್ದು ಯಾವುದೇ ಥರ ಆದ್ರೂ ಐ ಥಿಂಕ್ ನಮ್ಮ ಟುವರ್ಡ್ಸ್ ಯಾವತ್ತೂ ಅಷ್ಟಿರಲಿಲ್ಲ. ಆ್ಯಂಡ್ ನಾನು ವಾಪಸ್ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ, ಭಯಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಆಮೇಲೆ ನಾನು ಕೆಲಸಕ್ಕೆ ಶುರು ಮಾಡಿದ್ಮೇಲೆ ಐ ಥಿಂಕ್ ಅವರಿಗೂ ಸ್ವಲ್ಪ ಭಯ ಆಯಿತು. ಈಗ ನಾನು ಹೊರಗಡೆ ಹೋಗಿ ಬರ್ತೀನಿ, ಒಂದು 10 ಜನ ಗುರುತಿಸ್ತಿದ್ದಾರೆ ಅಂತ ಬಂದಾಗ ಸ್ವಲ್ಪ ಅವರು ನಮ್ಮ ಹತ್ರ ಮಾತಾಡೋ ರೀತಿನೂ ಕೂಡ ಬದಲಾಗ್ತಾ ಹೋಯಿತು. ಐ ಥಿಂಕ್ ದಟ್ ಇಸ್ ವೆನ್ ಐ ಗಾಟ್ ಅಟ್ಯಾಚ್ಡ್. ಅವರು ನೀವು ಯಾವ ವಯಸ್ಸಲ್ಲಿದ್ದಾಗ ನಿಮ್ಮ ತಂದೆ? ಅಂದರೆ 2018 ಆಫ್ಟರ್ ಬಿಗ್ ಬಾಸ್. ಫಸ್ಟ್ ಬಿಗ್ ಬಾಸಿಂದ ಹೊರಗೆ ಬಂದು ಒಂದು 7-8 ಮಂತ್ಸ್ ಅಷ್ಟೆ. ಏನಾಗಿತ್ತು ಅವರಿಗೆ? ಅವರಿಗೆ ಎರಡೂ ಎಂಥ ಜಾಂಡಿಸ್ ಆಯಿತು ಅವರಿಗೆ. ಅದಾದಮೇಲೆ ಕಿಡ್ನಿ ಫೇಲ್ ಆಯಿತು. ಅಂದರೆ ಒಂದೊಂದೇ ಆರ್ಗನ್ಸ್ ಫೇಲ್ ಆಗ್ತಾ ಬಂದಿದ್ದು. ನಾವಂತೂ ಹಾಸ್ಪಿಟ್ಲಿಗೆ ಅವ್ರನ್ನ ಸೇರಿಸ್ತೀವಿ. ಅಂದರೆ ಅವ್ರ ಕಣ್ಣೆಲ್ಲ ತುಂಬ ಎಲ್ಲೋ ಆಗಿಬಿಟ್ಟಿತ್ತು. ಒಂದು ಪ್ರೈವೇಟ್ ಹಾಸ್ಪಿಟ್ಲಾ? ಹಾಂ, ಹಂಗೆ ಅಂದ್ಕೊಳ್ಳೋಣ. ಬಿಕಾಸ್ ನಂಗೆ ಆ ಹಾಸ್ಪಿಟ್ಲ್ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ಸೊ ನಾನು ಶೂಟ್ ಮಾಡ್ತಾಯಿದ್ದೆ, ಕನ್ನಡಕ್ಕೆ ಹೋಗಿಲ್ಲ. ಶೂಟ್ ಮಾಡುವಾಗ ಈ ಕಾಲ್ಡ್ ಮೀ, ನನ್ನ ತಂಗಿ ಕಾಲ್ ಮಾಡಿ ಅವ್ರು ಹಾಸ್ಪಿಟ್ಲಿಗೆ ಹೋಗಲ್ಲ ಅಂತ, ಕಣ್ಣೆಲ್ಲ ಎಲ್ಲೋ ಆಗಿದೆ. ಟೋಲ್ಡ್ ಬೈದೆ ನಾನು, ಬಾಯಿ ಮುಚ್ಕೊಂಡು ಹಾಸ್ಪಿಟ್ಲಿಗೆ ಸೇರ್ಕೊ, ನಾನು ನೋಡ್ತೀನಿ ಅಂದ್ಬಿಟ್ಟು ನನ್ನ ತಂಗಿಗೆ ಹೇಳ್ದೆ. ಕರ್ಕೊಂಡು ಹೋಗ್ಯಾರೆ, ಸೇರಿಸ್ಯಾರೆ. ಬಟ್ ಐ ಥಿಂಕ್ ಅವರು ಏನು ಪ್ರಾಬ್ಲಮ್ ಇತ್ತು ಅದನ್ನು ರೆಕ್ಟಿಫೈ ಮಾಡದೆ ಬೇರೆನೇನೋ ರಾಂಗ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿ ಹಾಸ್ಪಿಟಲ್ ಅವರು ಒಂದು ವಾರದಲ್ಲಿ ಐ ಸಾ ಹಿಮ್ ಒಂದೊಂದು ಹಂತವಾಗಿ ಕುಗ್ಗೋದನ್ನು ನೋಡಿದ್ದೀನಿ. ನಾನೇ ಫಸ್ಟು ಸುಸ್ತಾಗಕ್ಕೆ ಶುರು ಆಯಿತು, ಇನ್ನೊಂದೇನೋ ಆಗೋಕ್ಕೆ ಶುರು ಆಯಿತು. ಹೋಗ್ತಾ ಅವ್ರನ್ನ ICUಗೆ ಹಾಕಬೇಕಾಯ್ತು. ಆಮೇಲೆ ಅವ್ರನ್ನ ನಾನು ಗುರ್ತೇ ಹಿಡಿತಿರ್ಲಿಲ್ಲ, ಯಾರಂತಾನೆ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ಒನ್ ಫೈನ್ ಡೇ, ಅದು ಹಿಂದಿನ ವಾರ ಶೂಟ್ ಮಾಡೋ ದಿನ ಹಾಸ್ಪಿಟ್ಲಿಗೆ ಸೇರಿಸಿದ್ದು. ನೆಕ್ಸ್ಟ್ ವೀಕ್ ಶೂಟ್ ಮಾಡ್ತಾಯಿದ್ದೀನಿ, ನಾನು ಎಪಿಸೋಡ್ ಶೂಟ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ಸ್ನ ಕಳಿಸಿದ್ದೆ ಹಾಸ್ಪಿಟ್ಲಿಗೆ, ನೋಡಿ ನಾನು ಬರೋವರೆಗೂ ವೆಯ್ಟ್ ಮಾಡಿ. ಇಲ್ಲೂ ಕೇಳಿದ್ದೆ ನಾನು, ಬಿಡಿ ನಂಗೆ ಎಮರ್ಜೆನ್ಸಿ ಇದೆ. ಬಟ್ ಇಲ್ಲೂ ಶೂಟ್ ಮುಗೀತಿಲ್ಲ. ಬಿಕಾಸ್ ಅವತ್ತು ನಾವು ಶೂಟ್ ಶುರು ಮಾಡಿರೋದೆ ಮಧ್ಯಾಹ್ನ 1 ಗಂಟೆಗೆ. ಅವರಂದರು ಇಲ್ಲ, ತುಂಬ ಇಸ್ ವೆರಿ ಕ್ರಿಟಿಕಲ್, ನೀವು ಬೇರೆ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗತ್ತೆ, ಎಲ್ಲ ಆರ್ಗನ್ಸ್ ಫೇಲ್ ಆಗ್ತಾಯಿದೆ. ನಂಗೆ ಅಲ್ಲಿವರೆಗೂ ಅರ್ಥನೇ ಆಗ್ತಿಲ್ಲ. ಅಂದರೆ ಅವ್ರು ಏನೇನು ಟ್ರೀಟ್ಮೆಂಟ್ ಬೇಕು, ಏನೇನು ಸ್ಕ್ಯಾನಿಂಗ್ಗಳು ಬೇಕು, ಎಲ್ಲನೂ ಮಾಡಿಸ್ತಾ ಇದ್ದೀನಿ ನಾನು. ಬಟ್ ಇಂಪ್ರೂವ್ನೇ ಆಗ್ತಾಯಿಲ್ಲ ಅವರು. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಇಸ್, ನಿಮ್ಮ ತಂದೆ ಒಂದು ಮಗಳನ್ನ ಗುರ್ತಿಡಿಲ್ಲ ಅಂತ ಬಂದ ಅದಕ್ಕಿಂತ ಒಂದು ಕೆಟ್ಟ ಪರಿಸ್ಥಿತಿ ಯಾರಿಗೂ ಬರೋದೇ ಬೇಡ ಅನ್ಸುತ್ತೆ. ಸೊ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೋಆರ್ಡಿನೇಟ್ ಮಾಡ್ತಾ ನಾವು ಸೆಂಟ್ ಜಾನ್ಸಿಗೆ ಸೇರ್ಸೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಅಲ್ಲೂ ಎಲ್ಲನೂ ಮಾತಾಡಿ ಆಯಿತು, ಆ್ಯಂಬುಲೆನ್ಸ್ ಬುಕ್ ಮಾಡಿ ನಾವು ಹಾಸ್ಪಿಟ್ಲಿಗೆ ಹೋದೆ. ಹಿ ವಾಸ್ ಇನ್ ದ ICU. ಶರ್ಟ್ ಚೇಂಜ್ ಮಾಡಿ ನಾವು ಅವ್ರನ್ನ ಕರ್ಕೊಂಡು ಹೋಗಬೇಕಾಗಿತ್ತು. ಕೆಲವೊಮ್ಮೆ ನರ್ಸ್ಗಳ ಬಗ್ಗೆ ಬಹಳ ಗೌರವ ಇದೆ ನನಗೆ, ಬಟ್ ಕೆಲವು ನರ್ಸ್ಗಳ ಬಗ್ಗೆ ತೀರಾ ಕೆಟ್ಟ ಕೋಪ ಬರುತ್ತೆ ನನಗೆ. ಫಸ್ಟ್ ಆಫ್ ಆಲ್, ಮನುಷ್ಯನ ದೇಹದಲ್ಲಿ ಶಕ್ತಿ ಇಲ್ಲ. ಆ್ಯಂಡ್ ಅವರಿಗೆ ತಿನ್ನಬೇಕಾದ ಬೆಳಗ್ಗೆನ ರಾತ್ರಿನೆಲ್ಲ ಬೆಳಗ್ಗೆ ಆಗಿಲ್ಲ ನಾ ಮಲ್ಕೋಬೇಕು, ಬೆಳಗ್ಗೆ ಆಗಿಲ್ಲ ನಾ ಕನ್ವರ್ಸ್ತಾನೇ ಇದ್ದಾರೆ. ನಾನು ಯಾರಂತ ಗುರ್ತಿಡಿತಿಲ್ಲ. ಕೈ ಹಿಂಗೆಂಗೋ ಎತ್ತಿ ಮೈ ಹಿಂಗೆಲ್ಲ ಮಾಡಿ ಶರ್ಟ್ ಎಳ್ಯಕ್ಕೆ ಟ್ರೈ ಮಾಡ್ತಾರೆ. ಐ ಆಸ್ಕ್ಡ್ ಟು ಸ್ಟಾಪ್ ಇಟ್. ಹೀಗೆಲ್ಲ ನೀವು ಪೇಷಂಟ್ಸ್ಗಳನ್ನ ನೋಡ್ಕೊಳ್ಬಾರ್ದು. ಇನ್ನು ಫ್ರೀಯಾಗಿ ನೋಡ್ಕೊಳ್ತಾ ಇದ್ದೀರಾ? ನಿಮ್ಮ ತಂದೆ ಆಗಿದ್ರೆ ಹಾಗೆ ಮಾಡ್ತಾಯಿದ್ರಾ ನೀವು? ಏನು ಹಾಕ್ಬೇಕು ಕೊಡಿ, ನಾನು ಹಾಕ್ತೀನಿ. ಸೊ ನಾನು ಅವ್ರಿಗೆ ಬಟ್ಟೆ ಹಾಕಿದೆ. ಬಟ್ಟೆ ಹಾಕಿ ಆದಮೇಲೆ ICUಯಿಂದ ಕರ್ಕೊಂಡು ಸ್ಟ್ರೆಚರಲ್ಲಿ ಕರ್ಕೊಂಡು ನಾವು ಲಿಫ್ಟಿಗೆ ಹೋಗ್ಬೇಕಿತ್ತು. ಅತ್ತೆ ಅಜ್ಜಿ ಅಮ್ಮ ಎಲ್ಲ ಇದ್ದರು. ಲಿಫ್ಟಿಂಗ್ ಒಳಗೆ ಹಾಕಿ ಲಿಫ್ಟ್ ಕ್ಲೋಸ್ ಆಗಬೇಕು. ಈ ಸೈಡ್ ನನ್ನ ಚಪ್ಪಲಿ ಎತ್ಕೊಂಬಿಡು ಅಂತ ಅಂದರು. ನಾನು ಅಂದೆ, ನೀನು ಇಷ್ಟು ವರ್ಷ ಆಗಿದೆಯಲ್ಲ, ಮುಂಚೆನೇ ನಂಗೆ ಹೇಳಿಲ್ಲ, ಅದರಲ್ಲೇ ಹೊಡಿತೀನಿ ಮನೆಗೆ ಬಂದಮೇಲೆ, ಹುಷಾರಾದ್ಮೇಲೆ ನಿನಗೆ ಅಂತಲೇ ಅಂದೆ. ಕೋಪ ಬಂದ್ಬಿಡ್ತು ನನಗೆ. ಅಂದರೆ ಇಂಥ ಪರಿಸ್ಥಿತಿಲಿ ಅವ್ರು ಚಪ್ಪಲಿ ಕೇಳಿ ಈ ಸ್ಮೈಲ್ಡ್, ರ್ಯಾಂಡಮ್ಲಿ ಈ ಸ್ಮೈಲ್ಡ್. ದಟ್ ಈಸ್ ವಾಟ್ ಐ ರಿಮೆಂಬರ್. ಲಿಫ್ಟ್ ಕ್ಲೋಸ್ ಆಗುತ್ತೆ. ಸೆಂಟ್ ಜಾನ್ಸಿಗೆ ಸೇರಿಸ್ತೀವಿ. ಇಲ್ಲೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ನಾನು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹೋಗೋತ್ತಿಗೆ
ದೇ ಸೆಡ್ ವಿ ಕಾಂಟ್ ಡೂ ಎನಿಥಿಂಗ್. ರಿಪೋರ್ಟ್ಸ್ ಎಲ್ಲ ಕೊಟ್ಟಾಗ ನಮ್ಮಮ್ಮ ಆಲ್ರೆಡಿ ಎಲ್ಲ ರಿಪೋರ್ಟ್ಸ್ ಎಲ್ಲ ಹೋಗಿ ಕೊಟ್ಟಿದ್ರು. ದೇ ಸೆಡ್ ಎಲ್ಲ ಫೇಲ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಐ ಥಿಂಕ್ ನೀವು ಚಾನ್ಸಸ್ ತೊಗೊಂಡು ಸೇರಿಸ್ಬೇಕಾಗಿ. ನಂಗೆ ಅಲ್ಲಿ ರಿಯಲೈಸ್ ಆಗಿದ್ದು ಹಾಸ್ಪಿಟ್ಲಲ್ಲಿ ಸರಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಅವ್ರು ಕೇಳೋಕ್ಕೆ ಶುರು ಮಾಡಿದ್ರು ಏನಾಯ್ತು ಅಂತ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ನಾವು ಜಾಂಡಿಸು, ಆಮೇಲೆ ಅವರಿಗೆ ಲಿವರ್ ಪ್ರಾಬ್ಲಮ್ ಆಗಿತ್ತು, ಆಮೇಲೆ ಕಿಡ್ನಿ ಫೇಲ್ ಆಗೋಕ್ಕೆ ಶುರುವಾಯಿತು. ಒಂದೊಂದೇ ಅವರು ವಿ ವಿಲ್ ಟ್ರೈ, 99% ಚಾನ್ಸಸ್ ಇಲ್ಲ. ಐ ಟೋಲ್ಡ್ ಹಿಮ್ ಓನ್ಲಿ ಒನ್ ಥಿಂಗ್, ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಒಂದೇ, ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ. ಬಿಕಾಸ್ ಐ ಥಿಂಕ್ ಅವತ್ತಿಗೆ ನನ್ನ ಹತ್ರ ದೇವರು ಖರ್ಚು ಮಾಡುವಂಥ ಒಂದು ಶಕ್ತಿ ಕೊಟ್ಟಿದ್ದ. ಆದರೆ ಹಿಂದಿನವರೆಗೂ ನನ್ನ ಹತ್ರ ಇರಲಿಲ್ಲ. ಬಟ್ ಆವಾಗ ನನ್ನ ಹತ್ರ ಅಕೌಂಟಲ್ಲಿ ಇದ್ದಿದ್ದು ದುಡ್ಡೆಲ್ಲ ಹೋದ್ರೂ ಚಿಂತೆ ಇಲ್ಲ. ನಂಗೆ ಆ ಮನುಷ್ಯ ಮನೆಗೆ ಬರಬೇಕು, ಐ ವಾಂಟ್ ಹಿಮ್ ಟು ರೆಕಗ್ನೈಸ್ ಮೀ, ಅಷ್ಟೇ ಇದ್ದಿದ್ದು ನನಗೆ. ಅವರು 99% ಅಷ್ಟೇ ಹೇಳ್ಬಿಟ್ಟಿದ್ದೀವಿ ನಾವು, 1% ನಿಮ್ಮ ನಂಬಿಕೆಯಿಂದ ಹೋಗ್ತೀವಿ. ಬಟ್ ಎಷ್ಟು ಖರ್ಚಾದರೂ ನೀವು ರೆಡಿ ಅಂದರೆ ವಿ ವಿಲ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್. ದೇ ಸ್ಟಾರ್ಟೆಡ್ ದ ಟ್ರೀಟ್ಮೆಂಟ್. ಅದು ಇದು ಹಾಕ್ಬಿಟ್ರು, ಬ್ರೀತಿಂಗಿಗೆ ಹಾಕ್ತಾರಲ್ಲ, ಎಷ್ಟೋ ಸಲ ಹೇಳ್ತಾರೆ ಅದನ್ನು ಹಾಕರೆ 99% ಎಷ್ಟೋ ಜನ ಮಾಸ್ಕ್ ಬದುಕಲ್ಲ. ಸೊ ಅದು ಹಾಕೋ ಪ್ರೊಸೀಜರಲ್ಲಿ ವೆಂಟಿಲೇಟರ್, ಈ 4 ಹಲ್ಲು ಈ ಸ್ಟಾರ್ಟ್ ಬ್ಲೀಡಿಂಗ್, 4 ಹಲ್ಲು ಬಂದ್ಬಿಡ್ತು. ಆಮೇಲೆ ನಾನು ಎಷ್ಟು ಸ್ವಾರ್ಥಿಯಾಗಿ ಹೋಗಿದ್ದೆ ಅಂದರೆ, ಅವ್ರು ಹೆಂಗಾದರೂ ಪರವಾಗಿಲ್ಲ, ನಂಗೆ ಎದ್ದೇಳಬೇಕು, ಮನೆಗೆ ಬಂದೇ ಹೋಗಬೇಕು ಅವರು ಹೋಗಂಗಿದ್ರೆ. ನಂಗೆ ಐ ಡೋಂಟ್ ವಾಂಟ್ ಹಿಮ್ ಟು ಗೋ ದಟ್ ವೇ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದು ಹಾಕ್ಬಿಟ್ರೆ ಹೋಪೇ ಇಲ್ಲ. ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಫೀಲಿಂಗ್ ವೀಕ್ ದಟ್ ಡೇ. ಸ್ಟಿಲ್ ಹೊರಗಡೆ ಬಂದು ಅಷ್ಟು ನಂಗೆ ಗೊತ್ತಾಗಲಿಲ್ಲ ನಂಗೆ ಏನು ಮಾಡಬೇಕು. ನನ್ನ ಹತ್ರ ದುಡ್ಡಿದೆ ಇವತ್ತಿಗೆ, ನಂಗೆ ಯಾರ ಹತ್ರನಾದ್ರೂ ಕೇಳಿ ಯಾವ ಡಾಕ್ಟ್ರನ್ನಾದ್ರೆ ಓಕೆ, ನಾನು ಏನೋ ಒಂದು ಹೆಸರು ಮಾಡಿರೋದಕ್ಕೆ ಯಾವ ಡಾಕ್ಟ್ರನ್ನಾದ್ರೂ ಕರೆಸ್ಬೋದು. ಬಟ್ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಎಲ್ಲೋ ಒಂದು ಕಡೆಗೆ ಒಂದು ಹೋಪ್ ಬರ್ಬೋದೇನೋ ವಾಪಸ್ ಬರ್ಬೋದೇನೋ. 3 days ಇದ್ದರು. ಅಲ್ಲೂ ಅಷ್ಟೇ ಏನೇನು ಸ್ಕ್ಯಾನ್ಗಳಾಗತ್ತೆ ಮಾಡಿಸಿದ್ದೀವಿ, ಸುಮಾರು ಲಕ್ಷಗಳೇ ಖರ್ಚಾಯಿತು. ನಂಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ, ನಂಗೆ ಅವ್ರು ಬರಬೇಕಿತ್ತಷ್ಟೇ. ಎಲ್ಲ ಹಾಕಿ ಸ್ಪೆಷಲ್ ICU ಅಂತ ಹಾಕಿದ್ರು. ಐ ಸೆಡ್ ಓಕೆ. ಕಣ್ಣು ಬಿಟ್ಟೇ ಇದ್ದಾರೆ, ಲಾಸ್ಟ್ ಬಟ್ 1 day ಕಣ್ಣು ಬಿಟ್ಟೇ ಇದ್ದಾರೆ, ಕಣ್ಣು ಬ್ಲಿಂಕ್ ಮಾಡ್ತಾಯಿಲ್ಲ. ಅವ್ರು ಕೇಳಿದ್ದೊಂದೇ, ಅವ್ರು ಬದುಕಿದಾರಾ ಇಲ್ವ ಹೇಳಿ ನನಗೆ. ಡೋಂಟ್ ಗಿವ್ ಅ ರಾಂಗ್ ಟ್ರೀಟ್ಮೆಂಟ್. ಅವ್ರು ಕಣ್ಣೇ ಮಿಟಕ್ಸ್ತಿಲ್ಲ ಅಂದರೆ ನೀವು ಹೆಂಗೆ ಹೇಳ್ತೀರೋ ಅವ್ರು ಬದುಕಿದ್ದಾರೆ ಅಂತ. ಇಲ್ಲ ಇಸ್ ಬ್ರೀದಿಂಗ್ ಇಸ್ ಹೈ ಮೆಡಿಕೇಷನಲ್ಲಿರೋದ್ರಿಂದ ಹಂಗೆ ಆಗತ್ತೆ. ಒಂಥರ ಕೋಮಾ ಬಟ್ ನಾಟ್ ಕೋಮಾ, ಇನ್ ಬಿಟ್ವೀನಲ್ಲಿರೋದ್ರಿಂದ ಕಣ್ಣು ಬ್ಲಿಂಕ್ ಮಾಡಲ್ಲ. ನಾನು ಅಲ್ಲಿ ಇದ್ದಂಗೆ ಹಿಂದಿನ ದಿನ ರಾತ್ರಿ ಅವ್ರದ್ದು ಪಲ್ಸ್ ಎಲ್ಲ ಫ್ಲಕ್ಚುಯೇಟ್ ಆಗ್ತಾನೆ ಇತ್ತು. ಕರೆದು ಎಲ್ಲ ಮಾಡಿ ಇನ್ನೊಂದು ಸ್ಕ್ಯಾನಿಂಗ್ ಕರ್ಕೊಂಡೋದ್ರು. ಬಟ್ ನಾನು ಅವತ್ತು ಹಿಂದಿನ ದಿನ ಶೂಟ್ ಮುಗಿಸ್ಕೊಂಡು ಬಂದಿದ್ರಿಂದ ಐ ಸೈಡ್ ಬೆಳಗಿನ ಜಾವನೇ ಬರ್ತೀನಿ ನಾನು, ಏನೇ ಇದ್ರು ಹೇಳಿ ಡಾಕ್ಟರ್, ಎಷ್ಟೊತ್ತಿಗೆ ಇದ್ರು ಫೋನ್ ಮಾಡಿ ನಾ ಬರ್ತೀನಿ. ಸೊ ನಾನು ಕೃಷಿ ತಾಪಣ್ಣ, ಅವಳ ಮನೆ ಇದ್ದಿದ್ದು MG ರೋಡಲ್ಲಿ. ಶಿ ಸೆಡ್ ನನಗೆ ಫಸ್ಟ್ ಕಾಲ್ ಮಾಡಿಬಿಡಿ, ಬಿಕಾಸ್ ನನಗೆ ಹತ್ತಿರ ಹಾಸ್ಪಿಟಲ್, ನಾನು ಏನೇ ಇದ್ರು ಬರ್ತೀನಿ. ಆಗ ನನ್ನ ಜೊತೆಗೆ ಒಂದು ಹುಡುಗ ಇದ್ದ, ಶಿಷ್ಯ ಅಂತ, ಅವನ್ನ ನೋಡ್ಕೊಂಡು ಇಷ್ಟುದ್ದ, ನನ್ನ ಅಸಿಸ್ಟೆಂಟಾಗಿ ನನ್ನ ಮನೇಲಿ ನನ್ನ ಜೊತೆಗೆ ಇದ್ದ. ಅವನಂದ ಭಾಷೆ ನೀವು ಮನೆಗೆ ಹೋಗಿ ನಾನು ಇರ್ತೀನಿ, ಅಪ್ಪಂಗೆ ಏನಾದ್ರು ನಾನು ಫೋನ್ ಮಾಡ್ತೀನಿ. ನಂಗೆ ತಲೆಯಲ್ಲಿ ಇಲ್ಲೂ ಇಲ್ಲ ಅವ್ರಿಗೆ ಏನೋ ಒಂದು ಆಗತ್ತೆ, ಏನೋ ಒಂದು ಕತೆ ಅಂತ ಐಡಿಯಾನೂ ಇಲ್ಲ ನನಗೆ. ವೆಂಟ್ ಹೋಮ್, ಐ ಥಿಂಕ್ ಅರೌಂಡ್ 6:30, 7 o'clock ಐ ಗಾಟ್ ಅ ಕಾಲ್. ಕೃಷಿ ಕಾಲ್ ಮಾಡಿದ್ಲು, ತುಂಬ ಸೀರಿಯಸ್ ಅಂತೆ, ಬಂದ್ಬಿಡು ರೆಡಿಯಾಗಿ. ನಾನು ನಮ್ಮ ಅಮ್ಮಂಗೆ ಕಾಲ್ ಮಾಡಿದೆ, ಹಿಂಗಂತೆ ಬಂದ್ಬಿಡು ಹೋಗೋಣ, ಅದು ಏನು ನೋಡೋಣ. ಐ ಥಿಂಕ್ ಅದರ ಹಿಂದಿನ ಸಿಗ್ನಲಲ್ಲಿ 22 minutes ಐ ವಾಸ್ ಸ್ಟಕ್. 5 signals ಐ ವಾಸ್ ಸ್ಟಕ್. ಆ 5 signalsಲ್ಲೂ ಎವ್ರಿ ಲೈಕ್ 2 to 3 minutes ಕೃಷಿ ಕಾಲ್ ಮಾಡ್ತಾನೆ ಇದ್ದಾಳೆ ನನಗೆ, ಬೇಗ ಬಾ. ದ ಲಾಸ್ಟ್ ಒನ್ ಐ ವಾಸ್ ಅಬೌಟ್ ಟು ಟೇಕ್ ಲೆಫ್ಟ್, ಸಿಗ್ನಲ್ ಮತ್ತೆ ಬಿತ್ತು. ಶಿ ಕಾಲ್ಡ್, ಈಸ್ ನೋ ಮೋರ್ ಅಂತ. ನಂಗೆ ವರ್ಸ್ಟ್ ಕೇಸ್ ಸಿನಾರಿಯೋ ಏನಂದರೆ, ಅವ್ರಿಗೆ ನನ್ನ ನೋಡಿನೂ ನನ್ನ ಮುಂದೆನೂ ಹೋಗ್ಬೇಕಂತ ಅನ್ನಿಸ್ಲಿಲ್ವ. ಹಿಂದಿನ ದಿನ ಕೂತೆ ಅಂದರೆ ನನಗೆ ಸ್ಟಿಲ್ ರಿಮೆಂಬರ್ JK ಹೇಳ್ದ ನನಗೆ, ಹೋಗ್ಬಿಟ್ಟು ತುಂಬ ಪಾಸಿಟಿವ್ ಆಗಿ ಮಾತಾಡು ಕಿವಿಯಲ್ಲಿ, ಏನಾಗಲ್ಲ, ಎದ್ದು ಬನ್ನಿ, ನೀವು ಬರ್ತೀರಾ, ಆ ಥರ ಎಲ್ಲ ಮಾತಾಡು. ಒಂದು ಅರ್ಧ ಗಂಟೆ ಕೂತು ಮಾತಾಡಿದೆ, ಸ್ಟುಪಿಡಾಗಿ ಕೂತು ಮಾತಾಡಿದೆ. ಅದೆಲ್ಲ ತುಂಬ ಫಿಲ್ಮಿ ಅನಿಸ್ಬೋದು ಇವತ್ತಿಗೆ. ನನಗೇನಂದರೆ ಎಲ್ಲೋ ಒಂದು ಕಡೆ ಬರ್ಬೋದೇನೋ, ಅವ್ರು ಹೋಗಲಿ, ನಂಗೆ ಚಿಂತೆ ಇಲ್ಲ, ಮಾತಾಡಿ ಏನಾದರೂ ಹೋಗಲಿ. ಲಾಸ್ಟ್ ಮೈಲ್ ಬಿಟ್ಟರೆ ಡಿಡ್ ನಾಟ್ ಸಿ ಹಿಮ್ ಡೂ ಎನಿಥಿಂಗ್. ಸೊ ಇಮಿಡಿಯೇಟ್ ನಾನು ಸ್ಟ್ರಾಂಗ್ ಆಗಲೇಬೇಕಿತ್ತು, ಬಿಕಾಸ್ ನಾನೇ ಅಲ್ಲಿ ನಿಂತೆಲ್ಲನೂ ಮಾಡಬೇಕು. ಸೊ ನಮ್ಮ ತಾಯಿಗೆ ಫೋನ್ ಮಾಡಿದೆ, ನಮ್ಮ ತಾಯಿನೂ ಬಂದರು. ಐ ಸಾ ಹಿಮ್ ಅಷ್ಟೇ.
ನಾ ICU ಹೋಗಿ ನೋಡಿದೆ, ಕಣ್ಣು ಮುಚ್ಚಿದ್ರು. ಕೃಷಿ ಮುಂದೆನೇ ಅವರು ಪ್ರಾಣ ಬಿಟ್ಟಿದ್ದು. ಇಟ್ ವಾಸ್ ಸೋ ಅನ್ಫಾರ್ಚುನೇಟ್. ಅವತ್ತಿಗೆ ಅನ್ಸೋದಂದರೆ ಅಪ್ಪ ಯಾವತ್ತೂ ಏನೂ ಕೇಳಿದವ್ರಲ್ಲ, ಏನೋ ಬೇಕು ಇದನ್ನು ಮಾಡು ಅದನ್ನು ಮಾಡು, ಅಟ್ಲೀಸ್ಟ್ ನಮ್ಮ ತಾಯಿ ಒಂದು ಮನೆ ಮಾಡು ಅಂತನಾದ್ರು ನಮ್ಮ ಅಪ್ಪ ಒಂದು ಬಟ್ಟೆ ಕೊಡಿಸು, ಆವಾಗ ನಾನೆಲ್ಲ ಟ್ರಿಪ್ ಹೋದಾಗ ಬರ್ತಾ ಡ್ರಿಂಕ್ಸ್ ತೊಗೊಂಬ ಅಂತ ಕೇಳಿದ್ಬಿಟ್ರೆ ಎಂಥದ್ದು ಕೇಳ್ದಂಥ ಮನುಷ್ಯ ಅಲ್ಲ. ಬಟ್ ಅವತ್ತಿಗೆ ನನ್ನ ಹತ್ರ ಕೊಡೋಕ್ಕೆಲ್ಲ ಇದೆ, ಮಾಡೋಕ್ಕೆಲ್ಲ ಇದೆ. ಒಂದು ಒಳ್ಳೆ ಪೊಸಿಷನಿಗೆ ಲೈಫಲ್ಲಿ ಬಂದಾಗ, ಅಂದರೆ ಸಾಲ ಗೀಲಗಳೆಲ್ಲ ಏನಿಲ್ಲ, ಇನ್ನು ಜೀವನಕ್ಕೆ ಸೇವಿಂಗ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಪರಿಸ್ಥಿತಿಗೆ ಬಂದಾಗ ಏನು ನೋಡದೆ ಹೊಟ್ಟೋದ್ರು. ಇದೆಲ್ಲ ಬಹುಶಃ ಇವತ್ತು ಈ ಒಂದು ಪೊಸಿಷನ್ ನೋಡಿದರೆ ಐ ಥಿಂಕ್ ಅವ್ರಿಗಿಂತ ಹೆಮ್ಮೆ ಪಡುವಂಥ ವ್ಯಕ್ತಿ ಬೇರೆ ಯಾರೂ ನನ್ನ ಇರ್ತಿರ್ಲಿಲ್ಲ. ನೋಡದೆ ಹೊಟ್ಟೋದ್ರಲ್ಲ, ಇರದೆ ಹೊಟ್ಟೋದ್ರಲ್ಲ, ಒಂದು ಖುಷಿನ ಅನುಭವಿಸ್ದೆ ಹೊಟ್ಟೋದ್ರಲ್ಲ ಅಂತ. ನಂಗೆ ಪುರೋಹಿತರು ಹೇಳಿದ್ರು, ಅಂದರೆ ಕೆಲವೊಮ್ಮೆ ರಾಂಗ್ ಟೈಮಲ್ಲಿ ಹೊಟ್ಟೋಗ್ತಾರೆ, ಹೋಗದೇ ಇರೋವಂಥ ವಯಸ್ಸಿರುತ್ತೆ, ಹೊಟ್ಟೋಗ್ತಾರೆ ಅಂತ. ಇದನ್ನು ನಾನು ಎಲ್ಲೂ ಶೇರ್ ಮಾಡಿಲ್ಲ. ಬಟ್ ಹಿ ಡಿಡ್ ಕಮ್ ಬ್ಯಾಕ್. ಅಂದರೆ ಅವ್ರ ಆತ್ಮ ಬರುತ್ತೆ ಅಂತ ಅಂತಾರಲ್ಲ, ಸಡನ್ನಾಗಿ 3 days ಆದಮೇಲೆ ನಮ್ಮದು 3ನೇ ದಿನದ ಕಾರ್ಯ ಮಾಡ್ತೀವಿ ನಾವು. ಅದು ಏನು ಹಿಂಸೆ ಮಾಡಿ ಕಳಿಸ್ಕೊಟ್ವು ಅಂದರೆ, ಅವ್ರು ಕಳಿಸ್ಕೊಡ್ಬೇಕಂದ್ರೂ ಒಂದಷ್ಟು ಈ ಫ್ಯಾಮಿಲಿ ಗಲಾಟೆಗಳು, ಅಲ್ಲಿ ಇನ್ನೇನು ಅವ್ರದ್ದು ಎಲ್ಲ ಕ್ರಿಯೆ ಎಲ್ಲ ಕಾರ್ಯ ಶುರುವಾಗಬೇಕು, ಗಲಾಟೆಗಳು, ಕಿರ್ಚಾಟಗಳು. ನಮ್ಮಮ್ಮ ಆಸ್ತಿ ಅಲ್ಲ, ನಮ್ಮಮ್ಮ ಸ್ಟಾರ್ಟೆಡ್ ಲೂಸಿಂಗ್ ಇಟ್. ಅವರಿಗೆ ಕೋಪ ಅವಾಗ ಬಂದು, ಐ ಥಿಂಕ್ ಪ್ರಾಬ್ಲಿ ಅವ್ರಿಗೆ ಅವಾಗ ರಿಯಲೈಸ್ ಆಯಿತೋ ಏನೋ ಗೊತ್ತಿಲ್ಲ, ನಮ್ಮಪ್ಪ ಇಲ್ಲ ಅನ್ನೋದು. ತುಂಬ ಕಿರ್ಚಾಡೋಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಒಂಥರ ಹಿಂಸೆ ಆಗೋಯ್ತು. ಅಂದರೆ ಅದು ಹೋಗುವಾಗ್ಲೂ ಪೀಸ್ಫುಲ್ಲಾಗಿ ಹೋಗ್ತಾಯಿಲ್ಲ. ಇನ್ನೊಂದು ನಾವು ಅವ್ರದ್ದು ಆಧಾರ್ ಕಾರ್ಡ್ ತಂದಿಲ್ಲ. ನನ್ನ ತಂಗಿನ ಮಧ್ಯದಲ್ಲಿ ಕಳಿಸಿದ್ದೀನಿ ನಾನು, ಮನೆಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ತೊಗೊಂಬ. ನಂಗೆ ಗೊತ್ತು ಅವಳು ಅಲ್ಲಿರಬೇಕು, ನಾನು ಅಲ್ಲಿರಬೇಕು, ನಮ್ಮ ತಂದೆದು ಕೊನೆ ಸಮಯ. ಆಧಾರ್ ಕಾರ್ಡ್ ಏನಕ್ಕೆ? ಇದು ನಮ್ಮಲ್ಲಿ ಮಣ್ಣು ಮಾಡೋದಿಲ್ಲ, ಇದಕ್ಕೆ ಕೊಡೋದು. ಸೊ ಅಲ್ಲಿಗೆ ಅಟ್ಲೀಸ್ಟ್ ಅವ್ರದ್ದು ಆಧಾರ್ ಕಾರ್ಡ್ ಬೇಕಂತ ಕೇಳಿದ್ರು. ಏನಕ್ಕೆ ಅಂತ. ಆಧಾರ್ ಕಾರ್ಡ್ ಬೇಕು. ನಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ. ನಮ್ಮ ಲೈಫಲ್ಲಿ ಅದು ನೋಡೇ ಇಲ್ಲ, ಫಸ್ಟ್ ಟೈಮ್ ಅಲ್ವಾ. ಸೊ ನಮ್ಗೆ ಏನು ಬೇಕು ಏನು ಬೇಡ ಅನ್ನೋದು ಗೊತ್ತಿಲ್ಲ. ನನ್ನ ತಂಗಿನ ಆವಾಗ ಆಬ್ವಿಯಸ್ಲಿ ನನಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ಈಗ ಅಮ್ಮ ಅಪ್ಪ ತಂಗಿ ಒಂದು ಕಡೆ ಇದ್ರು, ನಾನು ಸೆಪ್ರೇಟ್ ಆಗಿದ್ದೀನಿ. ಅವಳು ಆ ಮೂಮೆಂಟಲ್ಲಿ ಕಳಿಸಿ, ಇವರು ಟೈಮ್ ಆಗೋಗ್ತಿದೆ, ನಾವು ಮುಗಿಸ್ಬಿಡ್ಬೇಕು ಇದನ್ನೊಂದು 5 ನಿಮಿಷದಂತ. ಅವಳು ಬರ್ತಲ್ಲ, ನಂಗೆ ಅವಳು ಬರದೆ ನನಗೆ ಸಮಯ ಏನಾದರೆ ನನಗೇನಾಗಬೇಕು. ಅವರೇ ಹೋದ್ಮೇಲೆ ನಾನು ಯಾವ ಸಮಯನೂ ನಂಬಲ್ಲ. ಅವ್ರು ಕೇಳ್ತಾನೆ ಇಲ್ಲ ಪೂರ್ವೈತರೆ. ನಂದು ರಿಲೇಟಿವ್ಸ್ ಎಲ್ಲ ಇಲ್ಲ ಆ ಟೈಮ್ ಒಳಗೆ ಮಾಡಬೇಕಂದ್ರೆ ಇಟ್ ವಾಸ್ ಸೋ ಕೇಯಾಟಿಕ್. ಪೀಸ್ಫುಲ್ಲಾಗಿ ಆ ವ್ಯಕ್ತಿ ನಾವು ಕಳಿಸ್ಲಿಲ್ಲ. ಆ ಕಡೆ ನಾನು ಅವಳಿಗೆ ಫೋನ್ ಮಾಡ್ತೇನೆ, ನನಗೆ ನಮ್ಮಮ್ಮನ ಸಮ್ಮುಖದಲ್ಲೇ ಅದಾಗಬೇಕಂತ ಇತ್ತು. ಯಾರಿಲ್ಲ ಅಂದರೂ ಅದಾಗಲ್ಲ, ನಂಗೆ ಬೇರೆ ಯಾರಿಲ್ಲದೆ ಇದ್ರೂ ಬೇಕಿರಲಿಲ್ಲ. ಅವಳು ಬರೋವರೆಗೂ ವೇಟ್ ಮಾಡಿ, ಅವಳು ಬಂದಾಗ ಇಮಿಡಿಯೇಟ್ ಎಲ್ಲ ಕಾರ್ಯಗಳನ್ನೆಲ್ಲ ಮುಗಿಸಿದ್ದು. ಸೊ 3ನೇ ದಿನದ ಕಾರ್ಯದಲ್ಲಿ ಅದು ಕಾಗೆ ಬಂದು ತಿನ್ನಬೇಕು, ನಾವೇನು ಎಡೆ ಇಡ್ತೀವಿ ಅದನ್ನು, ಹಾಲು ತುಪ್ಪ ಎಲ್ಲ ಏನು ಮಾಡ್ತೀವಲ್ಲ, ಬರ್ತಾನೆ ಇಲ್ಲ. ಇನ್ನೊಂದು 10 ಕಾರ್ಯಗಳು ನಡೀತಿದೆ ಅಲ್ಲಿ, ಎಲ್ಲದೂ ಆಗೋಯ್ತು. ವಿ ಆರ್ ವೇಟಿಂಗ್, ಬರ್ತಾನೆ ಇಲ್ಲ. ಎಲ್ಲರೂ ಅಂತಾರದು ಇಲ್ಲ, ಅದು ರಾಂಗ್ ಟೈಮ್ ಅಂತ ಅಂದ್ರಲ್ಲ, ಬರಲ್ಲ, ಆನಂದ ಬರಲ್ಲ. ನಾನು ನಂದು ಅಪ್ಪನಮ್ಮ ಇದಾರಲ್ಲ, ಅವ್ರ ತಂಗಿ ಐಸಜ್ಜಿ ಅಂತ, ನಾವಿಬ್ಬರು ಹೋದ್ವಿ. ವಿ ಸ್ಯಾಟ್ ದೇರ್. ಅಂದರೆ ನಮ್ಮ ಅಪ್ಪಂಗೆ ಕ್ಲೋಸ್ ಇದ್ದಿದ್ದು ನಾವಿಬ್ಬರೇ ಬೇಸಿಕಲಿ. ಕೂತ್ಕೊಂಡ ನಮ್ಮ ಅಜ್ಜಿನೇ, ಬಾರೋ ಆನಂದ, ಆಯ್ತು ಇಷ್ಟೆಲ್ಲ ಆಯ್ತು, ಏನೋ ತಪ್ಪಾಗೋಯ್ತು ಅಮ್ಮ. ಇಮಿಡಿಯೇಟ್ಲಿ ಹೀಗೆ ಸಮ್ಟೈಮ್ಸ್ ಇದು ನಂಬಾರ್ದು ಅನ್ಸತ್ತೆ ನನಗೆ. ಸಮ್ಟೈಮ್ಸ್ ಇದೆಲ್ಲ ಜೆಸ್ಚರ್ಸ್ ಅಷ್ಟೇ. ಅದು ಇಮಿಡಿಯೇಟ್ ಆಯಿತು. ಅದಾದಮೇಲೆ ಅವರೆಲ್ಲರೂ ಏನಿಲ್ಲ ಅದೇ ಟೈಮಿಗೆ ಬರಬೇಕಿತ್ತು. ನಮಗೇನಂದರೆ ನಾವು ಹೋಗಿ ಕೇಳಿದ್ವಿ, ಬಂದರು. ನಮಗೆ ಅರ್ಥ ಆಯಿತು, ಇಸ್ ದೇರ್ ಅಟ್ಲೀಸ್ಟ್ ದ ಸಮ್ ಸೈನ್. 3 or 4 5th day or 6th day ನನ್ನ ತಂಗಿ ಹುಷಾರು ತಪ್ತಾಳೆ. ನಮ್ಮಮ್ಮ ಫೋನ್ ಮಾಡಿದ್ರು, ತಲೆಗೆಲ್ಲ ಹೊಡ್ಕೋತಿದ್ದಾಳೆ, ಕಿರ್ಚಾಡ್ತಿದ್ದಾಳೆ. ನಾನು ಅಂದ್ಕೊಂಡೆ ಇದು ಒಂದು ಪ್ರಾಸೆಸ್ಸಲ್ಲಿ ಪ್ರಾಬಬ್ಲಿ ಅವಳಿಗೆ ಹಂಗೆ ಆಗ್ತಾಯಿದೆ ಅಂತ. ಗೋಡೆ ಎಲ್ಲ ಹೊಡ್ಕೋತಿದ್ಲಂತೆ. ನಾನು ಹೋದಾಗ ಆರಾಮಾಗೆ ಮಾತಾಡಿದ್ಲು, ಅಂದರೆ ತುಂಬ ಕಾಮಾಗಿ, ಏನಮ್ಮ ಏನಿಲ್ಲ, ನನಗೆ ಫುಲ್ ಹುಷಾರಿಲ್ಲ, ನಾನು ಮಲ್ಕೊಂಡಿದ್ದೀನಿ. ಮನೆಯಿಂದ ಇಮಿಡಿಯೇಟ್ ಹೊರಟಿದ್ದೀನಿ, 5 ನಿಮಿಷಕ್ಕೆ ನಾವು ಅಮ್ಮ ಕಾಲ್, ಮತ್ತೆ ಹಂಗೆ ಆಡ್ತಿದ್ದಾಳೆ. ಆಮೇಲೆ ಶಿ ಸೈಡ್, ಇಲ್ಲ ನಾನು ಎಲ್ಲೋ ಕರ್ಕೊಂಡು ಹೋಗ್ತೀನಿ, ನೋಡ್ತೀನಿ ಅಂತ ಅಂದ್ಬಿಟ್ಟು, ಈ ದೇವರು ಬರುತ್ತೆ ಅಂತ ಅಂತಾರೆ. ಸೊ ಅವ್ರ ಹತ್ರ ಕರ್ಕೊಂಡು ಹೋದಾಗ ದಟ್ ಈಸ್ ವೆನ್ ವಿ ಗಾಟ್ ಟು ನೋ ಹೀಸ್ ಅರೌಂಡ್. ನಮ್ಮಮ್ಮ ನಾನು ಅನ್ಫಾರ್ಚುನೇಟ್ಲಿ ಎವ್ರಿ ಟೈಮ್ ಈ ಥರದ್ದೇನೋ ಆಗ್ಬೇಕನ್ನ ಶೂಟೇ ಮಾಡ್ತಾ ಇರ್ತೀನಿ. ಮಧ್ಯಾಹ್ನ ಊಟ ಟೈಮಲ್ಲಿ ಕಾಲ್ ಮಾಡಿದ್ರು, ಹಿಂಗೆ ಅವಳ ಮೇಲೆ ಇದ್ದಿದ್ದು ನಿಮ್ಮಪ್ಪ. ನಂಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ನಾನು ಹೊರಟೋದೆ. ನನ್ನ ಮಕ್ಕಳು ಮದುವೆ ನೋಡಬೇಕಿತ್ತು.
ಅಟ್ಲೀಸ್ಟ್ ಇಬ್ಬರಲ್ಲಿ ಯಾರ್ದಾದ್ರೂ ಒಂದು ಮದುವೆ ನೋಡಬೇಕಿತ್ತು. ನನ್ನ ಕಳಿಸ್ಬೇಡಿ, ನಾನು ಇರಬೇಕು, ನಮ್ಮ ಮದುವೆ ನೋಡಬೇಕು. ಇದು ನಮ್ಮಮ್ಮ ನಂಗೆ ಇದನ್ನೆಲ್ಲ ಹೇಳಿರೋದು. ನಾನು ಇದನ್ನು ಯಾವುದನ್ನು ಕಣ್ಣಲ್ಲಿ ನೋಡಿಲ್ಲ. ಆ್ಯಂಡ್ ಈವನ್ ನಮ್ಮ ಅಪ್ಪನ ಅದು ಫಸ್ಟ್ ಡೇ ಕಾರ್ಯ ಎಲ್ಲ ಮಾಡಿ ಮನೆಗೆ ಬಂದಾಗ ನಂಗೆ ಅದೊಂದು ತುಂಬ ಹಾಂಟ್ ಆಗ್ತಾನೆ. ನಂತರ ಏನೂ ಮಾತಾಡಲಿಲ್ಲ, ಏನೂ ಹೇಳಿದೆ. ಅದೊಂದು ಚಪ್ಪಲಿ ಕೇಳ್ಬಿಟ್ಟು ಆ ಮನುಷ್ಯ ನಕ್ಬಿಟ್ಟು ಹೊಟ್ಟೋದ್ರು. ಅದೊಂದು ಇತ್ತಲ್ಲ, ಕೃಷಿ ಇದ್ಲು ಪಕ್ಕದಲ್ಲಿ. ನಂಗೆ ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಐ ಕುಡ್ ಫೀಲ್ ಇಟ್. ಸಂಬಡಿ ರೂಮಲ್ಲಿ ಮಲಗಿದ್ದೀವಿ ನಾನು ಅವಳು. ಎಪ್ಸಿ ಹೇಳಿದ್ದೀನಿ ಅವಳಿಗೆ, ಕೃಷಿ ನಂಗಲ್ಲಿ ಯಾರೋ ಕೂತಿಯಾರ ಅಂತ ಅನ್ನಿಸ್ತಾ ಇದೆ. ಐ ಕುಡ್ ಸೆನ್ಸ್ ಇಟ್. ಐ ಥಿಂಕ್ ಅದು ನನ್ನ ತಂಗಿ, ಯಾಕದು ಅವ್ರು ನನ್ನ ತಂಗಿನೇ ಚೂಸ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಬಂದು ಹೇಳಿ ಆಮೇಲೆ, ಅಂದರೆ ನಮ್ಮಮ್ಮ ಹೇಳಿದ್ರಂತೆ, ಈ ಥರ ಹೆಣ್ಮಕ್ಳ ಮೇಲೆ ಹಿಂಗೆ ಇರೋದ್ರಿಂದ ಅವ್ರದ್ದು ಮುಂದಿನ ಭವಿಷ್ಯನೂ ಏನಾಗ್ಬೋದು, ಅವ್ರ ಅಪ್ಪನೇ ಹಿಂಗೆ ಬರ್ತಾರೆ ಅಂತ ಬಂದಾಗ ದಯವಿಟ್ಟು ಇದು ಮಾಡಬೇಡ, ನೆಮ್ಮದಿಯಾಗಿ ಕಳ್ಸ್ಕೊಡೋಕ್ಕಾಗಲ್ಲ, ಈಗಾದರೂ ನೆಮ್ಮದಿಯಾಗಿ ಹೋಗು ಅಂತ ಅಂದಾಗ ಇಮಿಡಿಯೇಟ್ ಹಿ ಲೆಫ್ಟ್ ಅಂತ ಅಂದರು ನನಗೆ. ಇದೆಲ್ಲ ನಾನು ಕೇಳಿರೋದು. ಐ ಡೋಂಟ್ ನೋ, ಅಂದರೆ ಬಹುಶಃ ಮನುಷ್ಯಂಗೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ. ಐ ವಾಂಟೆಡ್ ಹಿಮ್ ಟು ಬಿ ಅರೌಂಡ್. ಇದು ನೋಡಬೇಕಿತ್ತು ಇವತ್ತಿಗೆ ರಾಜೇಶ್, ಸ್ಟೇಟ್ ಅವಾರ್ಡ್ ಅಂತೆಲ್ಲ ಅಂತೀರಾ. ಐ ಥಿಂಕ್ ದಸ್ ಬಿಗ್ ವಾಯ್ಡ್ ನನ್ನ ಲೈಫಲ್ಲಿ ನಮ್ಮಪ್ಪ. ನಿಮ್ಮ ಹೊಸ ಮನೆಯಲ್ಲಿ ನಿಮ್ಮ ಅಪ್ಪಂಗಂದು ರೂಮು ಇಲ್ಲ, ನಾನು ಅಪ್ಪನ ಇಟ್ಟೇನೆ ಗೃಹ ಪ್ರವೇಶ ಮಾಡಿದೆ. ನಂದೇ ನನಗೆ ಅವ್ರ ಫೋಟೋ ಮನೆ ಒಳಗಡೆ ಇರಬೇಕು. ಗೊತ್ತಿಲ್ಲ, ಅಂದರೆ ಆ ಥರದ್ದೆಲ್ಲ ಫೋಟೋ ಇಡ್ಬೋದೋ ಏನೋ ಗೊತ್ತಿಲ್ಲ. ನಾನು ಅದೆಲ್ಲ ಕೇಳಲಿಲ್ಲ, ತಲೆನೂ ಕೆಡ್ಸ್ಕೊಳ್ಳಿಲ್ಲ. ನಾವು ಪೂಜೆ ಮಾಡುವಾಗ ನನ್ನ ಹಿಂದೆ ನಮ್ಮ ಅಪ್ಪನ ಫೋಟೋ ಇತ್ತು, ಚೇರಾಗಿ ನಮ್ಮ ಅಪ್ಪನ ಫೋಟೋ ಇಡ್ಸಿದೆ ನಾನು. ಅಲ್ಲ, ಅವ್ರು ಇವತ್ತಿಗೆ ಇದ್ದಿದ್ರೆ ನಿಮ್ಮ ಸ್ಟೇಟ್ ಅವಾರ್ಡು, ನಿಮ್ಮ ಸಕ್ಸಸ್ಸು, ನಿಮ್ಮ ಹೊಸ ಮನೆ. ಐ ಥಿಂಕ್ ನಾನು ಹೇಳಿದ್ನಲ್ಲ, ನನ್ನ ತಾಯಿಗೂ ನನ್ನ ಬಗ್ಗೆ ಅಷ್ಟು ಪ್ರೌಡ್ ಫೀಲಿಂಗ್ ಇದೆಯೋ ಎಲ್ಲೋ ಗೊತ್ತಿಲ್ಲ. ಇಫ್ ಹಿ ವಾಸ್ ಅರೌಂಡ್, ಮೈ ಲೈಫ್ ವುಡ್ ಹ್ಯಾವ್ ಬಿನ್ ವೆರಿ ವೆರಿ ಡಿಫ್ರೆಂಟ್. ಅಲ್ಲ, ಒಂದು ಅಬ್ರಾಡ್ ಟ್ರಿಪ್ ಹೋಗಿ ಬಂದರೆ ಅಪ್ಪ ಎಣ್ಣೆ ತರ್ತಾ ಇದ್ದೆ. ಓ ಗಾಡ್, ಶುಡ್ ಹ್ಯಾವ್ ಕ್ರೈಡ್. ಈಗ ಆಮೇಲೆ ಇದೆಲ್ಲ ಆದಮೇಲೆ ಒಬ್ಬ ವ್ಯಕ್ತಿ ಅವ್ರು ನಮ್ಮ ಜೊತೆಗೆ ಇದ್ದಾಗ ಅಂತಾರಲ್ಲ, ಆ ಬೆಲೆ ನಮಗೆ ಗೊತ್ತಾಗಲ್ಲ, ನಾಳೆ ಇಲ್ಲ ಅಂದಾಗ ನಮ್ಮ ಮಿಸ್ ಮಾಡ್ಕೊತೀವಿ ಅಂತ. ಅಪ್ಪ ಹೋದ್ಮೇಲೆ ನಿಮ್ಗೆ ಏನು ಆ್ಯಕ್ಚುಲಿ ಆ ಮಿಸ್ಸಿಂಗ್ ಶುರು ಆಯಿತು? ಕಾಲ್ ಮಾಡೋರು ನನಗೆ. ನಾನು ಸಪ್ರೇಟ್ ಆಗಿದ್ದೀನಲ್ಲ, ಐ ಥಿಂಕ್ ಆ ಒಂದು ಥಾಟನ್ನ ತುಂಬ ಸ್ಟ್ರಾಂಗ್ ಆಗಿಲ್ಲ, ನೀನು ಇದನ್ನು ಮಾಡಂತ ಜೊತೆಯಾಗಿ ಬೆಂಬಲವಾಗಿ ನಿಂತಿದೆ ನನ್ನ ತಂದೆ. ಬಿಕಾಸ್ ಆ ಶೂಟಿಂಗ್ ಮನೆ ಮಾಡಿ ಸಾಲಗಳು ಮಾಡ್ಕೊಂಡು ನನಗೂ ನನ್ನ ತಾಯಿಗೂ ಹೆಂಗೆ ಗಲಾಟೆ ಆಗೋದು ಅಂತ ಅಂದರೆ ಇಂಪಾಸಿಬಲ್ ಆಗೋಗಿತ್ತು. ಇಬ್ಬರು ಒಂದೇ ರೂಮಲ್ಲಿ ಇರೋಕ್ಕೆ, ಒಂದೇ ಮನೇಲಿ ಇರೋಕ್ಕೆ ತುಂಬ ಗಲಾಟೆಗಳಾಗೋದು. ನಾನು ಸಪ್ರೇಟ್ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದೆ. ಒಂದು ಕೆಲಸ ಮಾಡಬೇಕು, ಕಮಿಟ್ಮೆಂಟ್ ತೀರಿಸ್ಬೇಕು, ಮನೆಗೆ ಬಂದಾಗ ನೆಮ್ಮದಿ ಇರಬೇಕು. ಅದೇ ಇಲ್ಲ ಅಂತಾನೆ ಸೆಟ್ಟಲ್ಲಿ ಐ ಆಮ್ ಅ ಡಿಫ್ರೆಂಟ್ ಪರ್ಸನ್. ನಗ್ತಿರ್ಬೇಕು, ಬಟ್ ನಾನು ಫುಲ್ ಸ್ಯಾಡ್ ಆಗ್ತಾ ಹೋಗ್ತಾ ಇದ್ದೆ. ನಂದು ಲೈಫೇ ಒಂಥರ ಪರ್ಸ್ನಲಿ ಪ್ರೊಫೆಷ್ನಲಿ ಮೆಸ್ಸಾಗಿ ಹೋಗಿತ್ತು. ಐ ವಾಸ್ ನಾಟ್ ಮೈ ಸೆಲ್ಫ್. ಸಣ್ಣದಕ್ಕೂ ಕೋಪ ಮಾಡ್ಕೊಳೋದು, ಅಂದರೆ ವೆರಿ ವಿಯರ್ಡ್ ಆಗೋಗಿತ್ತು ಲೈಫು. ನಾನು ಡಿಸೈಡ್ ಮಾಡ್ಕೊಂಡೆ ನಾನು ಹೊರಗಡೆ ಹೋಗ್ತೀನಿ. ಅಟ್ಲೀಸ್ಟ್ ನಂಗೆ ಲೈಫಲ್ಲಿ ಏನಿಲ್ಲ ನೆಮ್ಮದಿ ಇರಬೇಕು. ಆ್ಯಂಡ್ ಆ ಕ್ಯಾಮ್ರಾ ಮುಂದೆ ಹೋಗಿ ನಿಂತಾಗ ನಿಯತ್ತಾಗಿ ಕೆಲಸ ಮಾಡಬೇಕು ಅವ್ರು ಕೊಡೋ ದುಡ್ಡಿಗೆ. ನಾಟಕ ಮಾಡೋಕ್ಕಂತೂ ಆಗಲ್ಲ ಅಲ್ಲ. ನೆಮ್ಮದಿಯಾಗಿ ನಾನು ಇದ್ರೇ ಒಂದು ಪಾತ್ರ ಆಗಿ ಕನ್ವೆ ಮಾಡೋಕ್ಕಾಗೋದು ಏನೇನೇ ಆದರೂ. ಸಪ್ರೇಟಾಗಿ ಹೋಗ್ತೀನಿ ಅಂದಾಗ ನಮ್ಮ ಅಪ್ಪನೇ ಹೇಳಿದ್ದು, ನೀನು ಹೋಗು, ನೀನಿರು. ನನ್ನ ಮನೆ ಫಸ್ಟ್ ದೇವ್ರ ಮನೆಗೆ ದೇವ್ರ ಫೋಟೋ ತಂದುಕೊಟ್ಟಿದ್ದೆ ನಮ್ಮಪ್ಪ. ಬಂದು ಹಾಲು ಉಗ್ಸಕ್ಕೆ ಹೆಲ್ಪ್ ಮಾಡಿದೆ ನಮ್ಮಪ್ಪ. ಹಿ ವಾಸ್ ಹ್ಯಾಪಿ. ನೀ ಕೆಲಸ ಮಾಡು, ಏನೋ ಒಂದು ಹೆಸರು ಮಾಡ್ತಾ ಇದ್ಯಾ, ಗೌರವ ಸಂಪಾದನೆ ಮಾಡ್ತಾ ಇದ್ಯಾ, ಹಾಳು ಮಾಡ್ಕೋಬೇಡ, ಚೆನ್ನಾಗಿರ್ಬೇಕು ನೀನು ಅಂತ. ಐ ಥಿಂಕ್ ಹೀ ಪುಷ್ಟ್ ಮೀ, ಯೂಸ್ ಟು ಕಾಲ್ ಮೀ. 2 ದಿನಕ್ಕೆ ಒಂದ್ಸಲ ಕಾಲ್ ಮಾಡೋರು. ಒಂಚೂರು ಕರೆನ್ಸಿ ಹಾಕ್ಸ್ಬಿಡಮ್ಮ, ಫೋನ್ ಮಾಡೋಕ್ಕಾಗ್ತಾಯಿಲ್ಲ ನಿಮಗೆ, ಏನು ತಿಂದೆ, ಏನಾದ್ರು ಬರ್ತಾ ತೊಗೊಂಡೋಗಿ ಬಾ, ಇಲ್ಲಿ ಮನೇಲಿ ಏನೋ ಮಾಡ್ತೀನಿ, ಚಿಕನ್ ಇಟ್ಕೊಂಡು ಮಾಡ್ತೀನಿ. ನಾನು ಅವ್ರ ಜೊತೆಗಿದ್ದಾಗ ಎವ್ರಿ ಈವ್ನಿಂಗ್ ಟೀ ಮಾಡ್ಕೊಂಡು ತಂದ್ಕೊಡೋ ರೂಮಿಗೆ ಟೀ ಕುಡಿತಾ ಇದ್ವಿ ನಾವು. ಏನು ಆ ಥರದ್ದು ಏನು ಪರ್ಸ್ನಲ್ ಯಾವತ್ತು ಶೇರ್ ಮಾಡಿದ್ದು ಆ ಥರದ್ದು ಏನಿಲ್ಲ. ಹಾಗಂತ ನನ್ನ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಎಲ್ಲನೂ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿದ್ದು. ಇಟ್ಸ್ ವೆರಿ ಓಪನ್. ಅದಕ್ಕೆಲ್ಲ ಆರಾಮ್ಸೆ ಇದ್ರು, ಅವ್ರು ಚಿಲ್ ಮಾಡ್ಕೊಂಡಿದ್ರು. ಹಂಗಿದ್ದವರು ಅವ್ರು ಕಾಲ್ ಮಿಸ್ ಮಾಡ್ಕೋತೀನಿ ನಾನು. ಯಾವಾಗ ಅಪ್ಪನ ಹತ್ರ ಕೇಳಿದ್ರ ಚೈಲ್ಡ್ಹುಡ್ಡಲ್ಲಿ ಇನ್ನೂ ಚೆನ್ನಾಗಿರ್ಬೇಕಿತ್ತಪ್ಪ, ದುಡಿಬೇಕಿತ್ತಪ್ಪ, ಆ ಥರ ಏನು ಮಾತಾಡಿದ್ದು ಇಲ್ಲ. ಬಟ್ ಒಂದಿನ ಐ ಥಿಂಕ್ ಗಲಾಟೆ ಆದಾಗ ಐ ಸ್ಟಿಲ್ ರಿಮೆಂಬರ್. ಐ ಥಿಂಕ್ ಅಲ್ಲಿಂದ ನನಗೆ ರಿಯಲೈಸ್ ಆಗಿದ್ದು ನಮ್ಮ ಅಪ್ಪ ಒಬ್ರಿಗೇ ನನ್ನ ಬಗ್ಗೆ ನಂಬಿಕೆ ಇರೋದು ಅಂತ. ಈ ಸೈಡ್ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಗಲಾಟೆ ಆಗಬೇಕಂದ್ರೆ ಹೊರಗಡೆ ಹೋದಾಗ ಅನುಪಮನ್ ಅಪ್ಪ ಆನಂದ್ ಅಂತಾರೆ. ನಂಗೆ ಎಷ್ಟು ಖುಷಿ ಆಗುತ್ತೆ. ನಾವು ಅವ್ರ ಮರ್ಯಾದೆ ತೆಗಿಬಾರ್ದಲ್ವ ಹಿಂಗೆ ಸಾಲ ಮಾಡಿಕೊಂಡು.
ಯಾಕೆ ಬೇರೆ ಯಾರಿಗೂ ಯಾಕೆ ರಿಯಲೈಸ್ ಆಗ್ತಾ ಇಲ್ಲ ಅದು? ಆಬ್ವಿಯಸ್ ಅದು ಇಂಡಸ್ಟ್ರಿಲೂ ಸರ್ಕ್ಯುಲೇಟ್ ಆಗತ್ತಲ್ಲ, ಶೂಟಿಂಗ್ ಮನೆ ಮಾಡ್ತಾ 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 ನೀವು ಸಾಲಗಳು ಜಾಸ್ತಿ ಮಾಡ್ಕೊಂಡಾಗ ಸರ್ಕ್ಯುಲೇಟ್ ಆಗ್ತಾನೆ ಇತ್ತು. ಆ್ಯಂಡ್ ಇಟ್ ವಾಸ್ ಸೋ ಹ್ಯೂಮಿಲಿಯೇಟಿಂಗ್ ನನಗೆ, ಬಿಕಾಸ್ ನಾನು ಇವತ್ತುವರೆಗೂ ಆ ಥರ ನನ್ನ ಕಡೆಯಿಂದ ಏನೋ ತಪ್ಪು ಮಾಡಿ ತಲೆ ತೆಗ್ಸೋವಂಥ ಕೆಲಸ ನಮ್ಮ ತಂದೆ ತಾಯಿ ನಾನು ಮಾಡೇ ಇಲ್ಲ ಇಂಡಸ್ಟ್ರಿ ಒಳಗೆ. ಎಲ್ಲೋ ಶೂಟಿಂಗ್ ಮನೆ ವಿಚಾರಕ್ಕೆ ನನಗೆ ಯಾರಾದರೂ ನನ್ನನ್ನು ಈಸಿಯಾಗಿ ತೊಗೊಂಡ್ಬಿಡೋದು, ನನ್ನನ್ನು ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡು ಮಾತಾಡೋದು ನನ್ನ ಲೈಫಲ್ಲಿ ಮನೇಲಲ್ಲ ಎಲ್ಲೂ ಸಹಿಸಲ್ಲ ನಾನು. ಸೊ ಅದು ತುಂಬ ಈಸಿ ಆಗ್ತಾ ಹೋಯ್ತದು. ಬಟ್ ಅಪ್ಪ ಒಬ್ಬರು ಅದನ್ನು ರಿಯಲೈಸ್ ಮಾಡ್ಕೊಂಡಿದ್ರು, ಅವಳಿಗೆ ಹಂಗೆ ಮಾಡಬಾರ್ದಲ್ವ, ನಾವು ಅಷ್ಟು ಚೆನ್ನಾಗಿ ಗುರ್ತಿಡಿತಾರೆ, ನಾವೇ ಅವಳು ಮರ್ಯಾದೆ ಕಳಿಬಾರ್ದಲ್ವ. ಇವನ್ ಅದು ಆ ಲೈನ್ ನಂಗೆ ಇನ್ನೂ ನೆನಪೈತೆ, ಅನುಪಮನ ಅಪ್ಪ ಆನಂದ್ ಅಂತ ಗುರ್ತಿಸ್ತಾರೆ ನನ್ನನ್ನು. ವುಡ್ ಹ್ಯಾವ್ ಥಾಟ್ ಅವ್ರಿಗೆ ಹಂಗೆ ಅನ್ಸತ್ತೆ ಅಂತ. ಸೊ ಐ ಥಿಂಕ್ ಇವತ್ತಿದ್ದಿದ್ರೆ ಪ್ರೌಡಾಗಿ ಹೇಳ್ಕೊಂಬಂದಿರೋರು ಎಲ್ಲ ಕಡೆಗೂ. ಮೇ ಬಿ ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇರೋದು, ಹಾಕ್ಕೊಂಡಿರೋರು. ಇಲ್ಲಿ ಎಲ್ಲದಕ್ಕಿಂತ ಲೀಸ್ಟ್ ಅಂದರೆ ನಂಗೆ ಕಾಲ್ ಮಾಡಿರೋರು. ಐ ಮಿಸ್ ದೋಸ್ ಕಾಲ್ಸ್. ಅವ್ರ ಫೋನ್ ನನ್ನ ಹತ್ರನೇ ಇದೆ, ಅವ್ರ ಚಪ್ಪಲಿ ನನ್ನ ಹತ್ರ ಇದೆ, ಲಾಸ್ಟ್ ಹಾಸ್ಪಿಟಲ್ದು ಚಪ್ಪಲಿ ನನ್ನ ಹತ್ರ ಇದೆ, ಫೋನ್ ನನ್ನ ಹತ್ರ ಇದೆ, ಇನ್ನೂ ನಂಬರ್ ಇದೆ. ರೀಸೆಂಟಾಗಿ ಒಂದು ಐ ಥಿಂಕ್ 10 days ಬ್ಯಾಕ್ ನಂಬರ್ ತೆಗೆದು ನೋಡಿದೆ ನಾನು. ಏನೋ ಸಮ್ವೇರ್ ಆಲ್ ಆಫ್ ಅ ಸಡನ್ ನಾನು ಅವ್ರನ್ನ ತುಂಬ ಒಂಥರ ನೆನಪಾಗೋಕ್ಕೆ ಶುರುವಾಗೋಯ್ತು. ನಂಬರ್ ತೆಗೆದು ನೋಡಿದೆ ನಾನು, ಫೋನ್ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅವ್ರು ಫಸ್ಟ್ ಕಾರ್ಯಕ್ಕೆ ಇಟ್ಟಿದ್ದು ಬಟ್ಟೆ ಪೀಸನ್ನೇ, ಶರ್ಟು ಪ್ಯಾಂಟ್ ಇಡ್ತೀವಲ್ಲ, ಎಲ್ಲ ಇಟ್ಕೊಂಡು ಬಂದಿದ್ದೀನಿ ನಾನು. ಈಗ ನಾನೇ ಲಾಸ್ಟ್ ಇಯರಿಂದ ನಾನೇ ಅವ್ರ ಮನೆಯಲ್ಲಿ, ಯೂಶ್ವಲಿ ನಾನು ಅಮ್ಮ ಎಲ್ಲ ಸೇರಿ ಮಾಡ್ತಾಯಿದ್ವಿ, ಈಗ ನಾನು ಒಬ್ಬಳೇ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ನೋಡೋಣ ನನ್ನ ಕೈಲಿ ಏನಾಗತ್ತೆ, ನಾನು ಒಬ್ಬಳೇ ಮಾಡಬೇಕು ಅವನಿಗೆ ಅಂತ. ನಮ್ಮ ಅಪ್ಪಗೆ ನಾನು ಒಬ್ಬಳೇ ಮಾಡಬೇಕು. ಅವ್ರಿದ್ದಿದ್ರೆ ಅಪ್ಪ ಮಗಳು ಒಂದು ಟ್ರಿಪ್ ಆಗಿರೋದು ಇಷ್ಟೊತ್ತಿಗೆ. ಐಸ್ವೇ ನಾನೇ ಟ್ರಿಪ್ ನಂಗೆ ಗೊತ್ತಿಲ್ಲ ಹೆಂಗೆ ಏನು ಅಂತ, ಬಟ್ ಎಲ್ಲ ಮಾಡ್ತಾಯಿದ್ದೆ ಕೇಳೋಕ್ಕೂ ಮುಂಚೆ ನಾನು. ಬಹುಶಃ ಅದನ್ನೇ ದೊಡ್ಡ ದೊಡ್ಡದೇನು ಕೇಳ್ತಿರ್ಲಿಲ್ವ, ಸಣ್ಣ ಸಣ್ಣದಲ್ವ, ಈಸಿಯಾಗಿ ಮಾಡ್ಕೊಡ್ತಾಯಿದ್ದೆ. ಈ ಕೂಲ್ ಫಾದರ್ ಆಗಿರೋರು. ಮತ್ತೆ ಈಗ ಹೇಳ್ತೀರಿ, ಈಗ ಒಂದು ಶೂಟಿಂಗ್ ಮನೆ ಮಾಡಿದ್ರೆ ಈ ಸಾಲ ಆಯಿತು, ಏನದು ಆ್ಯಕ್ಚುಲಿ ಏನು ಕತೆ? ಸೊ ಅವಾಗೆಲ್ಲ ಶೂಟಿಂಗ್ ಮನೆ ಫೇಮಸ್ಸು, ಅಂದರೆ ಸೀರಿಯಲ್ಗಳಿಗೆ ಶೂಟಿಂಗ್ ಮನೆ ಕೊಡೋದು ಅಂತ. ನಾವೇನು ಮಾಡ್ಕೊಂಡ್ರಿ, ಒಂದು 3 ಜನ ಫ್ರೆಂಡ್ಸ್ ಸೇರ್ಕೊಂಡು ಡಿಸೈಡ್ ಮಾಡಿದ್ವಿ, ಇದನ್ನು ಮಾಡೋಣ. ನಾವು ಅಮ್ಮಂಗೆ ಹೇಳಿದೆ, ನಾವು ಅಮ್ಮಂಗೆ ಅಂದೆ, ನಂಗೆ ಇಷ್ಟು ಸಾಲ ಕೊಡಿಸು ಶೂಟಿಂಗ್. ನಂಗೆ ಎಲ್ಲರೂ ಹೇಳಿದ್ದು ವರ್ಕ್ ಆಗುತ್ತೆ. ಶೂಟಿಂಗ್ ಮನೆ ಮಾಡಿದ್ವಿ. ಆ ಮನೆ ಹೆಂಗಂತ ಅಂದರೆ ಒಂದು ಮನೆ ನೀವು ಬಾಡಿಗೆಗೆ ತೊಗೊಂಡ್ವಿ. 1 ಲಕ್ಷ ಇತ್ತು ಬಾಡಿಗೆ. ಸೊ ನಮ್ಮ ಅಮ್ಮನ ಹತ್ರ ಒಂದು ಅಷ್ಟು ಹಣ ತೊಗೊಂಡು ಅದರಲ್ಲಿ ಸ್ವಲ್ಪ ಅಡ್ವಾನ್ಸ್ ಮಾಡಿ ಆ ಮನೆ ಲಿಟ್ರಲಿ ಅಷ್ಟು ದೊಡ್ಡ ಮನೆನ ಪೇಂಟ್ ಮಾಡಬೇಕಿತ್ತು. ಇಂಟೀರಿಯರಿಗೆಲ್ಲ ಸೋಫಾ, ಲೈಟು, ಅದು ಇದು ಎಲ್ಲ ತಂದು ಹಾಕಬೇಕಿತ್ತು. ಅದನ್ನಲ್ಲೂ ದುಡ್ಡು ಉಳ್ಸೋಕೆ ಏನು ಮಾಡಿದ್ವಿ, ಆ ಫ್ರೆಂಡ್ಸಲ್ಲೇ ಕೇಳಿಕೊಂಡು ಇಡೀ ಮನೇನ ಪೇಂಟ್ ಮಾಡಿಸಿದ್ವಿ. ಬೇರೆಯವ್ರಿಗೆ ಕೊಟ್ಟರೆ ಜಾಸ್ತಿ ಆಗತ್ತೆ, ಆಮೇಲೆ ಸೋಫಾಗಳು, ಲೈಟ್ಗಳು ಎಲ್ಲೆಲ್ಲಿ ಕಡಿಮೆಗೆ ಸಿಗತ್ತೆ ಎಲ್ಲ ತಂದು ಶೂಟಿಂಗ್ ಮನೆ ಸೆಟ್ ಮಾಡಿದ್ವಿ. ಇಡೀ ಮನೆ ಪ್ರಾಪರ್ಟಿ ತುಂಬಿಸಿದೀವಿ ಆಯಿತಾ. ಒಂದು ಪಿನ್ ಹಾಕಿದ್ರು ಪಿನ್ ಶಬ್ದ ಕೇಳೋದು, ಪಿನ್ ಡ್ರಾಪ್ ಸೈಲೆನ್ಸ್ ಆ ಮನೆಯಲ್ಲಿ. ಎಷ್ಟೇ ಏನೇ ಮಾಡಿದ್ರು ಎಕ್ಕೋ ಹೊಡಿಯೋದು. ಮನೇನಲ್ಲಿ ಆ ಥರ ಎಕ್ಕೋ ಹೊಡಿಬಾರ್ದು. ಆ್ಯಂಡ್ ಆಫ್ಟರ್ ಯು ಪ್ಲೇಸಿಂಗ್ ಸೋ ಮೆನಿ ಫರ್ನಿಚರ್ಸ್ ಮನೇಲಿ ಎಕ್ಕೋ ಹೊಡಿಯೋಂಗೇ ಇಲ್ಲ. ಆ್ಯಂಡ್ ರಾತ್ರಿ ಆದರೆ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ವೈಬ್ ಬರೋದು, ಅಂದರೆ ಮೇಲೆ ಹೋಗ್ಬೇಕಂತಲೇ ಅನ್ನಿಸ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಡಾರ್ಕ್ ಫೀಲ್ ಆಗೋದು ಆ ಮನೆ. ಸಮ್ವೇರ್ ಅದು ಪಾಸಿಟಿವೇ ಅನ್ನಿಸ್ತಿರ್ಲಿಲ್ಲ. ಆ್ಯಂಡ್ ಶೂಟಿಂಗ್ ಕೊಡೋಕ್ಕೂ ಮುಂಚೆ ಬಿದ್ದು ಇಲ್ಲಿ ಓಪನ್ ಆಗಿ ಇಲ್ಲಿ ಒಂದು ಸ್ಟಿಚಸ್ ಎಲ್ಲ ಹಾಕಿದ್ರು. ರ್ಯಾಂಡಮ್ ಆಗಿ ನಡ್ಕೊಂಡು ಹೋಗ್ತಿದ್ರು, ಮೆಟ್ಲ ಮೇಲೆ ಬಿದ್ದೆ, ಇದ್ದಕ್ಕಿದ್ದಂಗೆ ಬಿದ್ದೆ. ಆವತ್ತು ಮಳೆ ನಿಂತಿತ್ತು. ನನ್ನ ಫ್ರೆಂಡ್ ಹೇಳ್ದ, ಹುಷಾರಾಗಿ ನಡ್ಕೊಂಡು ಹೋಗಂತ. ಒಂದೇನು ಸಣ್ಣ ಬ್ಯಾಗ್ ಹಿಡ್ಕೊಂಡಿದ್ದೀನಿ, ಕಾರಿಂದ ಗೇಟಿಗೆ ಹೋಗ್ಬೇಕಷ್ಟೆ, ಸ್ಟ್ರೇಟ್ ಪಾತ್, ಜಾರಿ ಬಿದ್ದೆ. ಏನಕ್ಕಂತಾನೆ ಐಡಿಯಾ ಇಲ್ಲ ಇವತ್ತುವರೆಗೂ. ಅದಾದಮೇಲೆ ಆ ಶೂಟಿಂಗ್ ಮನೆ ವರ್ಕೇ ಆಗಲಿಲ್ಲ. ಅಂದರೆ ಶೂಟಿಂಗ್ ಬರೋರೆಲ್ಲ ಏನೋ ಒಂದು ಸಮಸ್ಯೆ ಹೇಳೋರು. ಆಮೇಲೆ ಅದೇನೋ ಹಾವುಗಳೆಲ್ಲ ಮರದಿಂದ ಹಾರಕ್ಕೆ ಶುರು ಆಗಿದ್ದು ರೂಮ್ ಒಳಗೆ, ಮನೆ ಒಳಗೆ. ಐ ಥಿಂಕ್ ನಂದು ನಮ್ಮ ಅಮ್ಮಂದು ವೆರಿ ವೆರಿ ಬಿಗ್ ಡ್ರಿಫ್ಟ್ ಅವರ ರಿಲೇಷನ್ಶಿಪ್ ಮಧ್ಯೆ ಶುರುವಾಗಿದ್ದೆ ಅಲ್ಲಿಂದ. ಒಂದೊಂದೇ ಗಲಾಟೆ ಪೈಲಪ್ ಆಗ್ತಾನೆ ಇತ್ತು ನಂದು ನನ್ನ ತಾಯಿದು. ಆ್ಯಂಡ್ ಅವ್ರು ಡಿಸೈಡ್ ಮಾಡ್ಕೊಂಬಿಟ್ರು, ನಾನು ಶೂಟಿಂಗ್ ಮನೆ ಬಿಡಲ್ಲ, ನಾನು ಹೆಂಗೋ ಮಾಡ್ತೀನಿ. ನಾನು ಹೇಳಕ್ಕೆ ಟ್ರೈ ಮಾಡಿದೆ, ಯಾಕಂದರೆ ಅಕ್ಕದಲ್ಲಿ ಏನು ದುಡಿತಾ ಇದ್ದೀನಿ ಅದನ್ನು ಬಾಡಿಗೆಗೆ ತೊಗೊಂಡೋಗಿ ಕೊಡ್ಬೇಕಲ್ಲಿ. ಶೂಟಿಂಗ್ ಮನೆಗೆ ಬರ್ತಲ್ಲ, ಬಾಡಿಗೆ ಕಟ್ಟಕ್ಕೆ ಸಾಲ ಮಾಡಬೇಕು, ಕರೆಂಟ್ ಬಿಲ್ ಕಟ್ಟಕ್ಕೆ ಸಾಲ ಮಾಡಬೇಕು, ಇನ್ನೊಂದೇನೋ ಮಾಡೋಕ್ಕೆ ಸಾಲ ಮಾಡಬೇಕು. ಅದನ್ನು ಸಂಭಾಳ್ಸೋಕೆ ಹೋಗಿ ನಮ್ಮಮ್ಮ ಏನು ಮಾಡಿದ್ರು, ಇನ್ನೊಂದು ಮನೆ ಮಾಡಿದ್ರು. ಅದನ್ನು ಮಾಡೋಕ್ಕೆ ಹೋಗಿ ಇನ್ನೊಂದು ಮನೆ ಮಾಡಿದ್ರು. ಸೀರಿಯಲ್ ಮನೆಗಳು ನಥಿಂಗ್ ಬಟ್. ಅಂದರೆ ಬುಕ್ಕಿಂಗ್ಸ್ ಬರ್ತಿರ್ಲಿಲ್ಲ, ಏನೂ ಬರ್ತಾ ಇರಲಿಲ್ಲ. ಅದು ಏನು ವರ್ಕ್ ಆಗ್ತಿರ್ಲಿಲ್ಲ ಅನ್ನೋದೇ. ಆಮೇಲೆ ನಾನು ಅವರಿಗೆ ಬಿಟ್ಬಿಟ್ಟೆ. ಅವ್ರು ಇಲ್ಲ ನಾನು ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದುಬಿಟ್ರು. ನಾನು ಎಷ್ಟೋ ಹೇಳಿದೆ 6 months ಬೇಡ ಬಿಟ್ಬಿಡೋಣ. ಬಿಕಾಸ್
ಒಂದಷ್ಟು ಸಾಲಗಳನ್ನ ತೀರಿಸಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾಯಿದ್ವಿ. ಅವತ್ತಿಂದ ಅವತ್ತಿಗೆ ಆಗೋವಾಗ ಅಷ್ಟು ಚೆನ್ನಾಗಿರ್ಬೇಕಂದ್ರೆ ಪೀಸ್ಫುಲ್ ಆಗಿರ್ಬೇಕಂದ್ರೆ ಅದನ್ನು ಹಾಳಾಗ್ತಿದೆ ಅಂತ ನಂಗೆ ಗೊತ್ತಾಯಿತು. ನಾ ಹೇಳಿದೆ, ಅವ್ರು ಕೇಳಲೇ ಇಲ್ಲ. ನಂದು ಅವ್ರದ್ದು ಮಾತುಕತೆ ನಿಂತೋಯ್ತು. ನಾನು ಶೂಟಿಂಗ್ ಮನೆ ಕಡೆ ಹೋಗೋದು ಸ್ಟಾಪ್ ಮಾಡಿದೆ. ಬಿಕಾಸ್ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಬಿಟ್ರು. ಬಾಡಿಗೆಗಳು ಕಟ್ಟೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಪೈಲಪ್ ಆಗಿ ಆಗಿ ಒಂದಷ್ಟು ಲಕ್ಷಗಳು ಸಾಲ ಆಯಿತು. ಫೈನಲಿ ನಾನು ಮನೆ ಬಿಟ್ಟು ಹೋಗಲೇಬೇಕಾದಂಥ ಪರಿಸ್ಥಿತಿ. ನಾನು ಹೇಳೋದಲ್ಲ, ನಾನು ಸಪ್ರೇಟ್ ಆದೆ ಅಂತ. ಅದಾದಮೇಲೂ ಅವ್ರು ಇನ್ನೂ ಬಿಟ್ಟಿರಲಿಲ್ಲ. ಒಂದಿನ ಶಿ ಆಲ್ಸೋ ಡಿಸೈಡೆಡ್, ಕನ್ವಿನ್ಸ್ ಮಾಡಿದೆ. ಐ ಥಿಂಕ್ 1.25-2 ವರ್ಷ ಆದಮೇಲೆ ಐ ಕುಡ್ ಕನ್ವಿನ್ಸ್ ಸರ್. ಬಟ್ ಅಷ್ಟರಲ್ಲಿ ಎಷ್ಟು ಲಕ್ಷಗಳು ಸಾಲ ಆಗಿತ್ತು ನಮಗೆ. ಒಪ್ಕೊಂಡ್ರು, ಎಲ್ಲ ಆಯಿತು. ಕೊನೆ ದಿನ ಪೇಪರ್ಸ್ ಎಲ್ಲ ಸೈನ್ ಮಾಡಿಸಿ ಓನರ್ ಹತ್ರ ಮನೆಯಿಂದ ಹೊರಡಬೇಕಿತ್ತು ಅಷ್ಟೇ. ಓನರಿಗೆ ನಮ್ಮ ಅಮ್ಮ ವೆಯ್ಟ್ ಮಾಡ್ತಾರೆ, ನಾನು ಇನ್ನೂ ಮನೆಗೆ ಹೋಗಬೇಕಿತ್ತು. ಅವ್ರಿಗೆ ಸಡನ್ನಾಗಿ ಯಾರೋ ಇಲ್ಲಿ ಕೂತು, ಮನೆಯಿಂದ ನೀನು ಹೋಗಬಾರ್ದು, ನೀನು ಖಾಲಿ ಮಾಡೋಂಗಿಲ್ಲ ಮನೆ, ಆ ಥರದ್ದೆಲ್ಲ ಒಂಥರ ಡಿಸ್ಟರ್ಬ್ಡ್ ಕನಸೋ ಏನೋ ಆ ಥರ. ಅವ್ರು ಇಮಿಡಿಯೇಟ್ ಕಾಲ್ ಮಾಡ್ರು, ನಂಗೆ ಹಿಂಗೆಲ್ಲ ಆಗ್ತಾಯಿದೆ. ಅಂದರೆ ಅವಾಗಿಂದನೂ ಏನೋ ಒಂದು ವರ್ಕ್ ಆಗ್ತಿರ್ಲಿಲ್ಲ ಈ ಮನೇಲಿ. ಆ ಮನೇಲಲ್ಲ, ಯಾವ ಮನೇಲೂ ನಮಗೆ ವರ್ಕ್ ಆಗಲಿಲ್ಲ. ಬಟ್ ಆ ಒಂದು ನೆಗೆಟಿವ್ ಫೀಲಿಂಗ್ ಆಗಿದ್ದೆ ನಮ್ಗೆ ಆ ಮನೆ ಒಳಗಡೆ. ಯಾಕಂದರೆ ಚೆನ್ನಾಗಿದ್ದಂಥ ಒಂದು ಲೈಫು ಬೇರೆ ಟರ್ನೇ ತೊಗೊಂಡ್ಬಿಡ್ತು. ಸಾಲಗಳು ಶುರು ಆಗೋಗೋಯ್ತು, ಕೆಲಸ ಕಡಿಮೆ, ನಂದು ಅಷ್ಟೇ ಶೂಟಿಂಗ್ ಡೇಸ್ ಕಡಿಮೆ ಆಗೋಕ್ಕೆ ಶುರು ಆಗೋಯ್ತು. ಪರ್ಸ್ನಲಿ ಲೈಫಲ್ಲಿ ನಾನು ಈವನ್ ಇನ್ ರಿಲೇಷನ್ಶಿಪ್ ವಾಸ್ ನಾಟ್ ಗೋಯಿಂಗ್ ಗುಡ್. ಮನೇಲಿ ಅಮ್ಮನ ಜೊತೆಗೆ ಮಾತುಕತೆನೇ ಇಲ್ಲ. ಲೈಕ್ ಒಬ್ರಿಗೊಬ್ರು ಮುಖ ನೋಡೋಕ್ಕೂ ಇಷ್ಟಪಡ್ತಿರ್ಲಿಲ್ಲ. ತುಂಬ ಲೈಫಲ್ಲಿ ಬದಲಾಗೋಯ್ತು. 2014-15 ಇಟ್ ವಾಸ್ ವರ್ಸ್ ನಮ್ಮ ಲೈಫ್, ನಂದು ಎಸ್ಪೆಷಲಿ ನಂದು ನನ್ನ ತಾಯಿದು. ಸೊ ಐ ಥಿಂಕ್ ಆ ಮನೆ ವಾಸ್ ನಾಟ್ ಓಕೆ. ಅಲ್ಲ, ಎಷ್ಟೋ ಜನ ಅಂತಾರೆ ಅದೆಲ್ಲ ಮೂಢನಂಬಿಕೆ, ಮನೆ ಅದೇನೂ ಇರಲ್ಲ ಅಂತ. ಒಂದ್ಸಾರಿ ಇದ್ದು ಹೋಗಿ ಗೊತ್ತಾಗತ್ತೆ. ನಾನು ಬರೀ ದೆವ್ವಗಳು ಅಥವಾ ನೆಗೆಟಿವ್ ಮನೆ ಕೆಲವು ಎನರ್ಜೀಸ್, ಐ ಸ್ವೇರ್, ನಾನು ಅದಕ್ಕೆ ಹೇಳೋದು, ಮನೇನ ನಾವು ಶ್ರೀಮಂತರಾಗಿ ಏನೋ ತುಂಬಿಸೋದಲ್ಲ. ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಈಸಿಯಾಗಿ ಬರ್ತಾಳೆ. ಮನೆಯಲ್ಲಿ ನೆಮ್ಮದಿ ಇರುತ್ತೆ. ನೀವೆಷ್ಟು ಮನೇನ ಗಲೀಜಾಗಿ ಇಟ್ಕೋತೀರಾ, ನಿಮ್ಮ ಮನಸ್ಸು ಯಾವಾಗಲೂ ಅಷ್ಟೇ ಗಲೀಜಾಗಿರುತ್ತೆ. ನೆಮ್ಮದಿಯಾಗಿರೋಕ್ಕಾಗಲ್ಲ. ನಾನನ್ನು ತುಂಬ ನಂಬ್ತೀನಿ ನಾನು. ಆ್ಯಂಡ್ ಇಷ್ಟು ವರ್ಷಗಳು ಎಷ್ಟೋ ಬಾಡಿಗೆ ಮನೆ ಚೇಂಜ್ ಮಾಡಿದ್ದೀನಲ್ಲ, ನಾನು ಮನೇಲಿ ಎನರ್ಜಿ ಕಂಡ್ರೆ ಮಾತ್ರ ಹೋಗೋದು, ಒಳ್ಳೆ ಎನರ್ಜಿ. ಇಲ್ಲಾಂದರೆ ಮನೆಗಳಿಗೆ ಎಷ್ಟೇ ಕಡಿಮೆ ಕೊಡ್ತಾರೆ ಅಂದರೆ ಇವತ್ತವರೆಗೂ ಹೋಗಿಲ್ಲ. ಸೊ ಮನೆ ಪ್ಲೇಸ್ ಅ ಮೇಜರ್ ರೋಲ್. ಇಲ್ಲೂ ಅಷ್ಟೇ ಮನೆ ಪ್ಲೇಡ್ ಅ ವೆರಿ ಡಿಸಾಸ್ಟರ್ ರೋಲ್ ನಮ್ಮ ಲೈಫಲ್ಲಿ. ನೀವು ಬೇಕಂತ ಟೆಸ್ಟ್ ಮಾಡಿ. ಒಂದು ಸಣ್ಣ ಗುಡಿಸ್ಲೇ ಆಗ್ಬೋದು. ಕೆಲವರು ಗುಡಿಸ್ಲಲ್ಲಿದ್ದು ಖುಷಿಯಾಗಿರುತ್ತೆ, ನೀವೇ ಆ ಗುಡಿಸ್ಲಿಗೆ ಹೋದ್ರೆ ಕುತ್ಕೊಳ್ಳೋಕೆ ಇಷ್ಟಪಡುತ್ತೆ. ಕೆಲವು ಪ್ಯಾಲೇಸ್ಗಳಿದ್ದಂಗೆ ಇರ್ಬೋದು, ನೀವು ಎಲ್ಲಿ 2 ನಿಮಿಷ ಮಲ್ಲಿರಕ್ಕಾಗಲ್ಲ. ಹೌದು, ಅದು ಎನರ್ಜಿ. ಅದೊಂದು ವೈಬ್, ಅದೊಂದು ಕೆಟ್ಟ ವೈಬ್ ಇರುತ್ತೆ ಕೆಲವೊಂದು ಮನೆಗಳಲ್ಲಿ. ನಾವು ಅದನ್ನು ಸೆನ್ಸ್ ಮಾಡಿದ್ವಿ. ಬಟ್ ಅದೇನೋ ಒಂದ್ಸಲ ಓಕೆ ಸಮುದ್ರಕ್ಕೆ ಇಳಿದು ಬಿಟ್ಟಿದ್ದೀವಿ, ಅಟ್ಲೀಸ್ಟ್ ಈಜೋ ಪ್ರಯತ್ನ ಮಾಡೋಣ ಅನ್ನೋ ಬರದಲ್ಲಿ ಸುಸ್ತಾಗ್ತಿದ್ರು ಈಜಬಾರ್ದಲ್ವ. ನಮ್ಮ ಕೈಲಿ ಆಗ್ತಿಲ್ಲ ಅಂತ ಬಂದಾಗ ಸಹಾಯ ಕೇಳಲೇಬೇಕಾಗತ್ತೆ. ಸ್ವಲ್ಪ ತುಂಬ ಮುಂದೆ ತೊಗೊಂಡು ಹೋಗಿ, ಅಂದರೆ ಸ್ವಲ್ಪ ಏಟುಗಳು ತುಂಬ ವರ್ಷ ತೊಗೊಂಡು ಅಲ್ಲಿಂದ ಸರಿ ಮಾಡ್ಕೊಳಕ್ಕೆ. ಅದನ್ನು ಸರಿ ಮಾಡ್ಕೊಳಕ್ಕೆ ನಂಗೆ ಬಿಗ್ ಬಾಸ್ಗೆ ಹೋಗಬೇಕಾಗಿತ್ತು. ಬಿಕಾಸ್ ಒಳ್ಳೆ ಪೇಮೆಂಟ್ ಬರುತ್ತೆ, ಅಟ್ಲೀಸ್ಟ್ ಒಂದು ಚಂಕ್ ಆಫ್ ಸಾಲ ತೀರಿಸ್ಬೋದು. ಹಾಗೆ ಒಂದಷ್ಟು ಡಿಸಿಷನ್ಸ್ಗಳು ಚೇಂಜ್ ಆಯಿತು, ಲೈಫ್ ಚೇಂಜ್ ಆಯಿತು. ಅನುಪಮ, ಜನರಲ್ ಆಗಿ ಮನೆಗಳಲ್ಲಿ ಅಣ್ಣಂದರು, ತಮ್ಮಂದರು ಅಥವಾ ಅಪ್ಪಂದರು ಫುಲ್ ಸ್ಟ್ರಾಂಗ್ ಆಗಿದ್ದು, ಫಿನಾನ್ಷಿಯಲಿ ಅಥವಾ ಪವರ್ ಇದ್ದು ಹಾಗೆಲ್ಲ ಇದ್ದರೆ, ಆ ಮನೆಗಳಲ್ಲಿ ಹೆಣ್ಮಕ್ಳನ್ನ ಮಾತಾಡಬೇಕಂದ್ರೂ ಹೊರಗಡೆ ಹುಡುಗರಾಗ್ಬೋದು, ಸಮಾಜ ಭಯ ಪಡ್ತಾರೆ ಅಥವಾ ಅವರೊಟ್ಟಿಗೆ ನಡ್ಕೊಳ್ಳೋ ರೀತಿಯೇ ಒಂಥರ ಇರುತ್ತೆ. ಈಗ ನೀವು ಒಂದು ಸಿಂಗಲ್ ಪೇರೆಂಟಾಗಿ ಅಮ್ಮ ದುಡಿತಾ ಇದ್ರು, ಮನೇಲಿ ಅಪ್ಪ ಆರ್ಥಿಕವಾಗಿ ದುಡಿತಿರಲಿಲ್ಲ. ಆ್ಯಂಡ್ ಕೆಲವೊಂದು ಸಾರಿ ನಾವು ಬಡತನ ಇದ್ದಾಗ ಕೆಲವರಿಗೆ ಒಂಥರ ಈಸಿಯಾಗಿ ಆ್ಯಕ್ಸೆಸ್, ನಮ್ಮನ್ನು ಹೆಂಗೆ ಬೇಕೋ ಕಂಡಮ್ ಮಾಡ್ಬೋದು, ಹೆಂಗೆ ಬೇಕೋ ಮಾತಾಡ್ಬೋದು ಅಂತ. ನಿಮ್ಮೊಟ್ಟಿಗೆ ಯಾರಾದರೂ ಚಿಕ್ಕ ವಯಸ್ಸಿಂದ ಆಗ್ಬೋದು ಅಥವಾ ನಂತರದ ಕಾಲೇಜ್ ದಿನಗಳಲ್ಲೇ ಆಗಲಿ ಯಾರಾದರೂ ಗೊತ್ತಿರೋರು ಒಂಥರ ಗ್ರಾಂಟೆಡಾಗಿ ತೊಗೊಳ್ಳೋದು ಅಥವಾ ಏನಾದರೂ ಅಸಭ್ಯವಾಗಿ ನಡ್ಕೊಳ್ಳೋದು ಅಂಥದ್ದು ಅದಾಗಿದೆ. ಐ ಥಿಂಕ್ ನಾನು ಅದನ್ನು ಒಂದು ಸಲ ಅನುಬಂಧಲ್ಲೂ ನಾನು ಅದನ್ನು ಹೇಳ್ತೀನಿ. ಆವಾಗ 7th ಸ್ಟ್ಯಾಂಡರ್ಡಲ್ಲಿ ನಿಮಗೆ ಹೇಳಿದ್ನಲ್ಲ, ಸ್ಕೂಲಿಗೆ ಕಳಿಸ್ತಿರ್ಲಿಲ್ಲ, ದುಡ್ಡಿರಲಿಲ್ಲ. ಸೊ ಆವಾಗ ನಾನು ಫಸ್ಟ್ ಕೆಲಸ ಶುರು ಮಾಡಿದ್ದು ಜೂನಿಯರ್ ಆರ್ಟಿಸ್ಟ್ ಆಗಿ. ಹಾಂ, ಡೇ ಆರ್ಟಿಸ್ಟ್ಗಳು ಬರ್ತಾರಲ್ಲ, ಸಿನಿಮಾ ಸೀರಿಯಲ್ಲು, ದಿನಕ್ಕೆ 100 ರೂಪಾಯಿ ಕೊಡೋರು. ಅದಕ್ಕಿಂತ ಮುಂಚೆ ಮನೆ ಕೆಲಸ ಮಾಡ್ತಾ ಇದ್ದೆ ನಾನು. ಸೇರ್ಕೊಂಡ್ಬಿಟ್ಟಿದ್ದೆ. ಇವ್ರಿಗೆ ನಮ್ಮ ಅಮ್ಮಂಗೆ ಗೊತ್ತಿರಲಿಲ್ಲ, ಹೇಳಿರಲಿಲ್ಲ, ಹೋಗ್ಬಿಟ್ಟಿದ್ದೆ ನಾನು ಮನೆ ಕೆಲಸಕ್ಕೆ. ಅವ್ರದ್ದು ಏನಂದರೆ ಕಸ ಗುಡ್ಸಿನೆಲ್ಲ ಒರೆಸ್ಬೇಕು, ಸಂಜೆ ತಿಂಡಿ ಕೊಡೋರು. ಅಲ್ಲೇ ಮನೆಯಿಂದ ಕೆಳಗೆ, ಮನೆ ಹತ್ರನೇ. ಅದಾದಮೇಲೆ ಅದು ನಮ್ಮ ಅಮ್ಮಂಗೆ ಗೊತ್ತಾಗೋದೆಲ್ಲ ಏನೋ ದೊಡ್ಡ ಸೀನೆಲ್ಲ ಆಯಿತು, ಅದು ಬೇರೆ ವಿಚಾರ. ಸೊ ಅದಾದಮೇಲೆ
ಎಷ್ಟು ಸಂಬಳ ಎಷ್ಟು ಕೊಡೋದು? ಅದು 150 ರೂಪಾಯಿ. 150 ರೂಪಾಯಿ. ಬಹುಶಃ ಅವ್ರು ಏನಾದರೂ ಅವ್ರಿಗೆ ನಾನು ನೆನಪಿದ್ದು ಗೊತ್ತಿದ್ದರೆ ಅವ್ರು ರಿಲೇಟ್ ಮಾಡ್ಕೋತಾರೆ ಅಷ್ಟೇ. ಐ ಥಿಂಕ್ ಅವ್ರು ಕನ್ನಡದವ್ರಲ್ಲ ಇತ್ತು, ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡೋರು ಅಷ್ಟೇ. ಸೊ 7th ಸ್ಟ್ಯಾಂಡಲ್ಲಿ ನಮ್ಮ ಅಮ್ಮಂಗೆ ಒಬ್ಬರು ಜೂನಿಯರ್ ಆರ್ಟಿಸ್ಟ್ ಫ್ರೆಂಡ್ ಇದ್ರು. ಅವ್ರನ್ನ ಕೇಳಿದ್ರು ಕಳಿಸ್ಬೋದಾ ಇವಳನ್ನ ಅಂತ. ಆಂಟಿ ಕರ್ಕೊಂಡು ಹೋಗೋರು ನನ್ನ ಜಯಲಕ್ಷ್ಮಿ ಅನ್ಸತ್ತೆ, ಲಕ್ಷ್ಮಿ ಕರ್ಕೊಂಡು ಹೋಗೋರು. ಒಂದಷ್ಟು ಸೀರಿಯಲ್ಗಳು ಸಿನಿಮಾಗಳಿಗೆಲ್ಲ ಹೋಗಿ ಆದಮೇಲೆ ಒಂದು ಸಲ ಲಂಕೇಶ್ ಪತ್ರಿಕೆಯಲ್ಲಿ ಒಂದೇ ಒಂದು ಸಣ್ಣ ರೋಲ್ ಇದೆ, ಅದು ಮಾಡೋಕ್ಕೆ ಅಂದ್ಬಿಟ್ಟು ನನ್ನನ್ನು ಕರೆದ್ರು. ಸೊ 3 ಡೇ, ಒಂದಿನ ಶೂಟಿಂಗ್ ಅಂತ ಕರೆದ್ರು. ಫಸ್ಟ್ ಡೇ ಶೂಟ್ ಮಾಡೋಕ್ಕಾಗಲಿಲ್ಲ, ಸೆಕೆಂಡ್ ಡೇನೂ ಮಾಡಲಿಲ್ಲ, ಬಟ್ ದುಡ್ಡು ಕೊಟ್ಟರು, 100 ರೂಪಾಯಿ ಕೊಟ್ಟರು. 3rd ಡೇ ಹೋದಾಗ ದರ್ಶನ್ ಸರ್ ಒಟ್ಟಿಗೆ ನಂದು ಸೀನ್ ಇದ್ದಿದ್ದು. ಲಂಕೇಶ್ ಪತ್ರಿಕೆಯಲ್ಲಿ ಇದ್ದೀರಾ ನೀವು? ಹೌದು, ಓಕೆ. ನಾ ಸೀನಲ್ಲಿ ನೀನು ಕ್ಲೈಮ್ಯಾಕ್ಸಲ್ಲಿ ನಾನೇ ಮೇನ್ ಕ್ಲೈಮ್ಯಾಕ್ಸ್ ಚೇಂಜರ್ ನಾನು. ಸೊ ನನ್ನ ಫಸ್ಟ್ ಶಾರ್ಟ್ ಐ ಸ್ಟಿಲ್ ರಿಮೆಂಬರ್, ಅವರು ಸ್ಟೂಲ್ ಹಾಕ್ಕೊಂಬಿಟ್ಟು 2 ದರ್ಶನ್ ಸರ್ ನಿಂತಿದ್ದಾರೆ, ಮೇಲಿಂದ ನನ್ನ ಹಿಂಗೆ ಬಿಡಬೇಕು, ಅವ್ರು ಕ್ಯಾಚ್ ಹಿಡಿಬೇಕು. ಬೇಸಿಕಲಿ ಅವ್ರು ಯಾರನ್ನೂ ವಿಲನ್ನ ಟಾರ್ಗೆಟ್ ಮಾಡಕ್ಕೆ ಹೋಗಿರ್ತಾರೆ ಸಾಯಿಸ್ಬೇಕಂತ, ಮೇಕ್ರಿ ಸರ್ಕಲ್ ಫ್ಲೈಓವರ್. ಸೊ ಆವಾಗ ಅವರು ಒಂದು ಹುಡುಗಿ ವೀಲ್ ಚೇರ್ ಮೇಲೆ ಪಾಪ ರೋಡ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅವ್ರಂದರೆ ಅದನ್ನ ನೋಡ್ಬೇಕಾ, ಅವಳನ್ನ ಸೇವ್ ಮಾಡಬೇಕಾ, ಅಥವಾ ಇಲ್ಲಿ ಇವ್ರನ್ನ ವಿಲನ್ನ ಸಾಯಿಸ್ಬೇಕಾ ಅನ್ನೋ ಕನ್ಫ್ಯೂಷನಲ್ಲಿ ನನ್ನನ್ನು ಸೇವ್ ಮಾಡ್ಬೇಕಂತ ಬರೋಷ್ಟರಲ್ಲಿ ನಾನು ವೀಲ್ ಚೇರಲ್ಲಿ ಇರ್ತೀನಿ. ಸೊ ಒಂದು ಲಾರಿನೋ ಏನೋ ಬಂದು ಗುದ್ಯತ್ತೆ, ಆಗ ನಾನು ಹಿಂಗೆ ಬಂದು ಬೀಳ್ತೀನಿ ಅವರಿಗೆ. ಸೊ ಅವಾಗ ಏನಂದರೆ ಅವ್ರು ಈ ಡಿಸ್ಟ್ರಾಕ್ಷನಲ್ಲಿ ವಿಲನ್ಸ್ಗಳಿಗೆ ಏನೂ ಮಾಡಲ್ಲ, ಆ ಥರ ಸಮಥಿಂಗ್. ಸೊ ಐ ಥಿಂಕ್ ಮೈ ಫಸ್ಟ್ ಕೆಲಸ ಅಂತ ಮಾಡಿದ್ದು ಜೂನಿಯರ್ ಆರ್ಟಿಸ್ಟ್ ಆಗಿ ನಾನು. ಫಸ್ಟ್ ಸಿನಿಮಾ ಕಾಣಿಸಿರೋದು ನಾನು ಜೂನಿಯರ್ ಆರ್ಟಿಸ್ಟ್. ನನಗೆ ಗೊತ್ತಲ್ಲ ಪಾಪ, ಕಾಣಿಸೋದು ಇಲ್ಲ ಅವ್ರುಗಳು, 1 ಡೇ ಆರ್ಟಿಸ್ಟ್ಗಳು. ಸೊ ನಾನು ರಿಜಿಸ್ಟರ್ ಆಗ್ತೀನಿ ಫಿಲಮಲ್ಲಿ. ಸೊ ಅದು ನನ್ನ ಫಸ್ಟ್ ಅಪಿಯರೆನ್ಸ್ ದೊಡ್ಡ ಪರದೆ ಮೇಲೆ. ಅದಾದಮೇಲೆ ಏನಾಯಿತು, ಇಲ್ಲಿ ದುಡ್ಡು ಬರ್ತಾ ಇದೆ, ನಾನು ಆರಾಮ್ಸೆ ಇಡೀ ತಿಂಗಳು ಜೂನಿಯರ್ ಆರ್ಟಿಸ್ಟ್ ಆಗೇ ಕೆಲಸ ಮಾಡ್ತೀನಿ. ದಿನಕ್ಕೆ 100 ರೂಪಾಯಿ ಅಂದರೆ 3000 ರೂಪಾಯಿ ಬಂದು, ಆ 3000 ರೂಪಾಯಿ ಒಳ್ಳೆ 30 ಲಕ್ಷ ಥರ ಆ ಟೈಮ್ಸಲ್ಲಿ ನಾನು 7th ಸ್ಟ್ಯಾಂಡರ್ಡಲ್ಲಿದ್ದಾಗ. ಸೊ ಐ ಸ್ಟಾರ್ಟ್ ಗೋಯಿಂಗ್. ಈಗಲೂ ಅವ್ರು ಈಗಿದ್ದವರೋ ಇಲ್ಲೋ ಗೊತ್ತಿಲ್ಲ, ಅವ್ರು ಆರ್ಟಿಸ್ಟ್. ಐ ಥಿಂಕ್ ನಾ ಅಕ್ಕ ಮಾಡುವಾಗ ಅವರೊಬ್ಬರು ಆರ್ಟಿಸ್ಟ್ ಇದ್ದರು. ಸೊ ಇಷ್ಟು ಸೆಂಡ್ ಆರ್ಟಿಸ್ಟ್ಗಳನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಕಳಿಸೋದು, ಅವರು ಸ್ವಲ್ಪ ಒಂದೊಂದು ಮಟ್ಟಕ್ಕೆ ಒಂದು ರೋಲ್ಸ್ಗಳನ್ನ ಮಾಡೋರು. ಮನೆಗೆ ಬರೋರು ಅವರು. ಆವಾಗ ಅಮ್ಮ ಇರಲಿಲ್ಲ, ನಮ್ಮ ಅಪ್ಪನೂ ಇರಲಿಲ್ಲ. ಟೆರೆಸ್ ಮೇಲೆ ಕರ್ಕೊಂಡು ಹೋದ್ರು ಮಾತಾಡೋಕ್ಕೆ. ಮಾತಾಡ್ತಾ ಈ ಸ್ಟಾರ್ಟೆಡ್ ಟಚಿಂಗ್. ನಂಗೆ ಅದು ಏನಂತಲೇ ಗೊತ್ತಾಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ನಮ್ಮ ಮನೆಯಲ್ಲಿ ಈ ರವಿ ಸರ್ ಸಿನಿಮಾಗಳು, ರೊಮ್ಯಾಂಟಿಕ್ ಸಿನಿಮಾಗಳೆಲ್ಲ ಹಾಕ್ತಾ ಇರಲಿಲ್ಲ. ಲವ್ ಮಾಡೋದು ಕಲ್ತ್ಕೊಂಡ್ಬಿಡ್ತಾಳೆ, ಬೇಡ ಅಂತಲ್ಲ. ಆ ಎಜುಕೇಷನ್ನೇ ಇರಲಿಲ್ಲ ನಮಗೆ. ವಾಟ್ ಈಸ್ ಫಿಸಿಕಲ್ ಟಚ್, ಏನಾಗತ್ತೆ, ದೇವರಾಣೆಗೂ ನಾನು ಅನ್ಕೊಂಡೆ ಮದುವೆ ಆದರೆ ಮಕ್ಕಳಾಗತ್ತೆ, ದಟ್ಸ್ ಇಟ್. ತಾಳಿ ಕಟ್ಟಿದ್ರೆ ಇಷ್ಟೇ. ನನಗೆ ನಾಲೆಡ್ಜ್ ಇದ್ದಿದ್ದೆ ಅಷ್ಟು ಸೆಕೆಂಡ್ PU ವರೆಗೂ. ಸೊ ಬೇಸಿಕಲಿ ನಾನು ಅದೇ ಹೇಳೋದು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಜಸ್ಟ್ ನಾಟ್ ಬ್ಯಾಡ್ ಟಚ್, ಗುಡ್ ಟಚ್. ಒಂದು ಎಜುಕೇಷನ್ ಬೇಕು, ಫಿಸಿಕಲ್ ಎಜುಕೇಷನ್ ಆಗಲೇಬೇಕು. ಇಲ್ಲ ಅಂತ ಅಂದರೆ ಪ್ರಾಬಬ್ಲಿ ಅವ್ರಿಗೆ ಏನಾಗ್ತಿದೆ ಅಲ್ಲ, ಇವಾಗ ಬಿಡಿ, ಕಿಡ್ಸ್ ಆರ್ ಸಮ್ವೇರ್ ನೆಕ್ಸ್ಟ್ ಲೆವೆಲ್, ದೇ ನೋ ಎವ್ರಿಥಿಂಗ್. ನಮ್ಗಳಿಗೆ ಗೊತ್ತಿರಲಿಲ್ಲ ಆವಾಗ. ಸೊ ಆ ಥರದ್ದೆಲ್ಲ ಆದಾಗ ಒಂದೇ ನಂಗೆ ಅನ್ಸಿದ್ದು ಹಿಂಸೆ ಆಗ್ತಿತ್ತು ಬಿಟ್ಟರೆ, ಬಟ್ ಐ ಡಿಂಟ್ ನೋ ವಾಟ್ ವಾಸ್ ಹ್ಯಾಪನಿಂಗ್. ಅವ್ರಿಗೆ ನಾನು ಸ್ಟಾಪ್ ಮಾಡೋಕ್ಕೆ ಹೇಳಿದೆ, ಬಟ್ ಅದು ಹಾಗೆ ನಡೀತಾನೆ ಇತ್ತು. ನಂಗೆ ಭಯ ಆಗಿ ಬಂದು ಕೆಳಗಡೆನೆ ನಮ್ಮ ಮನೆ 3rd ಫ್ಲೋರಲ್ಲಿ ಅವ್ರು ಟೆರೆಸಿಗೆ ಕರ್ಕೊಂಡು ಹೋಗಿದ್ದು. ಬಂದು ಲಾಕ್ ಮಾಡ್ಕೊಂಬಿಟ್ಟೆ ನಾನು. ದೆನ್ ಐ ಟೋಲ್ಡ್ ನಮ್ಮಮ್ಮ, ನಾನು ಎಲ್ಲೂ ಹೋಗಲ್ಲ, ನಾನು ಯಾವ ಜೂನಿಯರ್ ಆರ್ಟಿಸ್ಟಾಗೂ ಹೋಗಲ್ಲ, ನಾನು ಯಾವ ಸಿನಿಮಾನೂ ಮಾಡಲ್ಲ, ನಂಗೆ ಇದು ಬೇಡ ಕೆಲಸ, ನಾನು ನಿನ್ನ ಜೊತೆಗೆ ಪೀಸ್ ವರ್ಕಿಗೆ ಬರ್ತೀನಿ. ಅಲ್ಲೇ ಬ್ರೇಕ್ ಅಷ್ಟೆ. ನಂಗೆ ಅವ್ರಿಗೆ ಹೇಳ್ಬೇಕು, ಏನು ಹೇಳಲಿ ನಾನು, ಹೆಂಗೆ ಹೇಳಲಿ ನಾನು, ಯಾವ ಥರ ಅದನ್ನು ಎಕ್ಸ್ಪ್ಲೇನ್ ಮಾಡಲಿ ಗೊತ್ತಿಲ್ಲ ನನಗೆ. ಐ ಡಿಂಟ್ ನೋ ಎನಿಥಿಂಗ್, ಬಟ್ ಐ ವಾಸ್ ಎಕ್ಸ್ಟ್ರೀಮ್ಲಿ ಅನ್ಕಂಫರ್ಟಬಲ್. ಅದು ಮಾತ್ರ ಸತ್ಯವಾಗಿ ಗೊತ್ತಿದ್ದು. ಐ ಥಿಂಕ್ ಹೋಗ್ತಾ ರಿಯಲೈಸ್, ಅಂದರೆ ಈ ಫಿಸಿಕಲ್ ಟಚ್ ಬಗ್ಗೆ ನನಗೆ ಶುರುವಾದಾಗ, ಅರಿವಾಗಕ್ಕೆ ಶುರು ಆದಮೇಲೆ ನನಗೆ ಗೊತ್ತಾಗಿದ್ದು, ಅದು ಇದು ಆಗ ಗೊತ್ತಿರಲಿಲ್ಲ 7th ಸ್ಟ್ಯಾಂಡರ್ಡಲ್ಲಿ ನನಗೆ. ಬಟ್ ಐ ಫೆಲ್ಟ್ ಅನ್ಕಂಫರ್ಟಬಲ್ ಅಷ್ಟೇ. ಅದಾದಮೇಲೆ ನಾನು ಯಾವ ಜೂನಿಯರ್ ಆರ್ಟಿಸ್ಟಾಗಿ ಏನೂ ಕಂಟಿನ್ಯೂ ಮಾಡಲಿಲ್ಲ, ಸಿನಿಮಾ ಮಾಡಲಿಲ್ಲ, ಎಂಥದ್ದಿಲ್ಲ. ಮತ್ತು ಸ್ಕೂಲು 10th, 1st PU, 2nd PU, ದೇರ್ ಕಮ್ 2nd PU ಫೇಲ್ ಆದೆ ನಾನು. ನಮ್ಮಮ್ಮ ಮತ್ತು ಕಾಲೇಜ್ ನಮ್ಮಮ್ಮ ಫಸ್ಟ್ ಆಫ್ ಆಲ್ 10th ಆದಮೇಲೆ ಓದಿಸಲ್ಲ ಅಂತ ಇದ್ರು. ಇನ್ನು PU ಫೇಲ್ ಆದ್ನ ಅಷ್ಟರಲ್ಲಿ ಬೊಟಿಕ್ ಮಾಡ್ಕೊಂಡಿದ್ರು. ಬೊಟಿಗೆ ಕೆಲಸಕ್ಕೆ ಹಾಕ್ಕೊಂಡ್ರು, ಕೆಲಸ ಮಂಜುನಾಥ್ ನಗರಲ್ಲಿ. ನಾನು ಮುಗೀತು ಲೈಫ್. ಆವಾಗ್ಲೂ ಒಂದು ಮದುವೆ ಪ್ರಪೋಸಲ್ ಎಲ್ಲ ಬಂದು ನಮ್ಮಮ್ಮ ಲಿಟ್ರಲಿ ಕುತ್ತಿಗೆ ಹಿಡಿದಿದ್ರು ಮದುವೆ ಆಗ್ಬೇಕಂತ ನನಗೆ. ಅವಾಗಲೇ 2nd PU ಅಲ್ಲೇ.
ನೀವೇನಂದ್ರೆ ಗೈ ವಾಸ್ ಇನ್ ಲವ್ ವಿತ್ ಮೀ. ಪಾಪ ಅವ್ರಿಗೆ ನಾನಂದ್ರೆ ಇಷ್ಟ ಇತ್ತು. ನನಗೆ ಅವ್ರು ಹೇಳಿದ್ರು ನಾನು ಆಗಲ್ಲ ಅಂದೆ. ಸ್ಟ್ರೇಟ್ ಅವೇ ನಮ್ಮ ಅಮ್ಮನ ಹತ್ರ ಹೋದ್ರು, ಕೇಳಿದ್ರು. ನೀವು ಯಾಕೆ ಹುಡುಗ ಇಷ್ಟ ಇರಲಿಲ್ಲ ಅಂದರೆ ಹುಡುಗ ಏನು ಫಸ್ಟ್ PU ಓದ್ತಾ ಇದ್ದೀನಿ ಅಂದರೆ ಗೊತ್ತಿರೋ ಸರ್ಕಲಲ್ಲಿರೋ ಹುಡುಗ. ಅಟ್ಲೀಸ್ಟ್ ನಿಮಗೆ ಅನ್ನಿಸ್ಬೇಕಲ್ವಾ, ಆ ವಯಸ್ಸಲ್ಲಿ ಏನು ಅನ್ಸತ್ತೆ ಮದುವೆ ಅದೆಲ್ಲ ತಲೆಗೆ. ಫಸ್ಟ್ ಆಫ್ ಆಲ್ ಆ ಫಿಸಿಕಲ್ ಟಚ್ ಬಗ್ಗೆ ಗೊತ್ತಾಗ್ತಿರೋದೇ PCMB ಸ್ಟೂಡೆಂಟ್ ಆಗಿದ್ದರಿಂದ ನಾನು. ಅದು ಟ್ಯೂಷನಲ್ಲಿ ಅದನ್ನು ಟೀಚ್ ಮಾಡ್ತಿದ್ದೇ ಅದನ್ನು ಅನ್ಕಂಫರ್ಟಬಲ್ ಆಗಿ ಒಂದು ಕ್ಲಾಸಿಂದ ಎದ್ದು ಬಂದುಬಿಟ್ಟಿದ್ದೆ ನಾನು. PCMBಯಲ್ಲಿ ನೀವು ಬಯಾಲಜಿ ಸ್ಟೂಡೆಂಟ್ ಆದಾಗ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಓಪನ್, ಎಲ್ಲನೂ ಓಪನ್ ಆಗಿ ಮಾತಾಡ್ತಾರೆ. ನಂಗೆ ಒಂದ್ಸಲ ಆಗದೆ ಬಂದ್ಬಿಟ್ಟಿದೆ ಟ್ಯೂಷನಿಂದ. ಸೊ ಆಗ ನಿಮ್ಗೆ ಐ ಥಿಂಕ್ ಆ ಥರದ್ದು ಒಂದು ಎಕ್ಸ್ಪೋಷರ್ ಸಿಗ್ತಿರ್ಬೇಕಂದ್ರೆ ರಿಲೇಷನ್ಶಿಪ್ಪು, ಮದುವೆ, ಅದು ಎಲ್ಲದ್ರ ಬಗ್ಗೆ ಅವಾಗ ಗೊತ್ತಾಗ್ತಿರ್ಬೇಕಂದ್ರೆ ಈ ಥರದ್ದೇನೋ ಬಂದಾಗ ನಂಗೆ ಇಷ್ಟನೇ ಇರಲಿಲ್ಲ. ನಂಗೆ ಅದು ಮದುವೆ ಗಿದ್ವೆ ಎಲ್ಲ ಬಿಟ್ಟಾಕಿ ನಂಗೆ ಇಷ್ಟ ಇಲ್ಲ ಅಷ್ಟೇ. ನಂಗೆ ಇಷ್ಟ ಇಲ್ಲ. ನಂಗೆ ಕೆಲವೊಬ್ರು ನೋಡಿದ ತಕ್ಷಣ ಇಷ್ಟ ಆಗಲ್ಲ. ಅವ್ರು ಎಂಥ ಒಳ್ಳೆಯ ವ್ಯಕ್ತಿನೇ ಆಗಿರಲಿ, ಏನೇ ಮಾಡಲಿ, ನಂಗೆ ಏನೇ ಮಾಡಿದ್ರು ಇಷ್ಟ ಆಗಲ್ಲ. ಅದೇ ದಟ್ ಈಸ್ ಮೈ ಒನ್ ಆಫ್ ದ ವಿಯರ್ಡೆಸ್ಟ್ ಕ್ಯಾರೆಕ್ಟರ್ ನಂದು. ನಂಗೆ ಒಂದ್ಸಲ ಆ ವ್ಯಕ್ತಿ ಇಷ್ಟ ಆಗಿಲ್ಲ, ಅಂದರೆ ಪರಿಚಯ ಇದ್ರು ಎಲ್ಲ ಆದರೂ ಏನೋ ಒಂದು ಅನ್ಕಂಫರ್ಟಬಲ್ ಸಿಚುವೇಶನ್ ಅಂತ ಅಂದು ಇಷ್ಟ ಆಗಲಿಲ್ಲ ಅಂತ ಅಂದರೆ ನೀನು ನಂಗೆ ದೇವರಾದರೂ ನಂಗೆ ಇಷ್ಟ ಆಗಲ್ಲ ಆ ಥರ. ಐ ನೆವರ್ ಲೈಕ್ ಡೆಮ್. ಸೊ ಮನೇಲಿ ಫೋರ್ಸ್ ಗೀರ್ಸ್ ಎಲ್ಲ ಆಯಿತು. ಕಾಲೇಜಿಗೆ ಕಳಿಸ್ದೆ, ಸ್ಕೂಲಿಗೆ ಕಳಿಸ್ದೆ, ಟ್ಯೂಷನಿಗೆ ಕಳಿಸ್ದೆ. ಕಾಲೇಜ್ಗೆ ಹೋಗ್ಬೇಕಂದ್ರೆ ಈ ವ್ಯಕ್ತಿನೇ ಡ್ರಾಪ್ ಮಾಡಬೇಕಿತ್ತು. ಅಂದರೆ ಡ್ರಾಪ್ ಮಾಡ್ತಾರೆ ಅಂದರೆ ಮಾತ್ರ ನಾನು ಕಾಲೇಜ್ಗೆ ಹೋಗೋಕ್ಕೆ ಪರ್ಮಿಷನ್ ಇತ್ತು. ಟ್ಯೂಷನಿಗೆ ಡ್ರಾಪ್ ಮಾಡ್ತಾರೆ ಅಂದರೆ ಮಾತ್ರ ಟ್ಯೂಷನಿಗೆ ಹೋಗೋಕ್ಕೆ ಪರ್ಮಿಷನ್ ಇತ್ತು. ಐ ಡೋಂಟ್ ನೋ ಅವತ್ತಿಗೆ ಅವ್ರು ಏನು ಯೋಚನೆ ಮಾಡ್ತಿರೋ ನಮ್ಮ ತಾಯಿ ನಂಗೆ ದೇವರಣೆಗೂ ಗೊತ್ತಿಲ್ಲ. ಬಟ್ ನನಗೆ ಅನಿಸಿದ್ದೇನೋ ಹಿಂಸೆ ಆಗಿತ್ತು ಅಷ್ಟೇ. ನನಗೆ ಅದು ಹೆಂಗಾಗೋಯ್ತಾನೆ ಕೋಪ ಟರ್ನ್ ಆಗೋಕ್ಕೆ ಶುರುವಾಯಿತು. ಈ ವ್ಯಕ್ತಿಯಿಂದ ನಾನು ಹೋಗ್ಬೇಕಾ, ಇವನು ಪರ್ಮಿಷನ್ ತೊಗೊಳಕ್ಕೆ ಯಾರು ಇವನು, ಈಸ್ ನೋ ಬಿಡಿ. ಆಮೇಲೆ ಒಂದಿನ ರೂಮಲ್ಲಿ ಹಾಕಿ ಲಾಕ್ ಮಾಡಿ ನಂದು ಟೀಚರ್ನೆಲ್ಲ ಕರೆಸಿ ಹೇಳೋಕ್ಕೆಲ್ಲ ಟ್ರೈ ಮಾಡಿ ಫೈನಲಿ ನಾನು ನಮ್ಮ ಅಪ್ಪಂಗೆ ಹೇಳೇಬಿಟ್ಟೆ, ಹಿಂಗೆ ಆಗ್ತಾ ಇದೆ ಮನೆ ಒಳಗಡೆ ಅಂತ. ನಿಮ್ಮ ತಂಗಿ ಜೊತೆಗೆ ಚಿಕ್ಕದಿತ್ತಲ್ಲ ಅದು, ಪಾಪ ಏನೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲ, ಇವತ್ತಿನ ಲೈಫ್ ತನಕ ಈಗಲೂ ಕೂಡ ಅಂದರೆ ನೀವು ನಿಮ್ಮ ತಂಗಿ ಜೊತೆ ಯಾವ ಥರ ನಿಮ್ಮ ಒಂದು ಅನುಬಂಧ? ನನಗೇನಂದರೆ ನನ್ನ ತುಂಬ ಜವಾಬ್ದಾರಿ ಇರುವಂಥ ಅಕ್ಕ, ಕರ್ಪೂರದ ಗೊಂಬೆ ಶ್ರುತಿ ಅಷ್ಟೇ. ಅಂದರೆ ಐ ಟ್ರೈಡ್, ಅಲ್ಲೂ ಏನೋ ಒಂದು ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟೆ. ನಾನು ತುಂಬ ಎಫರ್ಟ್ ಹಾಕ್ತೀನಿ ರಾಜೇಶ್. ಆ ಎಫರ್ಟಿಗೆ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರಲೇ ಇಲ್ಲ ಅಂತ ಅಂದರೆ ನಾನು ತುಂಬ ಸ್ವಾರ್ಥಿನೂ ಅನಿಸ್ಬೋದು ನೋಡೋರಿಗೆ. ಫ್ಯಾಮಿಲಿಯಿಂದನೇ ಕಟ್ ಮಾಡ್ತಾ ಶುರು ಮಾಡ್ತೀನಿ. ಯಾಕಂದ್ರೆ ನಂಗೆ ತುಂಬ ಹಾಕಿ ಕೊಟ್ಟು ಆ ಕಡೆಯಿಂದ ಏನೂ ಬರೋದೇ ಇಲ್ಲ ಅಂತ ಬಂದಾಗ ಅದೊಂದು ಸ್ಟೇಜಲ್ಲಿ ಸಾಕಾಗ್ಬಿಡುತ್ತೆ. ನನಗೆ ಸುಸ್ತಾಗಕ್ಕೆ ಶುರುವಾಗೋಯ್ತು. ಎಷ್ಟೊಂದು ಜನ ಫಿಸಿಕಲಿ ಸುಸ್ತಾಗತ್ತೆ ಅಂತಾರಲ್ಲ, ನಂಗೆ ಇವತ್ತಿಗೂ ನೀವು ಕೇಳಿದ್ರೆ ನಂಗೆ ಮೆಂಟಲಿ ಸುಸ್ತಾಗತ್ತೆ. ನಂಗೆ ಆಗ್ತಾ ಇಲ್ಲ ನನಗೆ ಅನ್ಸತ್ತೆ. ಐ ಆಮ್ ಜಸ್ಟ್ 33. ಐ ಫೀಲ್ ಐವ್ ಡನ್ ಸೋ ಮಚ್. ಯಾರಾದರೂ ಒಬ್ಬರು ಬಂದು ಈ ಒಂದು ಸ್ವಲ್ಪ ಸ್ಟ್ರೆಸ್ನ ಯಾರಾದರೂ ತೊಗೋಬಾರ್ದ? ನಾಟ್ ಫೈನಾನ್ಷಿಯಲಿ, ಮೆಂಟಲಿ. ಅ ಪಾರ್ಟ್ನರ್ ಪ್ರಾಬಬ್ಲಿ ಇಲ್ಲ. ಇವತ್ತಿಗೆ ಸಿಂಗಲ್ ಆಗಿದ್ರು ಸಮ್ಟೈಮ್ಸ್ ಅನ್ಸತ್ತೆ ಈ ಒಂದು ಸ್ಟ್ರೆಸ್, ಒಂದು ಅರ್ಥ ಸ್ಟ್ರೆಸ್, ಐಮ್ ದೇರ್, ನೀ ಏನಾದ್ರು ಮಾಡ್ಬಾ ನಾ ಇದ್ದೀನಿ. ಅಥವಾ ಮನೆ ಡೋರ್ ಓಪನ್ ಮಾಡಿದಾಗ ಸಂಬಡಿ, ಅಥವಾ ನಾನು ಮನೇಲಿದ್ದಾಗ ಯಾರಿಗೋಸ್ಕರನೋ ವೇಟ್ ಮಾಡೋದು. ಸೊ ಈ ಥರದ್ದೆಲ್ಲ ಅನ್ಸೋದು ನನಗೂ ಇವತ್ತಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಹೇಳ್ದಲ್ಲ, ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾನೆ. ಈ ಜನರ ಪ್ರೀತಿ ಕೊಟ್ಟಿಯಾನೆ, ಎಷ್ಟೊಂದು ಪ್ರೀತಿ ಕಿತ್ಕೊಂಡೆ ನನ್ನ ಲೈಫಿಂದ. ಅದೇನು ಮಾಡೋಕ್ಕಲ್ಲ, ಒಂದು ಕೊಟ್ಟು ಒಂದು ಕಿತ್ಕೊಳ್ಳೋದು. ಪ್ರಯತ್ನ ಪಡ್ತೀನಿ ನಾನು. ಬಟ್ ಐಮ್ ಓಕೆ ವಿತ್ ಮೈ ಸಿಸ್ಟರ್. ಈಗ ಅವಳು ಏನಂದರೆ ಅವಳು ನಾನು ನನ್ನ ಲೈಫ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಆ ಥರದ್ದೆಲ್ಲ ಬಂದು ಅದು ಐ ಥಿಂಕ್ ಅವಾಗಿಂದ ಆ ಡಿಸ್ಟೆನ್ಸ್ ಬಂದುಬಿಡ್ತು. ನಾನು ಸಪ್ರೇಟ್ ಯಾವಾಗ ಆದೆ, ಅದಾದಮೇಲೆ ನಾನು ಜವಾಬ್ದಾರಿಗಳು ತೊಗೊಂಡು ಮನೆ ಕಡೆ ಶೂಟ್ ಮುಗಿಸ್ ಬಂದು ಮಲ್ಗೋದು, ಎದ್ದೇಳು ಶೂಟ್ಗೆ ಹೋಗೋದು, ಇದಿಷ್ಟೇ. ಆ್ಯಂಡ್ ಒಂದೊಂದಷ್ಟು ಜನ ಫ್ರೆಂಡ್ಸು ನನಗೆ ಆ ಗ್ಯಾಂಗಲ್ಲಿ ಇರ್ತಿದೆ. ಬಿಕಾಸ್ ನನಗೆ ಅದೇ ಅಟ್ಮಾಸ್ಫಿಯರಲ್ಲಿ ಇರೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಸೊ ಫ್ರೆಂಡ್ಸ್ ಜೊತೆಗೆ ಆಚೆ ಹೋಗೋದು. ಐ ಥಿಂಕ್ ಆ ಗ್ಯಾಪ್ ಬಂತು. ಮಧ್ಯದಲ್ಲೇನೋ ಮತ್ತೆ ಕನೆಕ್ಷನ್ ಶುರು ಆಯಿತು, ಮತ್ತೆ ಸ್ಟಾಪ್ ಆಯಿತು ನನ್ನ ತಂಗಿದ್ದು. ಇವಾಗ ಓಕೆ ಅಂದರೆ ವಿ ಟಾಕ್. ಬಟ್ ಅವಳು ಏನಂದರೆ ನನ್ನ ಅಕ್ಕ, ಇಟ್ಸ್ ಇಸ್ ಲೈಕ್ ಮೈ ಸೆಕೆಂಡ್ ಮದರ್. ಆ ಒಂದು ಪೊಸಿಷನ್ ಕೊಟ್ಟು ಸ್ವಲ್ಪ ಹಿಂಸೆ ಆಗತ್ತೇನೆ. ನಾನು ಓಪನ್ ಅಪ್ ಆಗಿರ್ತೀನಿ, ಅವಳು ಸ್ವಲ್ಪ ಒಂದು ಬೌಂಡ್ರಿ ಹಾಕ್ಕೊಂಡಿರ್ತಾಳೆ ಆ ಥರ. ಬಟ್ ವಿ ಹ್ಯಾವ್ ದಟ್ ರೆಸ್ಪೆಕ್ಟ್ ಇರುವಂಥ ಒಂದು ಸಂಬಂಧ ಇದೆ. ತುಂಬ ಮನೆಗಳಲ್ಲಿ ಹೆಂಗೆ ಅಂದರೆ ಮೊದಲನೇ ಮಗು ಗಂಡ ಆಗಲಿ ಹೆಣ್ಣೆ ಆಗಲಿ ಅದೊಂಥರ ಹೆಂಗೆ ಅಂದರೆ ನೀವು ಹಿಂಗೆ ಬದುಕಬೇಕು. ಹೌದು, ಯಾಕೆ ನಿಮ್ಮ ಹಿಂದೆ ಇದ್ದಾರೆ, ನಿಮ್ಮನ್ನು ನೋಡಿ ಕಲಿತಾರೆ. ಈ ಥರ ಜವಾಬ್ದಾರಿ ತಲೆ ಮೇಲೆ ಹಾಕಿ ಒಂದು ಕಡೆ ನಿಮ್ಮ ಜರ್ನಿ ಲಿಟ್ರಲಿ ಒಂದು ಬೆಂಕಿಯಲ್ಲಿ ಅರಳಿದ ಹೂ. ಅಯ್ಯೋ ಅದು ಸತ್ಯ. ಓಕೆ, ಇದ್ರ ನಡುವೆ ಅನುಪಮಾಲಿಯ ಒಂದು ಹೆಣ್ಣು ಮನಸ್ಸು, ಒಂದು ಹುಡುಗಿ ಇದ್ದು ಗೊತ್ತಾ,
PUCಗೆ ಕಾಲಿಟ್ಟಾಗ ಅವಳಲ್ಲೂ ಫೀಲಿಂಗ್ಸ್ ಇತ್ತು, ಅವಳಲ್ಲೂ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿದ್ಲು. ಈಗ ನಾನು ಫಸ್ಟ್ ಲವ್ ಅಥವಾ ಫಸ್ಟ್ ಕ್ರಶು ಅದು ಇದು ಏನು ಕೇಳೋದು, ಬಟ್ ಜೆನ್ಯೂನ್ ಆಗಿ ನಿಮ್ಮ ಲೈಫಲ್ಲಿ ಯಾರಿಗೊಬ್ಬರು ನೀವು ಪ್ರೀತಿ ಕೊಟ್ಟಿರ್ತಾರೆ, ಲವ್ ಕೊಟ್ಟಿರ್ತಾರೆ. ಎಲ್ಲಿಂದ ಆ್ಯಕ್ಚುಲಿ ತುಂಬ ಕನಸೇ ಕಂಡಿರ್ತಾರೆ ಮುಂದೆ, ಎಲ್ಲಿ ಆ ಕನಸು ಹೊಡೆದೋಯ್ತು? ಆ ಕನಸು ಹೊಡೆದು ಹೋಗೋದಕ್ಕೆ ಐ ಥಿಂಕ್ ನನ್ನದು ತುಂಬ ಕಾರಣಗಳಿದೆ. ಈ ಮನೆಯದ್ದು ಹೇಳದ್ನಲ್ಲ, ಅಕ್ಕ ಸೀರಿಯಲ್ ಮಾಡ್ತಿದೆ, ಒಂದು ಎಕ್ಸ್ಟ್ರೀಮ್ ಲೆವೆಲ್ದು ನೆಗೆಟಿವ್ ಕ್ಯಾರೆಕ್ಟರ್ ನಾನು ಮಾಡಿದ್ದು. ಅದು ಎಷ್ಟು ಇಂಪ್ಯಾಕ್ಟ್ ಆಗಿತ್ತು ಅಂತಂದರೆ, ಡ್ಯುಯಲ್ ರೋಲು ಒಂದು ಅರ್ಧಕ್ಕರ್ಧ ಆವರಿಸ್ಕೊಂಬಿಟ್ಟಿತ್ತು ಆ ಕ್ಯಾರೆಕ್ಟರ್ ನನಗೆ, ನೆಗೆಟಿವ್ ಕ್ಯಾರೆಕ್ಟರ್. ಇಟ್ ವಾಸ್ ವೆರಿ ವೆರಿ ಟಾಕ್ಸಿಕ್, ಒಂದು ತುಂಬ ಟಾಕ್ಸಿಕ್ ಕ್ಯಾರೆಕ್ಟರ್ ಅದು. ಹಾಗೆ ಆಡ್ತಾ ಇದೆ ರಿಯಲ್ ಲೈಫಲ್ಲಿ. ನಾನು ಸಮ್ವೇರ್ ಐ ಲಾಸ್ಟ್ ಇಟ್. ಗಲಾಟೆಗಳು ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಅಂದರೆ ಒಂದು ಕಡೆಗೆ ನನಗೆ ಕಳ್ಕೊಂಡು ಬಿಡ್ತೀನಲ್ಲ ಅನ್ನೋ ಭಯದಲ್ಲಿ ಹೆಂಗೆಂಗೋ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ ನಾನು. ಬಿಕಾಸ್ ಐ ನೆವರ್ ಇಮ್ಯಾಜಿನ್ಡ್ ಮೈ ಲೈಫ್ ವಿತೌಟ್ ದಟ್ ಪರ್ಸನ್. ಹಾಗೆ ಇದ್ದಿದ್ದು, ಎರಡು ಕಡೆಯಿಂದನೂ ಹಾಗೆ ಇದ್ದಿದ್ದು. ಇವತ್ತಿಗೆ ನಾನು ಒಬ್ಬಳೇ ಅಂತ ಅಂದರೆ ತುಂಬ ಸುಳ್ಳಾಗ್ಬಿಡುತ್ತೆ ಅದು ಹೇಳೋದು. ಎರಡೂ ಕಡೆಯಿಂದನೂ ಇರುತ್ತೆ. ಆ್ಯಂಡ್ ಕೆಲವೊಮ್ಮೆ ಐ ಥಿಂಕ್ ಇಂಡಸ್ಟ್ರಿಲಿ ಇರೋದ್ರಲ್ಲೂ ವರ್ಕ್ ಆಗಲ್ಲ ಅನ್ನೋದಕ್ಕೂ ಆಗತ್ತೆ. ಏನೋ ಸಮ್ವೇರ್ ವಿ ಲಾಸ್ಟ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ತೀರಾ ನೆಗೆಟಿವ್ ಆಗೋಕ್ಕೆ ಶುರುವಾಯಿತು. ಅಂದರೆ ಈಗ ನಿಮ್ಮ ಒಂದು ಪ್ರೆಸೆನ್ಸ್ನ ಇಷ್ಟಪಡ್ತೀನಿ ಅಂತಿದ್ದಂಥ ವ್ಯಕ್ತಿ ಆ ಪ್ರೆಸೆನ್ಸೇ ಇಷ್ಟಪಡೋಕ್ಕಾಗಲ್ಲ, ಅಲ್ಲಿ ಇರೋಕ್ಕಾಗಲ್ಲ, ಆ ಥರ ಟಾಕ್ಸಿಕ್ ಆಗೋಕ್ಕೆ ಶುರುವಾಯಿತು. ಇದು ಶೂಟ್ದೆಲ್ಲ ತಂದು ಎಲ್ಲ ಹೇರೋದು, ಕಿರ್ಚಾಡೋದು. ನಾನು ಕಿರ್ಚಾಡಿದಾಗ ಆ ಕಡೆಯಿಂದನೂ ಹಾಗೆ ಆಗೋದು. ಏನಾಗುತ್ತೆ, ಈಗ ಒಬ್ಬರು ಕಿರ್ಚಿ ಒಬ್ಬರು ಕಡಿಮೆ ಇದ್ದಾಗ ತೂಗಿಸ್ಬೋದು ಒಂದು ಸಂಬಂಧನ. ಈ ಎರಡೂ ಅದೇ ಥರ ಇದ್ದಾಗ ಏನಾಗ್ಬಿಡತ್ತೆ, ಕಷ್ಟ ಆಗ್ಬಿಡತ್ತೆ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಟು ಎಂಡ್. ಬಟ್ ಹೆಂಗೆ ಎಂಡ್ ಆಯ್ತು ಅನ್ನೋದು ನನಗೆ ಕ್ಲಾರಿಟಿನೇ ಇರಲಿಲ್ಲ. ಯಾವಾಗ ಆಯ್ತಿದ್ದು ಅನ್ನೋದು ಗೊತ್ತಾಗಲಿಲ್ಲ. ಎಷ್ಟೋ ಗಲಾಟೆಗಳ ಮಧ್ಯೆ ಮತ್ತೆ ಮಾತುಕತೆ ಆಗೋದು, ಶುರು ಆಗೋದು, ಮತ್ತು ಅದೇ ಥರನೇ ಇರೋದು, ಅದೇ ಖುಷಿ ಇರೋದು. ತುಂಬ ಕೇರ್ ಮಾಡ್ತಿದ್ದಂಥ ವ್ಯಕ್ತಿ. ಬಟ್ ಎಲ್ಲೋ ಐ ಥಿಂಕ್ ಇಂಡಸ್ಟ್ರಿ, ಮನೇಲಿ ಆಗ್ತಿದ್ದಿದ್ದು, ನಂದು ನನ್ನ ತಾಯಿ ನಡುವೆ ಆಗ್ತಾಯಿದ್ದು, ಸೀರಿಯಲ್ಲು, ಆಮೇಲೆ ಫೈನಾನ್ಷಿಯಲಿ ಕಷ್ಟ ಆಗ್ತಾಯಿತ್ತು, ಡೇಟ್ಸ್ ಇರಲಿಲ್ಲ, ಪೇಮೆಂಟ್ಗಳು ಕಡಿಮೆ ಆಗೋದು, ಐ ಥಿಂಕ್ ಎಲ್ಲ ಸೇರಿ ಒಂದು ನನ್ನ ಲೈಫಲ್ಲಿ ಏನೋ ಒಂದು ಹಾಳು ಮಾಡ್ತು ಅಂದರೆ ಅದನ್ನು. ಆ್ಯಂಡ್ ಇವತ್ತು ತಿರುಗಿ ನೋಡಿದಾಗ ಐ ಥಿಂಕ್ ಆಗಿದ್ದು ಒಳ್ಳೇದಕ್ಕೆ ಅನಿಸುತ್ತೆ. ಇನ್ನೊಂದು ಅನುಭವ, ಲವಲ್ಲಿದ್ದಾಗ ಏನಾಗುತ್ತೆ ಅಂದರೆ, ಈಗ ನೀವು ಯಾವ ಒಬ್ಬ ವ್ಯಕ್ತಿನ ನೀವು ಇಷ್ಟಪಡ್ತೀರ, ಬರೀ ಅವ್ರನ್ನೇ ಪ್ರೀತಿಸಲ್ಲ, ಅವರ ಫ್ರೆಂಡ್ಸ್ನೂ ಪ್ರೀತಿಸ್ತೀರಾ, ಅವ್ರ ಫ್ಯಾಮಿಲಿನ ಪ್ರೀತಿಸ್ತೀರಾ, ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ನಿಮ್ಮ ಸರ್ಕಲ್, ನಿಮ್ಮವರು ಅಂತ ಆಗ್ಬಿಟ್ಟಿರ್ತಾರೆ ಆಬ್ವಿಯಸ್ಲಿ. ನಾಳೆ ಬೆಳಗ್ಗೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರಲ್ಲ ಅಂತಂದರೆ ಕಂಪ್ಲೀಟ್ ಅದೊಂದು ಸರ್ಕಲೇ ಹೊಟ್ಟೋಗತ್ತೆ ನಿಮ್ಮಿಂದ. ಅದು ಬರೀ ಹಾಗೆ ಹೋಗಲ್ಲ, ಹೇಟ್ರೇಟ್ ಆಗಿಬಿಡತ್ತೆ. ಅಂದರೆ ಕೋಪಗಳಿಗೆ ಟರ್ನ್ ಆಗಿಬಿಡತ್ತೆ. ಅದೇ ವ್ಯಕ್ತಿ ನಿನ್ನ ಫ್ಯಾಮಿಲಿ ಅಂತ ಅನ್ಸಿರತ್ತೆ. ಈಗ ನೆಕ್ಸ್ಟ್ ಡೇಯಿಂದ ಅಲ್ಲಿಂದ ಬರೀ ಹೇಟ್ ಮಾತ್ರ ಕಾಣಿಸ್ತಾ ಇರತ್ತೆ. ಅಂದರೆ ನನ್ನ ನೀವು ಕೇಳಿದ್ರೆ, ನಾನು ಒಂದು ವ್ಯಕ್ತಿನ ಪ್ರೀತಿ ಮಾಡ್ತೀನಿ, ನನ್ನ ಬದುಕು ಅಂದರೆ ನನ್ನ ಬದುಕೇ ಅವನು ಅಥವಾ ಅವಳು ಏನೋ ಒಂದು ಕಾರಣದಿಂದಾಗಿ ದೂರ ಆಗ್ತಾರೆ ಅಂದ್ಕೊಳ್ಳೋಣ. ಬಟ್ ಹೌ ಕ್ಯಾನ್ ಯು ಹೇಟ್ ದಟ್ ಪರ್ಸನ್? ಯು ಲವ್ಡ್ ದಟ್ ಪರ್ಸನ್ನು, ಅಷ್ಟು ಪ್ರೀತಿ ಮಾಡಿದೆ, ನನ್ನ ಬದುಕೇ ಅವಳು, ನನ್ನ ಸರ್ವಸ್ವನೇ ಅವಳು, ಅವಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ, ಮಾಡಿರ್ತೀರ, ಹುಡುಗ ಆಗಲಿ ಹುಡುಗಿ ಆಗಲಿ ಮಾಡಿರ್ತೀರ. ಈ ಬ್ರೇಕಪ್ ಅನ್ನೋದಾದಮೇಲೆ ಇಮಿಡಿಯೇಟ್ಲಿ ದಿಸ್ ಐ ಹೇಟ್ ಹಿಮ್. ಹೌ? ಐ ಕುಡಂಟ್. ನಂಗೆ ಇವತ್ತವರೆಗೂ ಲಾಜಿಕ್ ಅರ್ಥ ಆಗಿಲ್ಲ. ಬೇಕಾದ್ರೆ ನೀವು ನಿಮ್ಮ ಎಕ್ಸ್ ಜೊತೆಗೆ ಫ್ರೆಂಡ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾನು ಒಪ್ಕೋತೀನಿ. ಫ್ರೆಂಡ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಯಾವತ್ತೂ. ಆ ಫ್ರೆಂಡ್ಶಿಪ್ ಬರಲ್ಲ. ಸಮ್ವೇರ್ ನಿಮ್ಗೆ ಅದು ಡೀಪ್ ಆಗಿ ಲವ್ ಮಾಡಿದಾಗ ಆ ಕೋರಲ್ಲಿ ಉಳಿದಿರುತ್ತದು, ಇನ್ನು ಅದು ಯಾವತ್ತೂ ಸಾಯಲ್ಲ ಅದು. ಬಟ್ ಹೌ ಕ್ಯಾನ್ ಯು ಹೇಟ್ ಅ ಪರ್ಸನ್? ಪ್ಲೀಸ್ ಆನ್ಸರ್ ಮೀ. ನಿಮಗೆ ಗೊತ್ತಿದ್ರೆ ಹೇಳಿ ನನಗೆ. ಹೆಂಗೆ ಅದು? ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ಒಬ್ಬ ವ್ಯಕ್ತಿನ ಪ್ರೀತಿಸಿದಾಗ ಆ ವ್ಯಕ್ತಿಲಿ ಒಂದು 100 ಒಳ್ಳೊಳ್ಳೆ ಬೆಸ್ಟ್ ಮೂಮೆಂಟ್ಸ್ನ ನೀವು ಸ್ಪೆಂಡ್ ಮಾಡಿರ್ತೀರಿ ಅಲ್ವಾ? ಈಗ ಅವ್ರು ನಿಮ್ಗೆ ಏನೋ ಒಂದು ಗಿಫ್ಟ್ ಕೊಟ್ಟಿರ್ತಾರೆ, ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗಿರ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಸ್ಪೆಷಲಾಗಿ ಫೀಲ್ ಮಾಡಿಸಿರ್ತಾರೆ. 100 ಒಳ್ಳೊಳ್ಳೆ ಮೂಮೆಂಟ್ಸ್ ಇದೆ ನಿಮ್ಮ ಲೈಫಲ್ಲಿ. ಯಾವುದೋ ಒಂದು ಕೆಟ್ಟಗಳಿಗೆ ಅವರೇನೋ ಚೀಟ್ ಮಾಡಿಬಿಟ್ರು, ತಪ್ಪು ಮಾಡಿಬಿಟ್ರು, ನೀವು ಕ್ಷಮಿಸೋಕ್ಕಾಗದಿರೋದೇ ಒಂದು ತಪ್ಪು ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳಿ. ಇಲ್ಲಿ 100 ಒಳ್ಳೆ ಮೂಮೆಂಟ್ಸ್ ಏನಿತ್ತಲ್ಲ, ಅದು ಹೋಯ್ತು, ಸತ್ತೋಯ್ತು, ಅದು ಅಷ್ಟೇ. ಇದು ಒಂದೇ ದೊಡ್ಡದಾಗಿ ಕಾಣಿಸುತ್ತೆ ಯಾರಿಗೇ ಆಗಲಿ ಪ್ರೀತಿಸಿದಂಥ ಆ ಒಂದು 100 ಮೂಮೆಂಟ್ಸ್ ಇರುತ್ತಲ್ಲ. ಐ ಥಿಂಕ್ ಆಫ್ಟರ್ ಆ ಒಂದು ಸಂಬಂಧ ಮುಗಿದ ನಂತರನೂ
ನಂಗೆ ಐ ಕುಡಂಟ್ ಹೇಟ್ ದಟ್ ಪರ್ಸನ್. ಬಿಕಾಸ್ ದಿಸ್ ಇಸ್ ಕಾಲ್ಡ್ ರಿಯಲ್ ಲವ್. ಆಮೇಲೆ ನನಗೆ ತುಂಬ ಡಿಪೆಂಡೆನ್ಸಿ ಇತ್ತು. ನಾನು ಇವಾಗ ನಿಮ್ಮ ಜೊತೆಗೆ ಇರ್ತೀರ ಅಂದರೆ ನಿಮ್ಮ ಜೊತೆಗೆ ಇರೋದು ನಾನು, ಅಂದರೆ ಕೊಟ್ಟರೆ ಫುಲ್ ನಾನು, ಇಲ್ಲಾಂದರೆ ಫುಲ್ ಆಫ್ ನಾನು, ಆ ಥರ. ಸೊ ಒಂದು 6 ವರ್ಷಗಳ ಕಾಲ ಶೂಟಿಂಗು ಮನೆ ದಿಸ್ ಪರ್ಸನ್, ಶೂಟಿಂಗ್ ಮನೆ ದಿಸ್ ಪರ್ಸನ್. ಆ ಒಂದು ಪ್ರಪಂಚ ಕಟ್ಟಾಗೋಯ್ತು ಸಡನ್ನಾಗೆ. ನಂಗೆ ಇನ್ಯಾರೂ ಇಲ್ಲ, ಅಂದರೆ ಮನೆಯಲ್ಲಿ ಚೆನ್ನಾಗಿಲ್ಲ, ನಾನು ಶೂಟಿಂಗ್ ಹೋಗ್ತೀನಿ, ಕೆಲಸ ಮಾಡಿ ಬರ್ತೀನಿ, ಅದು ಬಿಟ್ಟರೆ ಒಂದೇ ಫ್ರೆಂಡ್ ಸರ್ಕಲು, ಅವರೆಲ್ಲ ಸಪ್ರೇಟಾಗಿ ಸಿಗಬೇಕು, ನಾನು ಸಪ್ರೇಟಾಗಿ ಸಿಗಬೇಕು. ಒನ್ ಚಂಕ್ ಆಫ್ ಮೈ ಲೈಫ್ ಸಡನ್ನಾಗಿ ಆಫ್. ನಾ ಎಲ್ಲರೂ ಹೋಗ್ಬೇಕಂದ್ರೆ ನಂಗೆ ಕರ್ಕೊಂಡು ಹೋಗಿ ಅಭ್ಯಾಸನೇ ಇದ್ದಿದ್ದು, ಒಬ್ಬಳೇ ಹೋಗಿ ಅಭ್ಯಾಸ ಇರಲಿಲ್ಲ. ನಂಗೆ ಓಡಾಡೋಕ್ಕಾಗ್ತಾ ಇರಲಿಲ್ಲ, ಹಿಂಸೆ ಆಗೋಕ್ಕೆ ಶುರು ಆಗೋಯ್ತು. ಏನಾದ್ರು ತೊಗೋಬೇಕಂತ ಅಂದರೆ ಫೋನ್ ಮಾಡ್ಬೇಕು, ಹಿಂಗೆ ಮಾಡೋಕ್ಕಾಗಲ್ಲ. ಐ ವಾಸ್ ಸೋ, ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟು ಡಿಪೆಂಡ್ ಆಗಿದ್ದೀನಿ ನಾನು ಯಾರ ಮೇಲಾದ್ರೂ. ಆ 4 ವರ್ಷ ತುಂಬ ಸಫರ್ ಮಾಡಿಬಿಟ್ಟೆ. ನಂಗೆ ಆಗ್ತಾನೆ ಇರಲಿಲ್ಲ ಹೊರಗೆ ಬರೋಕ್ಕೆ. ಯಾಕೆ ಹಿಂಗಾಯ್ತು? ಅದು ಲಿಟ್ರಲಿ ನಮ್ಮ ದೇಹದಲ್ಲಿ ಒಂದು ಕೈಯೇ ಕಾಲು ಹೊಟ್ಟೋದಂಗೆ. ಎಕ್ಸಾಕ್ಟ್ಲಿ. ನಂಗೆ ಅದು 5-6 ವರ್ಷ ಅಲ್ವಾ, 6 ವರ್ಷ ಒಂದು ಸಣ್ಣ ಪುಟ್ಟ ಪ್ರಪಂಚ ಮಾಡ್ಕೊಂಡು ಬದುಕಿರ್ತೀರ. ಸಡನ್ನಾಗಿ ದೊಡ್ಡ, ಅಂದರೆ ನನ್ನ ಲೈಫಿಗೆ ಇರುತ್ತಿದ್ದು, ನನ್ನ ಫ್ಯೂಚರ್ ಇದು, ನಾನು ಎಂಡ್ ನೋಡಿಬಿಟ್ಟಿದ್ದೆ ಆಗಲೇ. ಈಗ ಹಿಂಗಿರ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ದರ್ ಇಸ್ ನಥಿಂಗ್, ಆಬ್ಸಲ್ಯೂಟ್ಲಿ ನಥಿಂಗ್. ಯು ಹ್ಯಾವ್ ನಥಿಂಗ್, ಯುವರ್ ಝೀರೋ. ಒಂದು ಇಡೀ ಒಂದು ಇದೇ ಹೊಟ್ಟೋಯ್ತು. ಅದೇ ನೀವು ಹೇಳ್ದಂಗೆ ಒಂದು ಅರ್ಧ ದೇಹ ಕಟ್ ಮಾಡ್ದಂಗೆ ಆಗ್ಬಿಡತ್ತೆ. ಏನು ಮಾಡಲಿ ಇವಾಗ, ಯಾರನ್ನ ಕೇಳಲಿ, ಯಾರಿಗೆ ಹೇಳಲಿ? ಸೊ ದೆ ವಾಸ್ ದಿಸ್ ಒಂದು ಫುಲ್ ಸ್ಟಾಪ್ ಇತ್ತು ನನ್ನ ಲೈಫಲ್ಲಿ. ನೆಕ್ಸ್ಟ್ ಇನ್ನು ನಂಗೆ ಗೊತ್ತಿಲ್ಲ ಏನು ಮಾಡಬೇಕಂತ. ಮನೆ ಒಳಗಡೆ ಲಾಕ್ ಮಾಡ್ಕೋದೆ, ನೀವೇ ಒಬ್ಬಳೇ ಇದ್ದೆ ಅಲ್ಲ, ಶೂಟ್ ಮುಗಿಸ್ಕೊ ಮನೆ ಲಾಕ್ ಮಾಡ್ಕೊ ಅಷ್ಟೇ. ಆಚೆ ಹೋಗ್ತಿರ್ಲಿಲ್ಲ, ರೂಮಲ್ಲೇ ಇರ್ತಾ ಇದ್ದಿದ್ದು. ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಇಟ್ ಡಿಪ್ರೆಷನ್. ಬಿಕಾಸ್ ನಾನು ಅದು ಒಂದನ್ನೇ ಕಾರಣ ಕೊಟ್ಟರೆ ಬಹಳ ತಪ್ಪಾಗತ್ತದು. ನಾನು ಹೇಳದ್ನಲ್ಲ, ಫೈನಾನ್ಷಿಯಲಿ, ಬೇರೆ ಮನೆ ಸಮಸ್ಯೆ, ಅಮ್ಮನ ಜೊತೆಗೆ ಐ ವಾಸ್ ವೆರಿ ಬ್ಯಾಡ್. ತುಂಬ ಕೋಪ ಮಾಡ್ಕೋತಿದ್ದೆ, ಎಲ್ಲರ ಮೇಲೂ ಸಿಟ್ಟು ಮಾಡ್ಕೋತಿದ್ದೆ, ಎಲ್ಲರ ಮೇಲೂ ಕಿರ್ಚಾಡಕ್ಕೆ ಹೋಗ್ತಿದ್ದೆ. ತುಂಬ ಮೂಡ್ ಸ್ವಿಂಗ್ಸ್ ಆಗೋದು, ತುಂಬ ಒಂಥರ ಕೆಟ್ಟ ಪೊಸಿಷನಲ್ಲಿದ್ದೆ. ನಂಗೆ ನೆನೆಸ್ಕೊಳಕ್ಕೂ ಭಯ ಆಗತ್ತೆ ಅದು ನಾನು ಅಂತ. ಇವತ್ತಿಗೂ ನಾನು ನೇಹ ಅದನ್ನು ತುಂಬ ಕ್ಲೋಸಾಗಿ ಹತ್ತಿರದಿಂದ ನೋಡಿದಂಥ ಒಂದೇ ಒಂದು ವ್ಯಕ್ತಿ ಅಂದರೆ ನೇಹ. ಸಾಕಾಗ್ಬಿಟ್ಟಿತ್ತು ಅವಳಿಗೆ ಅದನ್ನ ನೋಡಿ. ಯಾಕೆ ಅವಳು ಎಷ್ಟು ಹೇಳಿದ್ರೂ ಕೇಳ್ತಾ ಇರಲಿಲ್ಲ. ಪಾಪ ಆ ಹುಡುಗಿಗೆ ಏನಂದರೆ, ಅಲ್ಲಿ ಚೆನ್ನೈಲಿ ಶೂಟ್ ಮಾಡ್ತಾಳೆ, ಅಲ್ಲಿ ಹೈದ್ರಾಬಾದಲ್ಲಿ ಶೂಟ್ ಮಾಡ್ತಾಳೆ, ಇಲ್ಲಿ ಬಂದು ಲಕ್ಷ್ಮೀ ಬಾರಮ್ಮ ಮಾಡ್ತಾಳೆ, ಅದ್ರ ಮಧ್ಯದಲ್ಲಿ ನನ್ನ ಗೋಳು ಕೇಳಬೇಕು ಅವಳು. ನಿಮಗೆ ಕೌನ್ಸಿಲಿಂಗ್ ಮಾಡಬೇಕು. ಬಟ್ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ಅವಳಿಗೆ. ಇದ್ರ ಮಧ್ಯದಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ನನ್ಗಳು ಎವ್ರಿ ಡೇ ಫೋನ್ ಮಾಡು, ಅಳು ಅಳು ಅಳು. ನನಗೆ ಅಳು ಎಲ್ಲಿಂದ ಬರ್ತಿದ್ದಂತನೂ ಗೊತ್ತಿಲ್ಲ ನನಗೆ. ಐ ವಾಸ್ ಸೋ ಲಾಸ್ಟ್. ಲೈಫೇ ಬೇಡ ನಂಗೆ, ಈ ಥರದ್ದು ಒಂದು ಬದುಕಬೇಕಾ ನಾನು ಅಂತ ಹಂಗೆ ಆ ರೇಂಜಿಗೆ ಹೊಟ್ಟೋಗಿದ್ದೆ ನಾನು. ಆ ಟೈಮಲ್ಲಿ ಏನೋ ಒಂದ್ಸರಿ ನೀವು ಟ್ರೈ ಕೂಡ ಮಾಡಿದ್ರಿ? ಎಸ್. ಅಂದರೆ ನಂಗೆ ಗೊತ್ತಾಗೋಯ್ತಂದರೆ ಈ ಡೋರ್ ಓಪನ್ ಆಗಲ್ಲ. ಐ ಥಾಟ್ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಮಟ್ಟದಲ್ಲಿ ಹೋಪ್ ಇಲ್ಲ, ಇನ್ನೊಂದು ಥರನೇ ಗಲಾಟೆ ಮಾಡ್ಕೊಂಡಿರೋದು ಓಪನ್ ಆಗ್ಬೋದೇನೋ, ಅದೇ ಸ್ಟಿಲ್ ಚಾನ್ಸ್ ಇರ್ಬೋದೇನೋ. ಒನ್ ಡೇ ಗೊತ್ತಾಯ್ತಲ್ಲ ಅದು ಇಲ್ಲ, ಇಟ್ಸ್ ಪರ್ಮನೆಂಟ್ಲಿ ಕ್ಲೋಸ್ಡ್. ದಟ್ ಈಸ್ ವೆನ್ ನಾ ಆ್ಯಕ್ಚುಲಿ ಹಿಟ್ ಆಗಿದ್ದು. ಓ ಹಿಂಗೆ ಆಗೋಯ್ತಾ ಅಂದರೆ ಒಂದು 4 ತಿಂಗಳಿಂದ ಇದು ಆಗಿಲ್ಲ ಅಂತ ಡಿನೈಯಲ್ ಬದುಕ್ತಾ ಇದ್ದೆ ನಾನು. ಇಲ್ಲ ಸರಿ ಮಾಡ್ಕೋಬೋದು, ಗಲಾಟೆ ಆಗಿರೋದು ಸರಿ ಮಾಡ್ಕೋಬೋದು ಅಂತ. ಐ ಥಿಂಕ್ ಅಲ್ಲಿ ಐ ಡೋಂಟ್ ನೋ ವಾಟ್ ಹ್ಯಾಪನ್, ಇವತ್ತಿಗೂ ಗೊತ್ತಿಲ್ಲ. ನಾನು ಆ ಪ್ರಾಸೆಸ್ ಫುಲ್ ನೆನಪಿದೆ ನನಗೆ. ತಗೊಂಡು ರಿಂಗ್ ರೋಡಲ್ಲಿ ಹೋಗಿ ಮತ್ತಲ್ಲೆಲ್ಲ ಅವ್ರ ಮನೆ ಹತ್ರ ಹೋಗ್ಬೇಕಂತ ಹೋಗಿ ಎಲ್ಲ ಥರದ್ದು ನಂಗೆ ಗೊತ್ತಿಲ್ಲ ಪಾಪ. ಅದನ್ನ ಹೇಳಿದ್ರು ಏನಾಗತ್ತೆ ಗೊತ್ತಾ, ಇನ್ನೊಬ್ಬರಿಗೆ ನಾವು ಅದನ್ನು ಪ್ರವೋಕ್ ಮಾಡ್ದಂಗೂ ಆಗತ್ತೆ. ಬಟ್ ಅದಾದ್ಮೇಲೆ ನಾನು ಎಷ್ಟು ಅನುಭವಿಸಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಆ ಮೊಮೆಂಟಿಗೆ ತೊಗೊಂಬಿಟ್ಟೆ. ಅವಾಗಲೂ ಧೈರ್ಯ ಇಲ್ಲ, ಸಾಯೋಳಾಗಿರೇ ಬೇರೆ ಸ್ಟ್ರೇಟ್ ಅವೇ ತೊಗೋಬೋದಾಗಿತ್ತಲ್ಲ ನಾನು. ಐ ಡೋಂಟ್ ನೋ ನಾನು ಈ ಒಂದು ದಾರಿಲಿ ಯಾಕೆ ಹೋದೆ ಅಂತಲೂ ನಂಗೆ ಗೊತ್ತಿಲ್ಲ. 2 days ನೇಹನೇ ನನ್ನ ನೋಡ್ಕೊಂಡಿದ್ದು ಹಾಸ್ಪಿಟ್ಲಲ್ಲಿ. ಆಗ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ಯಾರಿಗೂ ನಾವು ಹೇಳಿಲ್ಲ. ಏನಾರು ಹೇಳಿದ್ರೆ ನಮ್ಮ ಅಮ್ಮ ಅಲ್ಲೇ ಬಂದು ನನಗೆ ನಿಜವಾಗ್ಲೂ ವಿಷ ಕುಡಿಸಿದವರು. ಆಬ್ವಿಯಸ್ಲಿ ಮನೆ ಮಕ್ಳಂಗೆ ಮಾಡ್ಕೋತಾರೆ ಅಂದಾಗ ಯಾರಿಗೆ ತಾನೇ ಕೋಪ ಬರಲ್ಲ. ಅಷ್ಟೇ. ಅದೆಲ್ಲ ಆದಮೇಲೆ ನಾನೇ ಅವಳು ನೇಹಾನು ಕೂತು ಒಂದಷ್ಟು ಮಾತಾಡಿ ಅಲ್ಲಾದರೂ ನಂಗೆ ರಿಯಲೈಸ್ ಆಗಬೇಕಲ್ವ ಅಷ್ಟೆಲ್ಲ ಮಾಡ್ಕೊಂಡ್ಮೇಲೂ. ಅದೇ ರೋಡು ಮತ್ತೆ ಇಲ್ಲ, ನಾನು ಹಂಗೆ ಇರ್ತೀನಿ, ನಾನು ಹಿಂಗೆ ಇರ್ತೀನಿ, ಮತ್ತಳೋದು. ಯಾಕೆ ಹಿಂಗಾಗೋಯ್ತು ನನ್ನ ಲೈಫು, ಮತ್ತಳೋದು.
ಬಿಗ್ ಬಾಸ್ ಹ್ಯಾಪೆಂಡ್. ನನ್ನ ಪಾಲಿನ ಐ ಥಿಂಕ್ ಒಂದು ಅದ್ಭುತವಾದ ಮನೆ ಅಂತ ಅಂದರೆ ಬಿಗ್ ಬಾಸ್. ಅದು ನಿಮಗೆ ಆಫರ್ ಬಂದಾಗ ರೆಡಿ ಇದ್ರ ಆ ಟೈಮಲ್ಲಿ? ನಾಟ್ ರೆಡಿ. ಅದಕ್ಕೆ ಮುಂಚೆ ಈಗ ನೀವೇ ಬ್ಯಾಟ್ಲ್ ಮಾಡ್ತಿದ್ರಿ ನಿಮ್ಮ ಓನ್ ಡಿಪ್ರೆಷನ್. ಹೆಂಗೆ ಹೊರಗೆ ಬರೋಕ್ಕೆ ಏನು ಕಂಡುಕೊಂಡ್ರಿ, ಏನು ಮಾಡಿದ್ರಿ? ಎಂಥದ್ದು ಇಲ್ಲ. ಡಾಕ್ಟರ್ ಒಂದಷ್ಟು ಮಾತ್ರೆ ಬರ್ಕೊಟ್ಟಿದ್ರು, ತೊಗೊಳ್ಳಿಲ್ಲ. ಐ ಲೈಕ್ಡ್ ದಟ್ ಫೇಸ್. ನಾನು ಹಾಗೆ ಇರ್ತೀನಿ. ನಾನು ಈ ಹುಡುಗರೆಲ್ಲ ಅಂತ ಗಡ್ಡ ಬಿಟ್ಕೊಂಡು ಹಂಗೆಲ್ಲ ಕೈಯಲ್ಲೊಂದು ಬಾಟ್ಲ್ ಇಟ್ಕೊಂಡು. ಹಾಂ, ಬಾಟ್ಲೊಂದು ಇಟ್ಕೊಂಡಿರಲಿಲ್ಲ ಅಷ್ಟೇ. ನಾನು ಹಿಂಗೆ ಇರ್ತೀನಿ. ನನ್ನ ಲೈಫ್ ಇಷ್ಟೇ. ಮೆಂಟಲಾಗಿ ಹೋಗಿದೆ ಅನ್ಸತ್ತೆ ನಾನು. ಮೋಸ್ಟ್ಲಿ ನಾನು ಸ್ಟೇಬಲಾಗಿರಲಿಲ್ಲ ಅನ್ಸತ್ತೆ ನಾನು ಅವಾಗ. ನಾನು ಹಿಂಗೆ ಇರ್ತೀನಿ. ಅವಳು ಹೇಳೋವರೆಗೂ ಹೇಳೋದ್ಲು. ನೇಹ ಬಿಟ್ಬಿಟ್ಲು. ಯಾವತ್ತೋ ದಿನ ಕಲ್ತ್ಕೊಂಡ್ರೆ ಕಲ್ತ್ಕೊಳ್ಳಿ, ಬಿಟ್ಟರೆ ಬಿಡಲಿ. ಅಂದರೆ ಎಲ್ಲರಿಗೂ ಹೆಂಗಾಗೋಯ್ತಾನೆ ಹೋಗ್ತಾ ದಿನ ಎದ್ದರೆ ಇದೇ ಗೋಳಲ್ಲಪ್ಪ ನನಗೆ. ಆ ರೇಂಜಿಗೆ ಎಲ್ಲರಿಗೂ ಹಿಂಸೆ ಮಾಡಿಟ್ಬಿಟ್ಟಿದೆ ನಾನು. ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಇದ್ದರು, ಇಂಡಸ್ಟ್ರಿ ಅವರೆಲ್ಲ. ಅವರಿಗೂ ಅಷ್ಟೇ, ಫೋನ್ ಮಾಡು ಅವಳು ಸಿಗು ನನಗೆ ಯಾಕೆ ಹಿಂಗಾಯ್ತು ಹೀಗೆ ಇದಿಷ್ಟೇ ಹೇಳ್ತಾ ಇದ್ದೀನಿ ನಾನು. ಐ ಥಿಂಕ್ ನನಗೆ ಇವತ್ತಿಗೂ ಭಾಳ ಗೌರವ ಇದೆ ಆ ವ್ಯಕ್ತಿ ಮೇಲೆ. ಐ ಆಮ್ ಶ್ಯೂರ್ ಆ ಕಡೆಯಿಂದನೂ ಅದೇ ಇದೆ ಅಂತಲೇ ಅನ್ಕೋತೀನಿ ನಾನು. ಸಮಯ ಸಂದರ್ಭ ಅದು ವರ್ಕ್ ಆಗಲಿಲ್ಲ ಅವತ್ತಿಗೆ ನಮ್ಮಿಬ್ಬರಿಗೆ. ಬಹುಶಃ ವರ್ಕ್ ಆಗ್ತಿರ್ಲಿಲ್ಲ ಇದ್ದಿದ್ರೆ. ದೇವ್ರಿಟ್ಟಂಗೆ ಅಷ್ಟೇ. ನಾವು ಹೇಳ್ತೀವಲ್ಲ, ದೇವ್ರು ಸುಮ್ಮನೆ ಒಂದು ವ್ಯಕ್ತಿ ನಿಮ್ಮ ಬದುಕಲ್ಲಿ ಕಳಿಸಿ ತೆಗೆದುಬಿಡಲ್ಲ ರ್ಯಾಂಡಮ್ಮಾಗಿ. ಅವ್ನಿಗೆ ಗೊತ್ತಿದ್ದು ವರ್ಕ್ ಆಗಲ್ಲ, ಅಥವಾ ಅಟ್ಲೀಸ್ಟ್ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಸೇಮ್ ಮಿಸ್ಟೇಕ್ ನಾವು ನೆಕ್ಸ್ಟ್ ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ಹಿ ಕೇಮ್ ಫಾರ್ ಅ ರೀಸನ್ ಆ್ಯಂಡ್ ವಿ ಆರ್ ನಾಟ್ ಟುಗೆದರ್ ಫಾರ್ ಅ ರೀಸನ್. ಬಹುಶಃ ಅವತ್ತು ನಾವು ಜೊತೆಗಿದ್ದಿದ್ರೆ ಆ ವ್ಯಕ್ತಿನೂ ಅಷ್ಟು ಬೆಳೆಯೋಕ್ಕಾಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ನನ್ನ ದಾರಿಲಿ ಎಷ್ಟು ಬೆಳೆಯೋಕ್ಕಾಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಐ ಥಿಂಕ್ ಅದಾಗಿದ್ದು ಒಳ್ಳೇದಕ್ಕಲ್ವಾ. ಆವಾಗ ಏನು ಅನ್ಸತ್ತೆ, ಓಹೋ ಹಿಂಗಾಗೋಯ್ತು, ಹೆಂಗೆ ಬದುಕು ಅದೆಲ್ಲ ಅನ್ಬೋದು. ಹುಟ್ಟಿಸಿದಂಥ ತಂದೆನೇ ಬಿಟ್ಟು ಹೋದಾಗ ನಾವು ಬದುಕೋದನ್ನ ಅಭ್ಯಾಸ ಮಾಡ್ಕೋತೀವಿ. ಪ್ರೀತಿ ಮಾಡೋರ ಜೊತೆಗಿಲ್ಲನೇ ಬದುಕೋದನ್ನ ಅಭ್ಯಾಸ ಮಾಡ್ಕೊಳ್ಳೋಲ್ಲ. ಸೀರಿಯಸ್ಲಿ ನಂಗೆ ನಮ್ಮ ಅಪ್ಪ ಹೋದ್ಮೇಲೆ ಅರ್ಥ ಆಗಿದ್ದೆ ಅದು. ನನಗೆ ಆ ನೋವು ಅಂದರೆ ಎಷ್ಟೋ ಜನ ಅಂತಾರೆ ಗೊತ್ತಾ, ಮನ್ಸೊಳಗೆ ದುಃಖ ಆಗುತ್ತೆ ಅಂತ. ನಂಗೆ ಅಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಇಷ್ಟು ಒದ್ದಾಡುವಾಗಲೂ ಮನ್ಸಲ್ಲಿ ದುಃಖ ಆಗಿರಲಿಲ್ಲ ನನಗೆ. ಏನೋ ಒಂಥರನೇ ನನಗೆ ಕ್ವೆಶ್ಚನ್ ಮಾರ್ಕ್ ಇತ್ತು. ಒಬ್ಬಳೆ ಹೆಂಗೆ ಸರ್ವೈವ್ ಆಗ್ತೀನಿ ಅನ್ನೋ ಕ್ವೆಶ್ಚನ್ ಮಾರ್ಕ್ ಇದ್ದಿದ್ದು ಅಷ್ಟೇ ನನಗೆ. ಫಿಯರ್ ಇತ್ತು ನನಗೆ, ನೋವಾಗಿರಲಿಲ್ಲ. ಅದೇ ನಮ್ಮ ತಂದೆ ಹೋದಾಗ ಮನ್ಸೊಳಗೆ ಆ್ಯಕ್ಚುಲಿ ನೋವಾಗಕ್ಕೆ ಶುರು ಆಯ್ತು. ನೋವು ಅಂದರೆ ಲಿಟ್ರಲಿ ನಂಗೆ ಅರ್ಥ ಆಯ್ತು ಏನಂತ. ಆ ವಾಯ್ಡ್ ಗೊತ್ತಾಯಿತು ನನಗೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಫೇಸ್ ದಟ್ ಅಗೇನ್ ಇನ್ ಮೈ ಲೈಫ್. ನನಗೆ ಇವತ್ತಿಗೂ ಆ ಸಿಚುವೇಶನ್ ನಾನು ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಬಿಕಾಸ್ ನಾನು ಅದಿನ್ನೂ ಆಕ್ಸೆಪ್ಟೇ ಮಾಡ್ಕೊಂಡಿಲ್ಲ ನಮ್ಮ ತಂದೆ ಹೋಗಿದ್ದಾರೆ ಅನ್ನೋದನ್ನು. 7 ವರ್ಷಗಳಾಯಿತು, ಆಲ್ಮೋಸ್ಟ್ 6 ವರ್ಷ ತುಂಬಿ 7 ವರ್ಷಕ್ಕೆ ಬೀಳತ್ತೆ. ಇವತ್ತಿಗೂ ಆ ನೋವು ಕಾಡತ್ತೆ ನನಗೆ. ನಂಗೆ ಅಂಥ ವ್ಯಕ್ತಿನೇ ಇಲ್ಲ. ಇನ್ನು ಬೇರೆಯವ್ರು ಯಾರು ನಂಗೆ ಐ ಡೋಂಟ್ ನೋ ಅಷ್ಟು ಮ್ಯಾಟ್ರ್ ಆಗಲ್ಲ. ಅದಕ್ಕೆ ಅಂಥ ಒಂದು ದೊಡ್ಡ ನೋವನ್ನೇ ಸಹಿಸ್ಕೊಂಡು, ಅಂದರೆ ಎಲ್ಲರೂ ಹೇಳ್ತಾರೆ ಗೊತ್ತಾ, ನೀನಿಲ್ಲ ಅಂದರೆ ನಾನು ಬದುಕಲ್ಲ. ಆ ಚಾನ್ಸೇ ಇಲ್ಲ, ಅದು ಸುಳ್ಳದು. ನಾವು ಯಾರಿಲ್ಲ ಅಂದರೂ ಬದುಕ್ತೀವಿ. ಮನುಷ್ಯ ಡಿಸೈನ್ ಆಗಿರೋದೇ ಹಾಗೆ. ನಾವು ಯಾರಿಲ್ಲದೇ ಇದ್ರೂ ಬದುಕ್ತೀವಿ, ಯಾರಿದ್ರೂ ಬದುಕ್ತೀವಿ, ಒಬ್ಬರೇನೂ ಬದುಕ್ತೀವಿ ನಾವು. ಬಟ್ ಆ ಮೊಮೆಂಟಿಗೆ ಅನ್ಸತ್ತೆ, ಅವನಿಲ್ಲ ಅಂದರೆ ಅವಳಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ, ನನ್ನ ಬದುಕೇ ಇಲ್ಲ ಅಂತ. ಐ ಥಿಂಕ್ ಅದನ್ನು ನಾನು ಟ್ರೈ ಮಾಡಿದ್ದೀನಿ. ಅದು ಖಂಡಿತವಾಗ್ಲೂ ತಪ್ಪು. ತಂದೆ ತಾಯಿ ಹೋದರೂ ನಾವು ಬದುಕ್ತೀವಿ, ಅಥವಾ ನಾವು ಹೆತ್ತಂಥ ಮಕ್ಕಳು ಹೋದರೂ ನಾವು ಬದುಕ್ತೀವಿ ಅಷ್ಟೇ. ನಾವು ನೋವಿರಲ್ವ, ಖಂಡಿತವಾಗ್ಲೂ ಇರುತ್ತೆ. ನೋವಿಲ್ಲದೆ ಯಾವ ಮನುಷ್ಯನೂ ಇರಲ್ಲ. ಬಟ್ ಹಂಗಂತ ನಾವು ಸಾಯಲ್ಲ. ನಾವು ಈಗ ಬದುಕಿರ್ತೀವಿ ಅಷ್ಟೇ. ಬದುಕು ನಡಿಲೇಬೇಕು. ಹಾಗಂತ ಪ್ರೀತಿ ಮಾಡಿದವ್ರನ್ನ ನಾವು ಇಲ್ಲ ಅಂದ್ಬಿಟ್ಟು ಸತ್ತೋಗ್ತೀನಿ ಅಂತ ಸ್ಟುಪಿಡಾಗಿ ನಾನು ಅವತ್ತು ಅದನ್ನೇನೋ ಮಾಡಿಕೊಂಡೆ. ಐ ಥಿಂಕ್ ಅದೆಲ್ಲ ಆಗಿದ್ದು ಒಂದು ರೀಸನ್ಗೆ. ಇವತ್ತು ಐ ಆಮ್ ವಾಟ್ ಐ ಆಮ್ ಟುಡೇ ಬಿಕಾಸ್ ಆಫ್ ಆಲ್ ಆಫ್ ದೆಮ್, ಆಲ್ ಆಫ್ ದ ಸಿಚುವೇಶನ್ಸ್, ಎಲ್ಲ ಲೆಸನ್ಗಳು, ಪಾಠಗಳು. ಎಕ್ಸಾಕ್ಟ್ಲಿ. ಎಲ್ಲ ವ್ಯಕ್ತಿತ್ವಗಳು, ಸಂದರ್ಭಗಳು ಇವತ್ತು ಹಿಂಗೆ ಮಾಡಿದೆ ನಾನು ಅಷ್ಟೇ. ಈಗ ನೀವೆಲ್ಲ ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಒಂದೇ ಈವೆಂಟ್ಗಳು ನಡೀತಿರುತ್ತೆ ಕೆಲವೊಂದು ಸಾರಿ. ಈಗ ನಿಮ್ಮ ಎಕ್ಸ್ ಯಾವತ್ತಾದರೂ ಕಾಣಿಸ್ದಾಗ ಹೇಗಿರುತ್ತೆ ನಿಮ್ಮ ರಿಲೇಷನ್? ನಾನು ಸ್ಮೈಲ್ ಮಾಡ್ತೀನಿ ಅಷ್ಟೇ. ಐ ಡೋಂಟ್ ವಾಂಟ್ ಟು ಕ್ಯಾರಿ. ನಾನು ಹೇಳಿದ್ನಲ್ಲ, ನಾನು ಯಾವತ್ತೂ ಆ ವ್ಯಕ್ತಿನ ಹೇಟೇ ಮಾಡಲಿಲ್ಲ. ನನಗೆ ಗೊತ್ತಿಲ್ಲ ಅಂದರೆ ಆ ಥರ ಪ್ರೀತಿ ಮಾಡಿದಂಥ ವ್ಯಕ್ತಿನ ನನಗೆ ಹೇಟ್ ಮಾಡೋಕ್ಕೆ ಬರಲ್ಲ. ಈಗ ಒಂದು ಫ್ರೆಂಡ್ಶಿಪ್ಪಲ್ಲಿ ಆ ಫ್ರೆಂಡನ್ನು ಪ್ರೀತಿ ಮಾಡೋದು ಬೇರೆ, ನನ್ನವನು ಅಥವಾ ನನ್ನವಳು ಅಂತ ಅಂದ್ಕೊಂಡು ಪ್ರೀತಿ ಮಾಡೋದು ಬೇರೆ. ಆ ಪ್ರೀತಿಗೆ ಬೇರೆ ತೂಕ ಇದೆ. ನಾನು ಒಳ್ಳೇದನ್ನು ಮಾತ್ರ ನೆನ್ಪಿಟ್ಕೋತೀನಿ, ಒಳ್ಳೇದನ್ನಷ್ಟೇ ನನಗೆ ಗೊತ್ತಿರೋದು. ಆ ವ್ಯಕ್ತಿ ಬಗ್ಗೆ ಗೌರವ ಇದೆ, ನಾನು ಸ್ಮೈಲ್ ಮಾಡ್ತೀನಿ. ಐ ಕೆನಾಟ್ ಹೇಟ್. ಐ ವಿಲ್ ನೆವರ್ ಹೇಟ್ ದಟ್ ಪರ್ಸನ್. ಬಹುಶಃ ಕೋಪ ಮಾಡ್ಕೋತೀನಿ ನಾನು, ಹೇಟ್ ಮಾಡಲ್ಲ.
ಆಬ್ವಿಯಸ್ಲಿ ಒಂದೇ ಚಾನಲ್ ಕೆಲಸ ಮಾಡುವಾಗ ಸಿಕ್ಕಿದಾಗ ಹಾಯ್ ಹೇಗಿದ್ದೀರಾ, ಸಾರಿ ಹೇಗಿದ್ಯಾ ಅಂತಾನೆ ಮಾತಾಡಿಸ್ತೀನಿ ನಾನು. ಅದು ಬಿಟ್ಟರೆ ಇರೋದಿಲ್ಲ. ಬಟ್ ಐ ಥಿಂಕ್ ಐಮ್ ಶೋರ್ ಹಿ ಈಸ್ ಹ್ಯಾಪಿ ಇನ್ ಹಿಸ್ ಲೈಫ್. ಐ ವಿಶ್ ಹಿಮ್ ಓನ್ಲಿ ದ ಗುಡ್ ಅಷ್ಟೇ. ಈಗ ನನಗೆ ಗೊತ್ತಿದ್ದಂಗೆ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಈಗ ನಿಮ್ಗೆ ಅಫ್ಕೋರ್ಸ್ ಸ್ನೇಹ ಮತ್ತು ಕೃಷಿತಾ ಪಂಡ ಅಲ್ವಾ, ಇವ್ರುಗಳೆಲ್ಲ ಓಕೆ ನಿಮ್ಗೆ ಒಳ್ಳೇದು ಬಯಸ್ತಾರೆ, ನಿಮ್ಮ ಜೊತೆಗಿದ್ದಾರೆ, ಇರ್ತಾರೆ, ಟಚ್ ವುಡ್ ಚೆನ್ನಾಗಿರಲಿ ಅಂತ. ಇದೇ ಸೇಮ್ ಟೈಮ್ ನಿಮ್ಮ ಇಷ್ಟು ಜರ್ನಿಲಿ ಲವ್ ಅಂತಲ್ಲ, ಲವ್ ರಿಲೇಷನ್ಶಿಪ್ ಅಲ್ಲ, ಕೆಲವು ಫ್ರೆಂಡ್ಸ್ನ ಕೂಡ ನಂಬಿ ಹೆಂಗೆ ಅಂದರೆ ಬರೀ ಆ ಫ್ರೆಂಡ್ಸ್ಗೂ ಕೂಡ ಒಳ್ಳೇದು ಮಾಡೋದೇ ಆಗಿರುತ್ತೆ ಲೈಫಲ್ಲಿ, ಬಟ್ ಅವ್ರು ನಿಮ್ಮನ್ನು ಬಳಸ್ಕೊತಿರ್ತಾರೆ, ನಿಮಗೆ ಗೊತ್ತಿರಲ್ಲ. ಈ ಥರ ಫ್ರೆಂಡ್ಸಿಂದನೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಅಂತಾರೆ, ಅದು 100% ಸತ್ಯ. ಯಾರು ಆ ಮಹಾ ತಾಯಿ? ಆ ತಾಯಿ ಬಗ್ಗೆ ಮಾತಾಡೋದು ಬೇಡ, ಆ ತಾಯಿ ಹೆಸರು ಬೇಡ, ಅಟ್ಲೀಸ್ಟ್ ಏನು ಕೆಲಸ ಇರ್ಬೋದು ಅದು ಬೇಡ. ಈಗ ಹೇಳೋದಲ್ಲ, ತಾಯಿ ಬಗ್ಗೆ ಮಾತಾಡೋದು ಬೇಡ. ಓಕೆ ಓಕೆ. ನನ್ನ ಲೈಫಲ್ಲಿ ಐ ಥಿಂಕ್ ನನಗೆ ತುಂಬ ನನ್ನ ಬದುಕಲ್ಲಿ ಫ್ಯಾಮಿಲಿಗಿಂತ ಫಸ್ಟು ಪ್ರಯಾರಿಟಿ ಕೊಡೋದು ನನ್ನ ಫ್ರೆಂಡ್ಸಿಗೆ. ನನ್ನ ಫ್ರೆಂಡ್ಸ್ ನನ್ನನ್ನು ತುಂಬ ಕೈ ಹಿಡಿದಿದ್ದಾರೆ, ನಾನು ಒಬ್ಬಳೇ ಇದ್ದಾಗ ನನ್ನ ಜೊತೆಗೆ ನಿಂತಿದ್ದಾರೆ, ಈಗಲೂ ಇರೋದು ನನ್ನ ಫ್ರೆಂಡ್ಸೇ. ನಾನು ಮನಸ್ಸು ಬಿಟ್ಕೊಂಡು ಹೇಳ್ತೀನಿ, ಅದು ಯಾರಿಗೆ ನೋವಾದರೂ ಬರಲ್ಲ, ನನ್ನ ಫ್ಯಾಮಿಲಿಗೆ ನೋವಾದರೂ ಬರಲ್ಲ, ನಾನು ಹೇಳ್ತೀನಿ ನನ್ನ ಫ್ರೆಂಡ್ಸೇ ನನಗೆಲ್ಲ. ನಾ ಬಿದ್ದಾಗ ಕೈ ಹಿಡ್ದು ಎತ್ತಿರೋದವರು, ಅತ್ತಾಗ ಜೊತೆಗೆ ನಿಂತಿರೋದವರು, ಊಟ ಮಾಡಿದ್ಯಾ ಅಟ್ಲೀಸ್ಟ್ ಇವತ್ತಿಗೆ ನಾನು ಅಂತೀನಿ, ನಾನು ಅಕಸ್ಮಾತ್ ನಂಗೆ ಏನಾದರೂ ಆಗಿಬಿಟ್ರೆ ಮನೆ ಒಳಗಡೆ ನನ್ನ ಫ್ಯಾಮಿಲಿಗೆ ಗೊತ್ತೇ ಆಗಲ್ಲ, ಬಿಕಾಸ್ ಅವ್ರು ನಂಗೆ ಕಾಲೇ ಮಾಡಲ್ಲ. ಗೊತ್ತಾರೆ ನನ್ನ ಫ್ರೆಂಡ್ಸಿಗೆ ಗೊತ್ತಾಗೋದು. ನಾನು 1-2 ಸಲ ಫೋನ್ ಎತ್ತಿಲ್ಲ ಅಂದರೆ ರಾಘವ್ ಮನೆ ಹತ್ರ ಬರ್ತಾನೆ, ಫೋನ್ ಎತ್ತುತ್ತಿಲ್ಲ ಅವಳು ಏನಾಗೋಗಿರುತ್ತೋ, ಹುಷಾರಿಲ್ವೋ ಏನೋ, ಬಿಕಾಸ್ ನಂಗೆ ಸೈನಸ್ ಇದೆ, ವೀಸಿಂಗ್ ಇದೆ, ಮೈಗ್ರೇನ್ ಇದೆ, ಇಟ್ ಈಸ್ ವೆರಿ ಸಿವಿಯರ್ ನನ್ನ ಸೈನಸ್ಸು. ಐ ಹ್ಯಾವ್ ಮೈ ಫ್ರೆಂಡ್ಸ್, ಐ ನೋ ದೆಮ್. ಇಫ್ ನಾಟ್ ಎನಿಬಡಿ, ಐ ನೋ ದಿಸ್ ಈಸ್ ಒನ್ ಪರ್ಸನ್, ರಾಘವ ಏನು ಬೇಕಾದ್ರೂ ಯಾವ ಎಕ್ಸ್ಟೆಂಡಿಗಾದರೂ ಹೋಗ್ತಾನೆ ನನಗೋಸ್ಕರ ಅಂತ. ಸೊ ಆ ಥರ ನನ್ನ ಫ್ರೆಂಡ್ಸ್ ಮೇಜರ್ ರೋಲ್ ನನ್ನ ಲೈಫಲ್ಲಿ ಪ್ಲೇ ಮಾಡಿರೋದು. ಸೊ ಅದರಲ್ಲಿ ತುಂಬ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರೋದು ಹುಡುಗಿರೊಟ್ಟಿಗೆ. ಐ ಡೋಂಟ್ ನೋ, ಅಂದರೆ ರೀಸೆಂಟಾಗಿ ಒಂದು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಿದೆ. ಐ ಡು ನಾಟ್ ವಾಂಟ್ ಯು ಎನಿ ಮೋರ್ ಇನ್ ಮೈ ಲೈಫ್, ಬಿಕಾಸ್ ತುಂಬ ಅಟ್ಯಾಚ್ ಆಗ್ತೀನಿ ನಾನು, ಎಲ್ಲನೂ ಹೇಳ್ತೀನಿ ನಾನು, ಫಿಲ್ಟರೇ ಇರೋ ಎಲ್ಲ ಹೇಳ್ತೀನಿ, ಎಲ್ಲ ತೋರಿಸಿರ್ತೀನಿ, ಹಿಂಗೆ ಮಾಡ್ತಾಯಿದ್ದೀನಿ, ಅದನ್ನು ತೊಗೊಂಡೆ, ಇದನ್ನು ತೊಗೊಂಡೆ, ನನ್ನ ಲೈಫ್ ಹಿಂಗೆ ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಹಿಂಗೆ ತಿರಿದಾಗ ಬರೀ ಜಡ್ಜ್ಮೆಂಟ್ಸ್ಗಳೇ ಪಾಸ್ ಆಗಿರತ್ತೆ ಹಿಂದೆಗಡೆ. ಜೊತೆಗಿದ್ದಾಗ ನೀನು ನನ್ನ ಪ್ರಾಣ, ಅದು ಇದು, ನೀನಿಲ್ಲ ಅಂದರೆ ಹೆಂಗೆ ಅಂತ ಅಂದು ಅಲ್ಲಿಂದ ವಾಕೌಟ್ ಆದಾಗ ನೋಡಿದ್ಯಾ ಅವಳ ಕ್ಯಾರೆಕ್ಟರ್ ಹೆಂಗೆ ಗೊತ್ತಾ? ಜೊತೆಗೆ ಇದ್ದವರು ಕಿವಿಗೆ ಬಿತ್ತ ನೋಡಿದ್ರ? ಯಾ ಕಿವಿಗೆ ಬಿತ್ತ. ಎಸ್ ಅಬ್ಸಲ್ಯೂಟ್ಲಿ. ನಿಜ ಆಗಿತ್ತಾ? ಅದು ಹಿಂದೆ ಒಂದು 2-3 ಸಲ ಎಕ್ಸ್ಪೀರಿಯನ್ಸ್ ಆಯಿತು. ಅಲ್ಲ, ಬಟ್ ಅದು ನಿಜ ಆಗಿತ್ತಾ? ನಿಜಾನೇ, ಸತ್ಯ. ಆ ವ್ಯಕ್ತಿ ಒಪ್ಕೊಳ್ಳಲ್ಲ, ಬಟ್ ನಂಗೆ ಆ ವ್ಯಕ್ತಿ ಬಿಕಾಸ್ ಆ ವ್ಯಕ್ತಿ ಮಾತಾಡ್ತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೀವು ಜೊತೆಗಿದ್ದಾಗ ಇನ್ನೊಬ್ರ ಬಗ್ಗೆ ಮಾತಾಡಿರ್ತಾರೆ, ಅವ್ರ ಜೊತೆಗಿದ್ದು ಪಾಸ್ ಆದಾಗ ಮಾತಾಡಿರ್ತಾರೆ. ಸೊ ಐವ್ ಸೀನ್ ದಟ್ ಪರ್ಸನ್, ಬಟ್ ಯು ವಿಲ್ ಥಿಂಕ್ ನಾನು ಕ್ಲೋಸು ರಾಜೇಶ್ ಜೊತೆಗೆ, ರಾಜೇಶ್ ನನ್ನ ಬಗ್ಗೆ ಮಾತಾಡಲ್ಲ. ಬಟ್ ಅವ್ರ ಫ್ರೆಂಡ್ಸ್ ಬಂದು ನಿಮ್ಮ ಹತ್ರ ಹೇಳಿದಾಗ, ಅಥವಾ ಯಾರೋ ಜೊತೆಗಿದ್ದವರು ನಿಮ್ಮ ಫ್ರೆಂಡ್ಸ್ ಹತ್ರ ಅವ್ರು ಇದನ್ನು ಹೇಳಿದಾಗ ಅವ್ರು ಬಂದು ಹೇಳ್ತಾರಲ್ಲ, ಸಿಚುವೇಶನ್ಸ್ ಗೊತ್ತಿರುತ್ತಲ್ಲ. ನೀವು ಅವತ್ತು ಮನೆಗೆ ಹೋಗಿದ್ಯಂತೆ, ನಿನ್ನನ್ನು ಕರೆದೇ ಇರಲಿಲ್ವಂತೆ, ಕರೆದಿದ್ದಕ್ಕಲ್ವ ನಾ ಹೋಗಿದ್ದು, ಇಲ್ಲ ನಮಗೆ ಬಂದಿದ್ದು ಹಿಂಗೆ ವಿಷಯ. ಸೊ ಇಟ್ ಈಸ್ ಆಲ್ ಲಿಂಕ್ಡ್. ಎಲ್ಲ ಸಿಚುವೇಶನ್ ನಂಗೆ ನೆನಪಿದೆ, ನಾನು ಅಲ್ಲಿ ಏನೋ ಹೇಳಿ ಹೋಗಿದ್ದೀನಿ, ಅದು ಬೇರೇನೋ ಆಗಿದೆ. ನನಗೆ ಬೇರೆ ಏನಾದರೂ ಮಾತಾಡಲಿ ನಂಗೆ ತೊಂದರೆ ಇಲ್ಲ, ನನ್ನ ಮನೆ ಒಳಗಡೆ ನಾನು ಸೇರ್ಸಿದ ಮೇಲೆ, ಬಿಕಾಸ್ ನನ್ನ ಮನೆ ಸಮಥಿಂಗ್ ವೆರಿ ವೆರಿ ಪ್ರೆಷಸ್. ನಾನು ಎಲ್ಲರನ್ನೂ ಸೇರಿಸಲ್ಲ ಮನೆ ಒಳಗೆ, ಅದು ನನ್ನ ಎಲ್ಲರಿಗೂ ಗೊತ್ತು. ನನ್ನ ಮನೆಗೆ ಯಾರನ್ನೂ ಇನ್ವೈಟ್ ಮಾಡೋದೇ ಇಲ್ಲ, ನನ್ನೊಂದು ಸೀಕ್ರೆಟ್ ಪ್ಲೇಸ್ ಅದು ನನ್ನವ್ರು ಮಾತ್ರ ಇರಬೇಕು. ಆ್ಯಂಡ್ ಅಲ್ಲಿ ನಾನು 100% ಐ ಎಮ್ ಜಸ್ಟ್ ಮೈಸೆಲ್ಫ್, ನಾನಾಗೇ ಇರೋದು ಆ ಮನೆ ಒಳಗಡೆ. ಆ್ಯಂಡ್ ಆ ಮನೆ ಒಳಗಡೆ ನಿಮ್ಮನ್ನು ಸೇರಿಸ್ತಿದ್ದೀನಿ ಅಂತ ಅಂದರೆ ಐ ಆಮ್ ವೆರಿ ವೆರಿ ವಲ್ನರಬಲ್. ನಿಮಗೆ ಅಷ್ಟು ಒಳಗೆ ಬಂದು ಮಾಡಿ ನನ್ನನ್ನು ನೋಡಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿರಲ್ಲ, ದಟ್ ಈಸ್ ವೆನ್ ಐ ವಿಲ್ ಗೋ ಮ್ಯಾಡ್. ಅಂದರೆ ಐ ವಿಲ್ ಶಟ್ ದ ಡೋರ್, ಫಟ್ ಡೋರ್ ಹಾಕ್ಬಿಡ್ತೀನಿ. ಅಂದರೆ ನಿಮಗೆ ಚಾನ್ಸೇ ಕೊಡಲ್ಲ. 2-3 ಸಲ ಆಪರ್ಚುನಿಟಿ ಕೊಟ್ಟಿದೆ ಒಂದು ವ್ಯಕ್ತಿಗೆ, ಪರಲ್ಲ ಬಿಟ್ಟಾಕ, ಏನೋ ಕೋಪದಲ್ಲಿ ಮಾತಾಡಿರಬೇಕು, ಏನೋ ಆಗಿರಬೇಕು. ಬಟ್ ಈ ಸಲ ಅದೆಲ್ಲ ಬ್ಯಾರಿಕೇಡ್ಸ್ನ ದಾಟಿ ಬಂದು ಇನ್ನೂ ಹತ್ತಿರ ಆಗಿರ್ತೀವಿ, ಇನ್ನೂ ಕ್ಲೋಸ್ ಆಗಿರ್ತೀವಿ, ಇನ್ನೂ ಎಲ್ಲನೂ ಹಂಚ್ಕೊಂಡಿರ್ತೀನಿ. ಅಂದರೆ ಟ್ರಾನ್ಸ್ಪರೆಂಟ್ ಆಗಿಬಿಡ್ತೀನಿ ನಾನು. ಅದನ್ನು ನೀನು ಅಡ್ವಾಂಟೇಜ್ ಆಗಿ ತೊಗೊಂಡು ಅವಳು ಏನೋ ಉದ್ದೇಶ ಇಟ್ಕೊಂಡು ಹಿಂಗೆ ಮಾಡ್ತಾ ಇರೋದು, ಏನೂ ಉದ್ದೇಶ ಇಲ್ಲದೆ ಹೋಗಿರ್ತೀನಿ. ತುಂಬ ಮನ್ಸಾರೆ ಮಾಡಿದ್ದೆ ಒಂದು ವ್ಯಕ್ತಿಗೆ. ಆ್ಯಕ್ಚುಲಿ ಅದು ತುಂಬ ನೋವು ಕೊಡ್ತು. ಒಂದು 3 days ನನಗೆ ಭಾಳ ಹತ್ತಿದ್ದೀನಿ. ಅಂದರೆ ಹಿಂಗೆ ಮಾತಾಡ್ಬೋದಾ?
ಜೊತೆಗೆ ಇದ್ದು ಹಿಂಗೆ ಮಾತಾಡ್ಬೋದಾ, ಅಷ್ಟೆಲ್ಲ ಅಂದರೆ ಹತ್ರಕ್ಕೆ ಇಟ್ಕೊಂಡು ಮಾತಾಡ್ಬೋದಾ, ಒಂದೇನೋ ಒಂದು ಬೇರೆ ಸ್ಥಾನ ಕೊಟ್ಟಿದ್ದೆ ನಾನು. ಅವ್ರು ನೋವು ಅಂತ ಅಂದಾಗ ಹೋಗಿದ್ದೆ ನಾನು. ನನ್ನ ಕೆಲಸ ಎಲ್ಲ ಅವತ್ತು ಕ್ಯಾನ್ಸಲ್ ಮಾಡಿ ನಿಂಗೆ ಏನು ಬೇಕು ಹೇಳು, ಅಡುಗೆ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಹೇಳೋಣಲ್ಲ. ಇಫ್ ಐ ಡೂ ಸಮಥಿಂಗ್ ಐ ಆಮ್ ಆಲ್ ಔಟ್. ಅಷ್ಟು ಮಾಡಿಬಿಟ್ಟು ನನಗೆ ಆ ಥರದ್ದೇನೋ ಮಾತಾಡಿದಾಗ ಅದು ಒಂದು ಕಡೆಯಿಂದ ಬರಲಿಲ್ಲ, ಪದೇ ಪದೇ. ಅಂದರೆ 1.5 ವರ್ಷದ್ದೆಲ್ಲ ಸಿಚುವೇಶನ್ಸ್ಗಳು ಮಾತಾಡ್ತಾ ಲಿಂಕ್ ಆಗ್ತಾ ಬರ್ತಾ ಹೋಯಿತು. ಅಂದರೆ ನನ್ನನ್ನು ಕರೆಕ್ಟಾಗಿ ನೋಡೇ ಇಲ್ಲ. ನನ್ನನ್ನು ನೀನು ಜಡ್ಜೇ ಮಾಡಿದ್ಯಾ ಎವ್ರಿ ಟೈಮ್ ನಾನು ನಿನ್ನ ಹತ್ರ ಚೆನ್ನಾಗಿ ಮಾತಾಡಬೇಕಂದ್ರೆ. ಸೊ ನನಗೆ ಯು ಆರ್ ನಾಟ್ ಹಾನೆಸ್ಟ್ ವಿತ್ ಮೀ. ಸೊ ಫೋನ್ ಮಾಡಿದೆ. ಒಂದು ಪ್ರೊಫೆಷ್ನಲಿ ಇದನ್ನು ವರ್ಕ್ ಆಗ್ತಾಯಿಲ್ಲ, ಪರ್ಸ್ನಲಿ ನನಗೆ ಗೊತ್ತಾಯಿತು. ಒಂದೆಲ್ಲ ನಾನು ಯಾವಾಗಲೂ ಹಂಗೆ ಅಂದ್ಕೊಳ್ಳೋದ್ರೆ ನಾನು ಏನು ಕೇಳ್ತಾನೂ ಇಲ್ಲ, ಹೇಳ್ತಾನೂ ಇಲ್ಲ. ಟೆಲ್ಲಿಂಗ್ ಯು ಐ ಡೋಂಟ್ ವಾಂಟ್ ಯು ಇನ್ ಮೈ ಲೈಫ್ ಎನಿಮೋರ್. ಡಿಸ್ಕನೆಕ್ಟ್ ಮಾಡಿದೆ, ನಂಬರ್ ಡಿಲೀಟ್ ಮಾಡಿದೆ. ಐ ಹ್ಯಾವಂಟ್ ಇವನ್ ಬ್ಲಾಕ್ಡ್, ನಂಬರ್ ಡಿಲೀಟ್ ಮಾಡಿದೆ. ಬಿಕಾಸ್ ನನಗೆ ಬೇಡ ಇತ್ತು ನಂಬರು. ನಾನು ಸ್ವಲ್ಪ ತಲೆ ಕೆಟ್ಟೊಳಿದ್ದೀನಿ. ಯಾವತ್ತಾದ್ರು ಒಂದಿನ ಬಂದುಬಿಟ್ಟು ಹಂಗೆ ಹಿಂಗೆ ಮಾತಾಡ್ಬಿಟ್ರೆ ಸರಿ ಹೋಗ್ತೀನಿ. ಬಟ್ ಇದೊಂದು ಫ್ರೆಂಡ್ಶಿಪ್ ನನ್ನ ಲೈಫಲ್ಲಿ ಸರಿ ಮಾಡ್ಕೊಳ್ಳಲ್ಲ ನಾನು. ಬಿಕಾಸ್ ಅವ್ರಿಗೆ ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು. ಅವ್ರಿಗೆ ಮನುಷ್ಯಾಗೋ ಯೋಗ್ಯತೆಯೇ ಇಲ್ಲ. ಬಿಕಾಸ್ ಅವರಿಗೆ ಈಗ ಒಂದು ಹೆಣ್ಣಿಗೆ ಸಪೋರ್ಟ್ ಮಾಡ್ತಾಳೆ ಅಂತ ಅಂತಾರಲ್ಲ, ಇವ್ರು ಅದಕ್ಕೆ ಆಪೋಸಿಟ್. ವೆರಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀಚ್ ಮಾಡ್ತಾರೆ ಬಾಡಿ ಪಾಸಿಟಿವಿಟಿ, ಐ ಸಪೋರ್ಟ್ ಮೆನ್ಲಿ ವುಮೆನ್ ಅಂತಲ್ಲ. ಬಟ್ ದೇ ಟಾಕ್ ಓನ್ಲಿ ಶಿಟ್ ಅಬೌಟ್ ವಿಮೆನ್. ನಾನು ನೋಡ್ತಾ ಇದ್ದೆ, ಎಷ್ಟೋ ಸಲ ಹೇಳ್ತಾ ಇದ್ದೆ ಬೇಡ 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 ಅಂತ. ಅದು ನನಗೆ ಬಂದಾಗ ನನಗೆ ಓಕೆ, ಇದು ಆ್ಯಕ್ಚುಲಿ ಪರ್ಸ್ನಾಲಿಟಿ ಡಿಸೈನ್ ಆಗಿರೋದೇ ಹೀಗೆ. ನಾವು ಅಂದ್ಕೊಂಡು ಹಂಗಿಲ್ಲ ನಮ್ಮ ಹತ್ರ ಅಂತ. ಬಟ್ ಆ ಪರ್ಸ್ನಾಲಿಟಿ ಹಂಗಿದ್ದಾಗ ದೂರ ಇಟ್ಬಿಡ್ಬೇಕು. ಸೊ ಆ್ಯಂಡ್ ಅಬ್ಸಲ್ಯೂಟ್ಲಿ ನೋ ರಿಗ್ರೆಟ್ಸ್. ಅಬ್ಸಲ್ಯೂಟ್ಲಿ ನೋ ರಿಗ್ರೆಟ್ಸ್. ನನ್ನ ಫ್ರೆಂಡ್ಸ್ ಹೇಳ್ತಿರ್ತಾರೆ ಏನಾದರೂ ನೆವರ್ ಸೇ ನೆವರ್ ಅಂತ. 100% ಹೇಳ್ತೀನಿ. ಈ ವ್ಯಕ್ತಿ ನಾನು ಆ ಕೋಪದ ಪೀರಿಯಡ್ ಇತ್ತು, ಇದು ರೀಸೆಂಟಾಗಿ ಆಗಿದ್ದರಿಂದ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಒಂದು 6 ತಿಂಗಳು ನಂಗೆ ಎಲ್ಲೂ ಕಾಣಿಸ್ಬಾರ್ದು ಸುತ್ತಮುತ್ತ. ಕಾಣಿಸ್ಬಿಟ್ರೆ ಐ ಥಿಂಕ್ ಐ ವಿಲ್ ಬರ್ಸ್ಟ್ ಔಟ್. ಕಾಣಿಸ್ಲಿಲ್ಲ. ಬಟ್ ಒಂದು 2-3 ಸಲ ಬಂತು ಮತ್ತೆ ನನ್ನ ಬಗ್ಗೆ ಮಾತಾಡಿರೋದು. ಐ ಸೆಡ್ ಧೈರ್ಯ ಇದ್ದರೆ ಬಂದು ಮಾತಾಡೋಕ್ಕೆ ಹೇಳಿ. ಬಟ್ ಇಲ್ಲ, ಒಂದಿನ ನಾನೇ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಹೋಗಿ ನಿಂತ್ಕೋತೀನಿ. ಐ ಆಮ್ ವೆರಿ ವೆರಿ ರಾಂಗ್ ಪರ್ಸನ್ ಆ ಥರ ನೋಡೋಕೆ ಹೋದಾಗ. ಸುಮ್ಮನೆ ನನಗೆ ಅದು ವಿಷಯ. ಈಗ ನಾನು ನಿನ್ನ ಬಗ್ಗೆ ಮಾತಾಡ್ತಾನೆ ಇಲ್ಲ ಯಾರ ಹತ್ರನೂ, ನಿನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಬಟ್ ಇಫ್ ಯು ಸ್ಟಿಲ್ ಡೂಯಿಂಗ್ ದ ಸೇಮ್ ಥಿಂಗ್ ಐ ವಿಲ್ ಕಮ್ ಸ್ಟ್ರೇಟ್. ನಿಮ್ಮ ಹತ್ರನೇ ಬರ್ತೀನಿ, ಮಾತಾಡ್ತೀನಿ, ಮುಗಿಸ್ಬಿಡ್ತೀನಿ. ಬಟ್ ದಿಸ್ ಒನ್ ಪರ್ಟಿಕ್ಯುಲರ್ ಫ್ರೆಂಡ್ ನಂಗೆ ಲೈಫಲ್ಲಿ ಬೇಡ, ಏನೇ ಆದರೂ ಬೇಡ. ಅಂದರೆ ಎಷ್ಟೇ ಬಂದು ಏನೇ ಹೇಳೋದಲ್ಲ ಆವಾಗಲೇ, ನಂಗೆ ಒಂದು ಸಲ ಇಷ್ಟ ಆಗಲಿಲ್ಲ ಅಂತಾನೆ ನೀನು ಎಷ್ಟೇ ನಾನು ಒಳ್ಳೆಯವ್ರು ಅಂತ ಹೇಳಿದ್ರು ಅಥವಾ ಒಳ್ಳೆಯವ್ರು ಆದ್ರೂ ಸಹ ನಂಗೆ ಬೇಡ. ಅನುಪಮ, ಈಗ ಸ್ಕೂಲಲ್ಲೋ ಕಾಲೇಜಲ್ಲೋ ಇದ್ದಾಗ ಒಬ್ಬರು ಫೇವ್ರೆಟ್ ಹೀರೋನೋ ಹೀರೋಯಿನೋ ಯಾವುದೋ ಬೆಸ್ಟ್ ಇಷ್ಟವಾಗಿರೋ ಸಿನಿಮಾ ಅಂತ ನಾವು ನೋಡಿರ್ತೀವಿ. ಈಗ ನಾವುಗಳು ಮೀಡಿಯಾಗೆ ಬಂದಮೇಲೆ ನಮಗೆ ಅವ್ರು ತುಂಬ ಹತ್ತಿರ ಆಗಿರ್ತಾರೆ. ಈಗ ಅವ್ರ ಜೊತೆ ಶೇರ್ ಮಾಡೋ ಒಂದು ಡಿಫ್ರೆಂಟ್, ಅಂದರೆ ಈಕ್ವೇಷನೇ ಒಂಥರ ಬೇರೆ ಥರ. ನಿಮಗೆ ಆ ಥರ ಯಾವ ಪರ್ಸ್ನಾಲಿಟಿ ತುಂಬ ಹತ್ತಿರ ಆಗಿರೋದು ಅಥವಾ ಸ್ಪೆಷಲ್ ಅಂತ ಅನಿಸಿದ್ದು? ನಮ್ಮಪ್ಪ ಹೇಳೋದಲ್ಲ, ಅಸೋಸಿಯೇಟ್ ಆಗಿರೋದು. ಒಂದು ಸಿನಿಮಾ ಮುಹೂರ್ತಕ್ಕೆ ಕರ್ಕೊಂಡೋಗಿದ್ರು. ಚಂದು ವಾಲಿ ಸಿನಿಮಾ ಮುಹೂರ್ತಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ಅದಕ್ಕಿಂತ ಮುಂಚೆ ಹುಚ್ಚ ಫಿಲ್ಮ್ ನೋಡಿರ್ತೀನಿ ನಾನು. ಸಖತ್ ಇಷ್ಟ ಆಗ್ಬಿಟ್ಟಿರ್ತಾರೆ ಆಯ್ತಾ ಹೀರೋ, ಅಷ್ಟೇ ಇಷ್ಟ ಆಗಿರ್ತಾರೆ ಅಷ್ಟೇ ನನಗೆ. ಸೊ ವಾಲಿ ಸಿನಿಮಾಗೆ ಅದು ಕರ್ಕೊಂಡು ಹೋದ್ರು ಮುಹೂರ್ತಕ್ಕೆ, ಅಷ್ಟೇ. ಅದು ನೋಡ್ಕೊಂಡು ಬಂದೆ. ಐ ಥಿಂಕ್ ಯಾರು ಕ್ಲಾಪ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆ ಟೈಮ್ವರೆಗೆ ಅಷ್ಟೇ ಇದ್ದಿದ್ದು. ಆಮೇಲೆ ಅಪ್ಪ ಕರ್ಕೊಂಡು ಬಂದುಬಿಟ್ರು. ದೆನ್ ಗ್ರೋಯಿಂಗ್ ಅಪ್ ಐ ಥಿಂಕ್ ಈವನ್ ಆರ್ಟಿಸ್ಟ್ ಆದಮೇಲೆ ನನಗೊಬ್ಬರು ಯಾರ್ದು ಆ್ಯಕ್ಟಿಂಗ್ ಕಲಿತು ಮಾಡಬೇಕು ಅಥವಾ ಅವ್ರ ಥರ ಆ್ಯಕ್ಟಿಂಗ್ ಮಾಡಬೇಕು, ಅವ್ರ ಥರ ವಾಯ್ಸ್ ಮಾಡ್ಯುಲೇಷನ್ ಆ ಥರ ಇರಬೇಕಂತ ಅನಿಸಿದ್ದು ಸುದೀಪ್ ಸರ್ ಥರ. ಐ ಡೋಂಟ್ ನೋ, ಆ್ಯಸ್ ಅನ್ ಆ್ಯಕ್ಟರ್ ನಂಗೆ ಅವ್ರ ಬಗ್ಗೆ ಭಾಳ ಗೌರವ ಇದೆ. ಅದ್ಭುತವಾದ ನಟ ನಮ್ಮ ಇಂಡಸ್ಟ್ರಿಯಲ್ಲಿ. ಎಷ್ಟೊಂದು ಜನ ಅವ್ರ ಸ್ಟೈಲು, ಅವ್ರ ಆ್ಯಟಿಟ್ಯೂಡು, ಅವ್ರ ಕಾನ್ಫಿಡೆನ್ಸ್ ಅದು ಇದು ಎಲ್ಲ ಮಾತಾಡ್ಬೋದು. ಬಟ್ ಫಸ್ಟ್ ನನಗೆ ಕಾಣೋದು ಒಬ್ಬ ಅವರು ನಟ ಆಗಿ. ಹ್ಯೂಜ್ ಫ್ಯಾನ್ ನಾನು ಅವರಿಗೆ. ದೊಡ್ಡ ಅಭಿಮಾನಿ. ಅವರ ಅಭಿನಯಕ್ಕೆ ದೊಡ್ಡ ಅಭಿಮಾನಿ ಫಸ್ಟ್ ಇದ್ದಿದ್ದು. ದೆನ್ ಅವ್ರನ್ನ ಮೀಟ್ ಮಾಡ್ಬೇಕು ಆರ್ಟಿಸ್ಟ್ ಆದಮೇಲೆ ಆಯಿತಾ. ಸೊ ಬಿಗ್ ಬಾಸ್ ಮಾಡ್ತಾರೆ. ನನಗೇನಂದರೆ ಸೀಸನ್ 3 ಡಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಫಿನಾಲೆಗೆ ಡಾನ್ಸ್ ಮಾಡಿ ಅಂತ ಅಕ್ಕ ಮಾಡ್ತೀನಲ್ಲ. ಸೊ ಪರ್ಫಾರ್ಮ್ ಮಾಡಿದ್ವಿ. 12:30 1 ಗಂಟೆಗೆ ನನ್ನ ಪರ್ಫಾರ್ಮೆನ್ಸ್ ಮುಗ್ದೋಯ್ತು. ಆವತ್ತೇ ಫಿನಾಲೆ ಇರೋದು. ಸೊ ನಂಗೆ ಗೊತ್ತು ಸುದೀಪ್ ಸರ್ ಅಲ್ಲೇ ಇದ್ದಾನೆ ಅಂತ. ಅವ್ರದ್ದು ಸಪೋಸ್ ಟು ಸ್ಟಾರ್ಟ್ ದ ಫಿನಾಲೆ 3 o'clockಗೆ. ಏನೋ ಟೆಕ್ನಿಕಲ್ ಎರರ್ ಆಗ್ತಾನೆ ಇದೆ. ನಾನು ಅಲ್ಲಿ ಅವ್ರಿಗೆ JD ಕೇಳಿಬಿಟ್ಟು ಅಲ್ಲಿ ಸ್ಟೇಜ್ ಪಕ್ಕದಲ್ಲಿ ಒಂದು ಚೇರ್ ಹಾಕ್ಸ್ಕೊಂಡು ಕೂತಿದ್ದೆ ನಾನು. ಈಗ ಬರ್ತಾ ಲೈಟ್ಸ್ ಆನ್ ಮಾಡ್ತಾರೆ, ಬರ್ತಾಯಿಲ್ಲ, ಲೈಟ್ಸ್ ಆನ್ ಮಾಡ್ತಾರೆ, ಬರ್ತಾಯಿಲ್ಲ.
ಎಷ್ಟು ಅವರ್ಸ್ ಕೂತು ಕಾದು ನಾನು ಅವ್ರನ್ನ ಒಂದೇ ಒಂದ್ಸಲ ನೋಡ್ಬೇಕಂತ. ಅಲ್ಲಿವರೆಗೂ ನಂಗೆ ಚಿಕ್ಕವಳಿದ್ದಾಗ ನೋಡಿರೋದಂದರೆ ಆ ಟೈಮಲ್ಲಿ ನೋಡಿರೋದು ಬಿಟ್ಟರೆ ಇನ್ನೆಲ್ಲ ಸಿನಿಮಾಗಳು ನೋಡಿರೋದು. ಇಷ್ಟು ಚಾನಲಿಗೆ ಕ್ಲೋಸ್ ಇದ್ದೀನಿ ನಾನು, ಇಲ್ಲಿವರೆಗೂ ಬಂದಿದ್ದೀನಿ. ಆ್ಯಂಡ್ ಹೌ ಕೆನ್ ಐ ಲೀವ್? ಅವ್ರನ್ನ ನೋಡಿದೆ ಹೆಂಗೆ ಹೋಗೋದು? ಆಬ್ವಿಯಸ್ಲಿ ಕೇಳಿದ್ರೆ ಬ್ಯಾಕ್ ಸ್ಟೇಜಿಗೆ ಕರ್ಕೊಂಡು ಹೋಗ್ತಿದ್ರೋ ಏನೋ ಗೊತ್ತಿಲ್ಲ, ಬಟ್ ಅದು ಕೇಳೋಕ್ಕೆ ಧೈರ್ಯ ಅಲ್ಲ ನನಗೆ. ನಾನು ಅವ್ರನ್ನ ನೋಡಬೇಕು. ಆಲ್ಮೋಸ್ಟ್ ಒಂದು ಐ ಥಿಂಕ್ ಒಂದು 4-5 ಅವರ್ ವೇಟ್ ಮಾಡಿ ಆದಮೇಲೆ ಅಲ್ಲೇ ಚೇರ್ ಮೇಲೆ LED ಓಪನ್ ಆಯಿತು, ನಡ್ಕೊಂಡು ಬಂದರು. ಆ ಬಿಗ್ ಬಾಸ್ ಓಪನಿಂಗ್ ಲೈನ್ಸ್ ಹೇಳೋಕ್ಕೆ ಶುರು ಮಾಡಿದ್ರೆ ಲೈಕ್ ಹಿಂಗೆ ಕೂತಿದ್ದೀನಿ, ಐ ಕುಡ್ ಸಿ ಹಿಮ್ ಲೈಕ್ ದಿಸ್. ಆ ಆರ ಗೊತ್ತಾಗೋದು ಗೊತ್ತಾ, ಒಬ್ಬ ಸೂಪರ್ ಸ್ಟಾರ್ ಬಂದಾಗ ಐ ಲೈಕ್ ಐಮ್ ಡನ್, ಇಲ್ಲಿಂದ ಹೋಗ್ಬೇಕಂದ್ರೆ ಸುಮಾರು ಕೂತು ನೋಡೋಕ್ಕೆ ಇಷ್ಟಪಡಲಿಲ್ಲ. ಅಂದರೆ ನೀವು ಇಷ್ಟಪಡೋರನ್ನ ಒಂದು ಕ್ಷಣ ಕಣ್ಣು ತುಂಬಿಕೊಂಡ್ರು ಸಾಕು, ಇಟ್ ಈಸ್ ಇನಫ್. ಸೊ ಅದಷ್ಟೇ, ಅಲ್ಲಿಂದ ಹೊರಟು ಬಂದಿದ್ದು. ನೆಕ್ಸ್ಟು ಕಟ್ಟು ಬಿಗ್ ಬಾಸ್ ಫಸ್ಟ್ ಟೈಮ್ ಹೋದೆ. ಫಸ್ಟ್ ಟೈಮ್ ಹೋಗೋ ಭಯ, ಇವ್ರು ಬೇರೆ ನೀವು ಸುದೀಪ್ ಸರ್ ಹತ್ರ ಡಾನ್ಸ್ ಎಲ್ಲ ಮಾಡಿಸ್ಬೇಕು ಅಂತ ನನಗೇನೆ ಹಾಗೆ ಹೇಳ್ಬಿಟ್ಟಾರೆ. ಹೆಂಗೆ ಡಾನ್ಸ್ ಮಾಡಲಿ ಸರ್? ಮಾಡಿ ನಾನು ನಿಂತ್ಕೋತೀನಿ, ನೀವು ನಿಂತ್ಕೋತೀವಿ ಸರ್. ಒಂದು ಸ್ಟೆಪ್ ಆದರೆ ಕೇಳೋಕ್ಕೂ ಭಯ ಆಗ್ತದೆ, ಏನಾದರೂ ಅಂದ್ಬಿಟ್ರೆ ಬೈದ್ಬಿಟ್ರೆ ಆಮೇಲೆ ಅಂತ. ಸರ್ ಒಂದು ಸ್ಟೆಪ್ ಅಂದರೆ ಇಲ್ಲ ನಾನು ನಿಂತ್ಕೋತೀನಿ, ನೀವು ಮಾಡಿ ಅಂತ. ಏನೋ ಮಾಡಿ ಮುಗಿಸಿದ್ವಿ. ಒಂದು 2-3 ವಾರ ಭಯ, ಫಿಯರ್ ಇತ್ತು ನನಗೆ ಅವ್ರ ಹತ್ರ ಮಾತಾಡೋಕ್ಕೆ ಆಗಲಿ ಏನೇ ಆಗಲಿ. ಬಿಕಾಸ್ ಎಲ್ಲರೂ ಹೇಳೋದು ತುಂಬ ಕೋಪ ಮಾಡ್ಕೋತಾರೆ, ಬೈದ್ಬಿಡ್ತಾರೆ ಅಂತೆಲ್ಲ ಇತ್ತಲ್ಲ. ಆ್ಯಂಡ್ ಐ ಥಿಂಕ್ ಹೋಗ್ತಾ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ ಕನೆಕ್ಟ್ ಆಗೋದೇ ಬೇರೆ ರೀತಿಯಲ್ಲಿ. ಐ ಥಿಂಕ್ ಹೊರಗಡೆ ಕನೆಕ್ಟ್ ಆಗೋದೇ ಬೇರೆ ರೀತಿಯಲ್ಲಿ. He was a guide, he was a friend, he was a brother to so many people. I think ನಂಗೆ ಅಲ್ಲಿ ಮನುಷ್ಯ ಎಷ್ಟು ಒಳ್ಳೆ ಮನುಷ್ಯ ಅವರು. ಆ್ಯಂಡ್ ಅಲ್ಲೆಲ್ಲ ಅದು ಶೋಗಳಲ್ಲೆಲ್ಲ ಸಿಕ್ಕಿದಾಗ ನಮಗೆ ಬ್ಯಾಕ್ ಸ್ಟೇಜಲ್ಲಿ ಸಿಕ್ಕಿ ಆಬ್ವಿಯಸ್ಲಿ ಅವರೆಲ್ಲ ಇದ್ದಾಗಲೂ ನಾವು ಮಾತಾಡ್ಸೋಕೆ ಹೋಗ್ತೀವಲ್ಲ, ಅವ್ರು ಟ್ರೀಟ್ ಮಾಡೋ ರೀತಿ ಇರ್ಬೋದು, ಅವ್ರು ಮಾತಾಡೋ ರೀತಿ ಇರ್ಬೋದು. ಸೊ ಅದೇ ಕೇಳಿದ್ದಕ್ಕೂ ಅವ್ರ ಜೊತೆಗೆ ಹತ್ತಿರದಿಂದ ನೋಡಿ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಇದು ಅವರಲ್ಲ. ಐ ಥಿಂಕ್ ಒಂದ್ಸಲ ಇಫ್ ಯು ನೋ ದಟ್ ಪರ್ಸನ್ ಈಸ್ ಅ ಡಿಫ್ರೆಂಟ್ ಪರ್ಸನ್ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಆ್ಯಂಡ್ ಒಂದ್ಸಲ ಅಂದರೆ 2 ಸಲ, ಸೆಕೆಂಡ್ ಟೈಮ್ ಅದಾಗ ಫುಲ್ ಓವರ್ ಕಾನ್ಫಿಡೆನ್ಸ್. ಸರ್ ಅದು ಕಳಿಸಿ ಸರ್ ಇದು ಬೇಕು ಸರ್, ಅದು ಬೇಕು ಸರ್. ಇಮ್ಯಾಜಿನ್ ಅಷ್ಟು ಹೊತ್ತು ವೇಟ್ ಮಾಡಿ ಕಾದಂಥ ಒಬ್ಬ ವ್ಯಕ್ತಿ, ಒಬ್ಬ ಸ್ಟಾರ್ನ ಇಷ್ಟು ಕ್ಲೋಸಲ್ಲಿ ಸರ್ ಅಡುಗೆ ಮಾಡಿ ಕಳಿಸಿ ಸರ್, ಏನಾದರೂ ತಿನ್ನಕ್ಕೆ ಕಳಿಸಿ ಸರ್ ಅಂತೆಲ್ಲ ಕೇಳೋದಿದೆಯಲ್ಲ. ಐ ಥಿಂಕ್ ದಟ್ ಈಸ್ ದ ಮೂಮೆಂಟ್. ಆ್ಯಂಡ್ ಐ ರಿಸೀವ್ಡ್ ಎನ್ ಅವಾರ್ಡ್ ಅವರೊಟ್ಟಿಗೆ. ಅವ್ರು ಬೇಡ ಅಂತ ಹೇಳ್ಯಾರೆ, ಅದು ಅವ್ರ ಪರ್ಸ್ನಲ್ ಚಾಯ್ಸ್. ಬಟ್ ನನಗೆ ಅದು ಮೆಮರಿನ ಹಂಗೆ ನೋಡ್ಕೊಂಡು ಬಂದು ಅವ್ರ ಥರ ಆ್ಯಕ್ಟ್ ಮಾಡಬೇಕು, ಅವ್ರ ಥರ ವಾಯ್ಸ್ ಇರಬೇಕು, ನಂಗೆ ಬೇಸ್ ವಾಯ್ಸ್ ಬೇಕಂತೆಲ್ಲ ಅಂದ್ಕೊಂಡು ಬಂದವಳು. ಆ ಒಬ್ಬ ನಟನ ಜೊತೆಗೆ ಇಫ್ ಐ ಆಮ್ ಶೇರಿಂಗ್ ದಟ್ ಅವಾರ್ಡ್, ಐ ಥಿಂಕ್ ಎಲ್ಲೋ ಒಂದು ಮಟ್ಟಕ್ಕೆ ಇವತ್ತು ನಂಗೆ ಒಂದು ಸಣ್ಣದಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ತು ನೀವು ಪದೇ ಅಲ್ಲ, ಒಂದು 6 ಮಂತ್ಸ್ಗಾಗಲಿ ಟ್ರಾವೆಲ್ ಮಾಡ್ತಿರ್ತೀರಲ್ಲ. ಇತ್ತೀಚೆಗೆ ಬಾಲಿಗೆ ನಾವು ಹೋಗ್ಬೋದು, ಸೋಲೋ ಟ್ರಾವೆಲ್ ಮಾಡಿದ್ರು. ಹೌದು, ಆ ಸೋಲೋ ಟ್ರಾವೆಲ್ ಮಾಡೋಕ್ಕೂ ಮೀಟರ್ ಬೇಕು. ಹೌದು, ಸಕ್ಕತ್ ಬೇಕು ಇದೆ ನನಗೆ. ಓಕೆ, ಹೇಳಿ. ಅಲ್ಲಿಗೆ ಹೋದ್ಮೇಲೆ ಏನಾದರೂ ಒಂದಷ್ಟು ಎಡವಟ್ಟುಗಳು ಮಾಡ್ಕೊಂಡಿದ್ದು ಉಂಟಾ? ಬಾಲಿ ಅಲ್ಲ, ಎಲ್ಲಾದರೂ ಸರಿ, ಎಲ್ಲ ಕಡೆ ಎಡವಟ್ಟೆ ಮಾಡ್ಕೊಳ್ಳೋದು ನಾನು. ಲೈಕ್ ಯಾವುದಾದ್ರೂ ರೀಸೆಂಟ್ ಅಂದರೆ ಬಾಲಿನೇ. ಬಾಲಿಯಲ್ಲಿ ನನ್ನ ಡ್ರೋನ್ ಕ್ಲಿಫಿಗೆ ಇದಾಗಿ ಬಿದ್ದೋಯ್ತು. ನಾನು ಅದು ಏನೋ ನೀಟಾಗಿ ಸೆಟ್ ಮಾಡಿಕೊಳ್ಳೆ, ಫ್ಲೈ ಮಾಡಿಬಿಟ್ಟೆ. ಸಡನ್ನಾಗೆ ಅಲ್ಲಿ ಕ್ಲಿಫಿಗೆ ಅಡ್ಡ ಬರುತ್ತೆ ಅಂತ ಗೊತ್ತಾಗಲಿಲ್ಲ. ಬಟ್ ಐ ಗಾಟ್ ಟು ನೋ ಒಂದು ಮೊಮೆಂಟಲ್ಲಿ ನಂಗೆ ಗೊತ್ತಾಯ್ತು ಅದು ಕ್ಲಿಫಿಗೆ ಹೊಡ್ಕೊಳತ್ತಂತ. ಹೊಡೆದು ಬಿತ್ತು. ಅಲ್ಲಿ ಆ ಕ್ಲಿಫ್ ಏನಂದರೆ ಸಿಂಗಲ್ ಕ್ಲಿಫು ಸಮುದ್ರದ ಮಧ್ಯದಲ್ಲಿ. ನಂಗೆ ಅದು ಕೆಳಗೆ ಬಿದ್ದೋಗಿದ್ಯಾ ಮೇಲಿದ್ಯಾ ಏನಿದೆ ಗೊತ್ತಿಲ್ಲ, ಗಾಬರಿ ಆಗೋಯ್ತು. ಎಲ್ಲಿದು ಪ್ಲೇಸು? ಉಲುವಾಟು ಅಲ್ಲ, ನೂಸಪೆನಿಡಲ್ಲಾಗಿದ್ದು. ನಾನು ಕೆಳಗೆ ಒಂದು 10 ಮೀಟರ್ ಇಳಿದೊಟ್ಟೋದೆ. ಅದು ಮೀರಿ ಹೋಗೋಕ್ಕಾಗಲ್ಲ. ಬಟ್ ಅವ್ರಿಗೆ ಏನಂದರೆ ಅಲ್ಲಿಗೆ ಲೈನ್ ಹಾಕಿದ್ದಾರೆ, ಬಾರ್ಡರ್ ಹಾಕಿದ್ದಾರೆ, ಹೋಗೋಂಗೆ ಇಲ್ಲ ದಾಟಿ ಅಂತ. ನನಗೆ ಡ್ರೋನು ಫ್ರೆಂಡ್ ಹತ್ರ ಇಸ್ಕೊಂಡು ಹೋಗಿರೋದು. ಒಂದು ನ್ಯೂ ಇಯರ್ ದಿನ, ವರ್ಷದ ಮೊದಲನೇ ದಿನ ಬೆಳಗ್ಗೆ 7:30 ಬೆಳಗ್ಗೆಯಲ್ಲಿ ಹಿಂಗಾದರೆ ಯಾರಿಗೆ ತಲೆ ಕೆಡಲ್ಲ? ಫುಲ್ ಗಾಬರಿ ಆಗೋಗಿ ಆಮೇಲೆ ಆ ಕಂಟ್ರೋಲರ್ನ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ವೈಫೈ ಸಿಗ್ತಾಯಿಲ್ಲ. ಆಮೇಲೆ ನಂದು ಡೇಟಾ ಆನ್ ಮಾಡಿ ಫ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಡ್ಡ ಇದೆ ಎಲ್ಲ. ಸರಿ, ಎಲ್ಲೋಗಿ ಬಿತ್ತು ಅಂತ ನೋಡೋಕೆ ವೀಡಿಯೋ ಇರುತ್ತಲ್ವ, ರೆಕಾರ್ಡ್ ಆಗಿರೋದು. ಅದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಓಪನ್ ಆಗ್ತಾಯಿಲ್ಲ. ಸೊ ಎಲ್ಲಿದೆ ಅಂತ ಗೊತ್ತಿಲ್ಲ. ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಹೋಗಿ ಅವ್ರದ್ದೆಲ್ಲ ಹೆಲ್ಪ್ ತೊಗೊಂಡೆಲ್ಲ ಆದಮೇಲೆ ಅದು ಗೂಬೆ ಥರ ಅಲ್ಲೇ ಕೆಳಗೆ ಅಲ್ಲೇ ಇದೆ 1 ಮೀಟ್ರದಲ್ಲಿ. ನಾವು 10 ಮೀಟ್ರಿಗೆಲ್ಲ ಹೋಗಿ ಹುಡುಕಿದ್ದೀವಿ. ಬಟ್ ಅದು ಏನು ನಂಗೆ ಹೆಂಗೆ ಗೊತ್ತಾಯ್ತು ಹತ್ತಿರದಲ್ಲೇ ಎಲ್ಲೋ ಇದೆ ಅಂತ? ಸೌಂಡ್ ಮಾಡ್ತು. ಕಂಟ್ರೋಲರಿಗೆ ಕನೆಕ್ಟ್ ಮಾಡಿದ ತಕ್ಷಣ ಸೌಂಡ್ ಆಯ್ತದು. ಸೊ ಐ ನ್ಯೂ ಇಟ್ ಇಸ್ ಸಮ್ವೇರ್ ದೇರ್. ಬಟ್ ಬ್ಯಾಟ್ರಿ ಬೇರೆ 7% ಇತ್ತು. ಬ್ಯಾಟ್ರಿ ಆಫ್ ಆಗಿದ್ರೆ ಆನ್ ಕೇಸ್ ಅದು. ಆ ಥರದೊಂದಾಯಿತು.
ಅದಾದಮೇಲೆ ಒಂದು ಬ್ಲೂ ಸ್ಟೇರ್ಸ್ ಒಂದು ಜಾಗ ಇದೆ, ಐ ಡೋಂಟ್ ರಿಮೆಂಬರ್. ಅವತ್ತೊಂದಿನ ಎಲ್ಲ ನಾನು ತುಂಬ ಓಡಾಡ್ತಿದ್ದೆ. ಆ ಸ್ಟೇರ್ಸ್ ನೋಡೋಕ್ಕೆ ಭಯ. ಅದು ಆ್ಯಕ್ಚುಲಿ ನ್ಯಾಚುರಲ್ ಪೂಲ್ ಇರೋದು, ಅದು ಕ್ಲಿಫ್ ಒಳಗಡೆ ಇದೆ. ನಾನು ಆಯಿತು ಧೈರ್ಯ ಮಾಡಿ ಒಬ್ಬಳೇ ಇದ್ದೀನಿ, ಎಲ್ಲ ಕಡೆ ಬೇಡ್ಕೊಂಡು ಹೋಗ್ತಿದ್ದೆ, ಜನ ಇರೋದು ಬೇಡ ಜನ ಇರೋದು ಬೇಡ ಜನ ಇರೋದು ಬೇಡ ಅಂತ. ಬಟ್ ಅಲ್ಲಿ ಫಸ್ಟ್ ಟೈಮ್ ಅನಿಸ್ತು ಜನ ಇರಬಾರ್ದಾಯ್ತಾ ಅಂತ. ಒಬ್ಬಳೇ. ಆ್ಯಂಡ್ ತುಂಬ ಫೋರ್ಸ್ ಇತ್ತು, ನೀರು ಗಾಳಿ ಇತ್ತು, ಆಮೇಲೆ ಮಳೆ ಸೀಸನ್ ಅಲ್ವಾ. ಸರಿ ಏನೋ ಒಂದು ಧೈರ್ಯ ಮಾಡಿ ಇಳಿಯೋಣ ಅಂತ ಅಂದ್ಕೊಂಡೆ. ಒಂದು ಕಡೆಗೆ ಸ್ಲಿಪ್ ಆಗೋಯ್ತು ನನಗೆ ಕಾಲು. ಆ್ಯಂಡ್ ಅಲ್ಲಿ ಏನಿಲ್ಲ, ಸ್ಲಿಪ್ಪರೇ ಡೈರೆಕ್ಟಾಗಿ ಸಮುದ್ರಕ್ಕೆ ಬೀಳೋದು. ಒಂದು ಕಲ್ಲು ನಿಂಗೆ ಹಿಡ್ಕೊಂಡಿದ್ದೀನಿ ಅಂತ ಅಂದರೆ ನಂಗೆ ಎಷ್ಟು ಭಯ ಆಯ್ತು ಅಂದರೆ ಇಮಿಡಿಯೇಟ್ ಎದ್ದ ಜಾಗದಿಂದ ಹೊರಗೆ ಬಂದಿದ್ದೀನಿ ನಾನು. ಸಮ್ಟೈಮ್ಸ್ ಎಷ್ಟೇ ಧೈರ್ಯ ಇದ್ರೂ ಹರಸಾಹಸ ಮಾಡೋಕ್ಕೆ ಹೋಗಬಾರ್ದು, ದೂರದಿಂದ ನೋಡ್ಕೊಂಡು ಬಂದ್ಬಿಡ್ಬೇಕಂತಾರೆ. ಸೊ ಆ ಥರದ್ದು ಐ ಥಿಂಕ್ ಆ ಥರದ್ದೆಲ್ಲ ಆಗ್ತಾನೆ ಇರುತ್ತೆ. ದುಡ್ಡು ಕರೆನ್ಸಿ ಕಾಲೇ ಹೋಯಿತು, ಕ್ರೆಡಿಟ್ ಕಾರ್ಡ್ ವರ್ಕ್ ಆಗ್ತಾಯಿಲ್ಲ ನಂದು, ಆ್ಯಂಡ್ ಇಂಟರ್ನ್ಯಾಷನಲ್ ಕಾರ್ಡ್ ವರ್ಕ್ ಆಗ್ತಾಯಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ. ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ದುಡ್ಡಿಲ್ಲ ನನ್ನ ಹತ್ರ ಬಾಲಿಯಲ್ಲಿ. ನಂದು ಆ ಫಾರಿನ್ 4X ಕಾರ್ಡ್ ಅಂತೂ ಎಲ್ಲೂ ವರ್ಕ್ ಆಗ್ತಾಯಿಲ್ಲ. ಸರಿ ಕ್ರೆಡಿಟ್ ಕಾರ್ಡ್ನ ಹೋಗ್ಬಿಟ್ಟು ಅದು ಮನಿ ಎಕ್ಸ್ಚೇಂಜ್ ಮಾಡ್ತಾರಲ್ಲ ಅವ್ರ ಹತ್ರ ಇದನ್ನೇ ಸ್ವೈಪ್ ಮಾಡ್ಕೊಂಡು ನಂಗೆ ದುಡ್ಡು ಕೊಡಿ ಅಂತ ಹೇಳಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಅದನ್ನು 3% ಏನೋ ಕಟ್ ಮಾಡ್ತಾರೆ. ಹೋಯ್ತಲ್ಲ, ಯಾಕಂದರೆ ಇನ್ನೂ ನಂಗೆ 7 ದಿನ ಇತ್ತು. ಸೊ ಆ ಥರ. ಬಟ್ ಇಟ್ ವಾಸ್ ಒನ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾನು ಸ್ಪಿರಿಚುವಲ್ ಟ್ರಿಪ್ ಅಂತ ಎಲ್ಲೂ ಟ್ರಾವೆಲ್ ಮಾಡಿಲ್ಲ. ಐ ಆಮ್ ನಾಟ್ ದಟ್ ಸ್ಪಿರಿಚುವಲ್. ಅಲ್ಲ, ಈಗ ಪರ್ಸ್ನಲಾಗಿ ನಂಬ್ತಿರೋ ದೇವ್ರನ್ನ, ಆ ದೇವ್ರ ಬಗ್ಗೆ ಇದೆ. ನಂಗೆ ಏನೇ ಮಾಡಿದ್ರು ದೇವರೇ ಮಾಡ್ತಾರೆ ಅಂತ. ಯಾವ ದೇವ್ರ ಜೊತೆಗೆ ಒಂದು ಕನೆಕ್ಷನ್? ನನಗೆ ಆಂಜನೇಯ ಸ್ವಾಮಿ ಜೊತೆಗಿದೆ, ಬಾಬಾ, ಕೃಷ್ಣ. ನೈಸ್. ಕೃಷ್ಣ ಅಂದರೆ ನೆನೆಸ್ಕೊಳೋದು, ಯಾವಾಗ್ಲೂ ನೆನೆಸ್ಕೊಳೋದು ಕೃಷ್ಣನೇ. ಬಟ್ ಐಮ್ ಆಲ್ವೇಸ್ ಲೈಕ್ ನಂಗೆ ಶಕ್ತಿಯಾಗಿ ಐ ಥಿಂಕ್ ಆಂಜನೇಯ ಇದ್ದಾರೆ. ದಟ್ ಕಾಮ್ ಎಲ್ಲ ಆರಾಮಾಗಿ ಎಲ್ಲ ತೂಗಿಸ್ಕೊಂಡು ಹೋಗಿ ಬಾಬಾ ಇದ್ದಾರೆ, ಚಾಮುಂಡಿ ತಾಯಿ ಇದ್ದಾರೆ. ಒಂಥರ ದೇವ್ರನ್ನ ನಂಬ್ತೀನಿ ನಾನು. ಎವ್ರಿ ಟೈಮ್ ಇಫ್ ಐ ಆಮ್ ಕನ್ಫ್ಯೂಸ್ಡ್, ಇದು ಬೇಕು ಇದು ಬೇಡ, ಬಿಕಾಸ್ ಎವ್ರಿ ಟೈಮ್ ನಾನು ಕನ್ಫ್ಯೂಸ್ ಆಗ್ತೀನಿ ಏನಾಗ್ತಿದೆ ಲೈಫಲ್ಲಿ. ಐ ಥಿಂಕ್ ಎಲ್ಲೋ ಒಂದು ಕಡೆಗೆ ದೇ ಗಿವ್ ದ ಹಿಂಟ್ ಇಮಿಡಿಯೇಟ್ಲಿ. ನನಗೆ ಅದು ಸರಿ ಇಲ್ಲ ಅಂತ ಬಂದಾಗ ಅದೆಲ್ಲ ಆಗಿದೆ, ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಐ ಬಿಲೀವ್ ಇನ್ ಗಾಡ್. ಬಟ್ ತೀರಾ ಅಂದರೆ ಹಂಗೆ ಡೀಪ್ ಕನೆಕ್ಷನ್ ಅಲ್ಲ. ನಾನು ಇವತ್ತಿನ ದಿನ ಉಸಿರಾಡ್ತಾ ಇದ್ದೀನಿ ಅಂದರೆ ಅದು ಅವನಿಂದ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ತಪ್ಪು ಮಾಡದೆ ಇರೋದಕ್ಕೆ ಪ್ರತಿದಿನ ಪ್ರಯತ್ನ ಪಡ್ತೀನಿ. ಹಂಗಂತ ಅಂದ್ಬಿಟ್ಟು ನಾನು ವ್ರತ ಮಾಡ್ತೀನಿ, ವ್ರತಗಳೆಲ್ಲ ಅವಾಗ ಮಾಡ್ತೀನಿ. ಗುರುವಾರದೊತ್ತು ನಾನ್ ವೆಜ್ ತಿನ್ನಲ್ಲ, ಅದು ಬಾಬಾಗೋಸ್ಕರ ಬಿಟ್ಟೆ. ಆ್ಯಂಡ್ ಅವಾಗ ರೀಸೆಂಟಾಗಿ ಆಂಜನೇಯ ಸ್ವಾಮಿಗೆ ಅದು ಇದಕ್ಕೆ ಹೋಗಿ ದಾರ ಕಟ್ಟಿ ಕಾಯಿ ಕಟ್ತೀವಿ, ಕಾಯಿ ಕಟ್ಟಿದ್ದೆ 16 ದಿನಕ್ಕೇನೋ. ಎಲ್ಲರೂ ಅಂತಾರೆ ಏನಾದರೂ ಹರಿಸ್ಕೊಂಡು ಅಂದ್ಕೊಂಡು ಕಟ್ಟಬೇಕಿತ್ತು ನೀನು. ನಾನು ಏನೂ ಅಂದ್ಕೊಂಡಿಲ್ಲ, ಸುಮ್ಮನೆ ಕಟ್ಟಿದ್ದೆ. ನಾನು ಇವತ್ತವರೆಗೂ ದೇವಸ್ಥಾನಕ್ಕೆ ಹೋದಾಗ ನಂಗೆ ಏನೋ ಆಗಬೇಕು ಅಂತ ದೇವಸ್ಥಾನಕ್ಕೆ ಹೋಗಲ್ಲ. ಅವ್ರೇನೋ ನಂತರ ಅಂದರೆ ಈ ಥರದ್ದು ಆಗತ್ತೆ, ಹರಕೆ ತೀರತ್ತೆ. ನಂಗೇನಂದರೆ ಆಗಲಿಲ್ಲ ಅಂದರೆ ನಾನು ಯಾಕೆ ದೇವ್ರನ್ನ ಬ್ಲೇಮ್ ಮಾಡಲಿ? ನಂದು ಎಫರ್ಟ್ ಇರಲ್ಲ ಆಗದೆ ಇರೋದಕ್ಕಲ್ಲಿ, ದೇವ್ರದ್ದಲ್ಲ ಅದು. ಅವ್ನು ಸುಮ್ಮನೆ ಒಂದು ಕಾರಣ ಇಟ್ಕೋತೀವಿ ಅವನನ್ನು ಬ್ಲೇಮ್ ಮಾಡೋಕ್ಕೆ, ಆದರೆ ಅವನು ಆಗಲಿಲ್ಲ ಅಂದರೂ ಅವನೇ ಅಂತ. ಸೊ ಐ ಡು ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಸುಮ್ಮನೆ ನಂಗೆ ಓಕೆ ಅದು ಹರಕೆ ಇದೆಯಲ್ಲ ನಾನು ಮಾಡೋಣ, ಅದೊಂಥರ ಶಿಸ್ತಲ್ಲಿರ್ತೀವಿ. ನಾನ್ ವೆಜ್ ತಿಂದೆ, ಏನೂ ಮಾಡಿದೆ, ಪ್ರತಿದಿನ ಅದೇನೋ ಮಂತ್ರ ಹೇಳಕ್ಕೆ ಕೊಟ್ಟಿರ್ತಾರೆ, ಅದು ಹೇಳಿ ಪೂಜೆ ಮಾಡಿ, ಅದು ಚೆಂದ ಇರುತ್ತೆ. ಅದಷ್ಟೇ ಆ ಥರ. ಕಡೆಯದಾಗಿ ನೆಕ್ಸ್ಟ್ ಒಂದು 10 ವರ್ಷ ಆದಮೇಲೆ ಅನುಪಮ ಲೈಫು ಹೆಂಗಿರಬೇಕು ಅಥವಾ ಹೆಂಗಿರುತ್ತೆ ಅಂತ ಅಂದ್ಕೊಂಡಿದ್ದೀರ? ಹೋಪ್ಫುಲಿ ಐ ಥಿಂಕ್ ನಂಗೆ ಯಾರೋ ಪಾರ್ಟ್ನರ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೋಪ್ಫುಲಿ 10 ವರ್ಷಕ್ಕೆ ಮೋಸ್ಟ್ಲಿ ಇರ್ತಾರೆ ಅನ್ಸುತ್ತೆ. ಇಲ್ಲ ಇನ್ ಬಿಟ್ವೀನ್ ಅಂತೂ ಇರಲ್ಲ, ಅದಂತೂ ಡಿಸೈಡ್ ಆಗ್ಬಿಟ್ಟಿರುತ್ತೆ. ಇದ್ರೆ ಒಂದು 4 ಮಕ್ಕಳು ಆ ಥರದಿಲ್ಲ, ಒಂದು ಸಾಕು. ಅದು ಹೆಣ್ಮಗುನೇ ಬೇಕು, ಓಕೆ, ಗಂಡು ಮಗು ಬೇಡ ಪಾಪ. ಅದಕ್ಕೇನಂತ ಅಲ್ಲ, ನಂಗೇನಂದರೆ ಹೆಣ್ಮಗು ಇದ್ರೆ ಚಂದ ರೆಡಿ ಮಾಡ್ಬೋದು, ಏನೋ ಅವ್ರೇನೋ ಒಂಥರ ಇರ್ತಾರೆ ಜೊತೆಗೆ ಅಂತ ಅಷ್ಟೇ. ಅದೇ ಮದುವೆ ಆಗಿದ್ರೆ ಬೇರೆ ಪ್ರೊಫೆಷನಲ್ ಇರ್ತೀನಿ. ಇಲ್ಲ ಅಂತ ಅಂದರೆ ಬಹುಶಃ ಮದುವೆ ಆಗಿಲ್ಲ ಅಂತ ಅಂದರೆ ನನಗೆ ಸಿನಿಮಾ ಡೈರೆಕ್ಟ್ ಮಾಡಬೇಕಂತ ಆಸೆ ಇದೆ, ಅಥವಾ ಶೋಸ್ಗಳನ್ನ. ಐ ವಾಂಟ್ ಟು ಬಿ ಅ ಪ್ರೊಡ್ಯೂಸರ್ ಹೋಪ್ಫುಲಿ ಒನ್ ಡೇ. ಇಲ್ಲೇ ಇದನ್ನು ಕೊಟ್ಟಿರೋ ವೇದಿಕೆ ಇದು, ಈ ವೇದಿಕೆಗೆ ಏನಾದರೂ ಮಾಡಬೇಕಂತ. ಮದುವೆ ಆಗಿಲ್ಲ ಅಂತಂದರೆ, ಮದುವೆ ಆದರೂ ಸಹ ನಾನು ಗಿಡೀಸರ್ ಆಗ್ಬೋದು, ಕ್ಯಾಮ್ರಾ ಮುಂದೆ ಬರಲ್ಲ, ಫೇಸ್ ಮಾಡಲ್ಲ. ಐ ಜಸ್ಟ್ ವಾಂಟ್ ಟು ಬಿ ವಿತ್ ಮೈ ಪಾರ್ಟ್ನರ್ ಆ್ಯಂಡ್ ಒಂಥರ ಬಾಸ್ ಲೇಡಿ ಥರ ಪ್ರೊಡ್ಯೂಸ್ ಮಾಡಿಕೊಂಡು. ನೈಸ್, ವಂಡರ್ಫುಲ್. ನಿಮ್ಮ ಕನಸೆಲ್ಲ ಬೇಗ ನನಸಾಗಲಿ. ಆ್ಯಂಡ್ ಸುಮ್ಮನೆ ನಮ್ಮ ಕನ್ನಡಿಗರು ಎಲ್ಲ ಬೇಗನೆ ಇಷ್ಟಪಡಲ್ಲ ಎಲ್ಲರೂ. ಅಲ್ಲ, ಅಫ್ಕೋರ್ಸ್ ಇಷ್ಟಪಡ್ತಾರೆ, ಬಟ್ ಅತಿಯಾಗಿ ಪ್ರೀತಿಸ್ತಾರೆ ಅಂದರೆ ಅಫ್ಕೋರ್ಸ್ ಯು ಒನ್ ಅಮಂಗ್ ದೆಮ್. ಲೈಕ್ ಯಾಕೆ
ಕನ್ನಡದವರಿಗೆ ನೀವು ಅಂದರೆ ತುಂಬ ಇಷ್ಟ ಅಂದರೆ ಬಿಕಾಸ್ ನನ್ನ ಪಾಡ್ಕಾಸ್ಟಲ್ಲಿ ಒಂದು ಗಮನಿಸಿದೆ, ಇವತ್ತು ಒಬ್ಬರು ಸ್ಟೇಟ್ ಅವಾರ್ಡ್ ತೊಗೊಂಡಂಥ ಬೆಸ್ಟ್ ಆ್ಯಕ್ಟ್ರೆಸ್, ಕನ್ನಡದ ನಂಬರ್ 1 ಟಾಪ್ ಆ್ಯಂಕರ್, ನೀವು ಲೈಫಲ್ಲಿ ನಿಮ್ಮದೇ ಆದಂಥ ಒಂದು ಗೂಡು ಕಟ್ಕೊಂಡು ನಿಂತಿರೋ ಒಂದು ಸ್ವಾಭಿಮಾನಿ ಹೆಣ್ಮಗಳು. ಇಷ್ಟೆಲ್ಲ ನಿಮ್ಮ ಜರ್ನಿ ಸ್ಟ್ರಾಂಗ್ ಆಗಿದ್ದರು, ಇವತ್ತು ಸಕ್ಸಸ್ ಇಲ್ಲ ಇದ್ದರೂ ಕೂಡ ನೀವು ಪಾಡ್ಕಾಸ್ಟಲ್ಲಿ ನಾನು ಮನೆ ಕೆಲಸ ಕೂಡ ಮಾಡಿದ್ದೆ ಅನ್ನೋದನ್ನು ನೀವು ಮೆನ್ಷನ್ ಮಾಡ್ತೀರ. ಅಂದರೆ ಎಷ್ಟು ಜನ ಅದನ್ನು ಹೇಳ್ಕೊತಾರೆ, ಎಷ್ಟು ಜನ ಅದನ್ನು ಆ ರಿಯಾಲಿಟಿನ ಒಪ್ಕೊಳ್ಳೋಕೆ ರೆಡಿ ಇರ್ತಾರೆ. ಸೊ ಆ ವಿಚಾರದಲ್ಲಿ ಮೋರ್ ಪವರ್ ಟು ಯು ಇನ್ನು ಮುಂದಕ್ಕೆ. ಆ್ಯಂಡ್ ಎಲ್ಲ ಒಳ್ಳೆಯದಾಗಲಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಅಂದರೆ ಅಷ್ಟು ಪೇಷಂಟ್ಲಿ ನೀವು ವೇಟ್ ಮಾಡಿದ್ದಕ್ಕೆ 6 months ಥ್ಯಾಂಕ್ ಯು. ಐ ಆಮ್ ರಿಯಲಿ ಸಾರಿ, ಈ ಪ್ರಾಸೆಸ್ಸಲ್ಲಿ ನಾನು ಸರಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಅಂದರೆ ಸಾರಿ. ಐ ಥಿಂಕ್ ಎಲ್ಲ ಆಗೋದು ಒಳ್ಳೆ ಟೈಮಿಗೆ ಅಂತ ಅಂತಾರಲ್ಲ, ಇದು ಅವತ್ತೇ ಆಗಿರೋ ಬಹುಶಃ ನಾನು ಇಷ್ಟು ಮಾತಾಡ್ತಾನೆ ಇರಲಿಲ್ಲ. ಐ ಥಿಂಕ್ ಇದು ಇವತ್ತು ಆಗಿದ್ದಕ್ಕೆ ಈ ಒಂದು ಪಾಡ್ಕಾಸ್ಟ್ಗೂ ನಿಮ್ಮ ಸಮಯಕ್ಕೂ ಅವರಿಗಳ ಸಮಯಕ್ಕೂ ನೋಡೋರ ಸಮಯಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ. ಅದನ್ನು ಆ್ಯಡ್ ಮಾಡೋಕ್ಕೆ ನಂಗೆ ಇಷ್ಟ ಆಗುತ್ತೆ ಅಷ್ಟೇ. ಬಟ್ ಫೈನಲಿ ಮೀಟ್ ಮಾಡಿದ್ದಕ್ಕೆ ಖುಷಿ ಆಯಿತು ನನಗೆ. ಆ ವಾಯ್ಸ್ ಕೇಳ್ತಾ ಇದ್ದಿದ್ದು ನಂತರ ನನಗೆ ನೀವು ನನ್ನ ಚೈಲ್ಡ್ಹುಡ್ಡಲ್ಲೂ ನನಗೆ ನಿಮ್ಮದು ಒಂದು ಮೆಮರೀಸ್ ಇದೆ, ನನಗೆ ಅಂತಲ್ಲ ಎಷ್ಟೋ ಜನಕ್ಕೆ. ತುಂಬ ಚೆಂದ ಮಾತಾಡ್ತೀರಾ. ಆ್ಯಂಡ್ ನಿಮ್ಮದಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ಪೇಷಂಟ್ಲಿ ತುಂಬ ಕೇಳಿಸ್ಕೊತೀರ. ಮಧ್ಯದಲ್ಲಿ ಏನೋ ಒಂದು ಕ್ವೆಶನ್ ಸಡನ್ನಾಗಿ ಇನ್ನೊಂದೇನೋ ಆ ಪ್ರೊಸೀಜರಲ್ಲಿ ಕೆಲವೊಬ್ರಿಗೆ ಇನ್ನೊಂದು ಕ್ವೆಶನ್ ಬಂದುಬಿಡುತ್ತೆ. ಆ್ಯಸ್ ಅನ್ ಆ್ಯಂಕರ್ ನಾನು ಕೇಳ್ತೀನಿ ಅದನ್ನು, ಒಂದು ನಿಮಿಷ ಇದಕ್ಕೆ ಹಿಂಗೆ ಹೇಳ್ತೀರಾ ಅಂತ. ಬಟ್ ನೀವು ಅದು ಎಲ್ಲೂ ಡೈವರ್ಟ್ ಆಗಕ್ಕೆ ಬಿಡದೆ ಯು ಆರ್ ಅ ವೆರಿ ಗುಡ್ ಲಿಸನರ್. ನಿಮ್ಮ ಲಿಸನರ್ಸ್ ಥರ ಯು ಆರ್ ಅ ವೆರಿ ಗುಡ್ ಲಿಸನರ್. ಐ ಹ್ಯಾಡ್ ಅ ವೆರಿ ಒಂಥರ ಲವ್ಲಿ ಟೈಮ್. ಹತ್ಬಿಟ್ಟೆ ನಾನು, ಅಲ್ಲೂ ಹತ್ತಿರಲಿಲ್ಲ, ಇಲ್ಲಿ ಹತ್ಬಿಟ್ಟೆ ಇವತ್ತು. ಬಟ್ ಐ ಥಿಂಕ್ ಒಂಥರ ಮೆಮೊರಿ ಲೇನಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಥ್ಯಾಂಕ್ ಯು. ತುಂಬ ವಿಚಾರಗಳನ್ನ ತುಂಬ ಓಪನಾಗಿ ಮಾತಾಡಿದ್ದೀನಿ ಅಗೇನ್ ನಾನು. ಹೋಪ್ಫುಲಿ ಯಾರಿಗೂ ಹರ್ಟ್ ಆಗದೆ ಎಲ್ಲನೂ ಸ್ಮೂತಾಗಿದ್ದರೆ ಚಂದ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕನ್ನಡದ ಹೆಣ್ಮಗಳು ಜಾಸ್ತಿ ಕನ್ನಡ ಸಿನಿಮಾಲಿ ಕಾಣಿಸ್ಕೊಬೇಕು ಮುಂದಕ್ಕೆ. ಸೊ ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.